ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕನಮಡಿ IAS ಆ್ಯಂಡ್ KH ಯೂಟ್ಯೂಬ್ ಚಾನಲ್. ನೋಡಿ, ನಿನ್ನೆ ನಾನು ಎಥಿಕ್ಸ್ ರಿಲೇಟೆಡ್ ಒಂದು ಪ್ರಬಂಧವನ್ನು ಹಾಕಿದ್ದೆ ಆ್ಯಂಡ್ ಐ ಗಾಟ್ ಓವರ್ವೆಲ್ಮಿಂಗ್ ರೆಸ್ಪಾನ್ಸ್. ನಾನು ಅಂದ್ಕೊಂಡಿದ್ದೆ ಬರೀ ಬೈಪಟ್ ಹಾಕುವಂಥ ವಿಷಯಗಳನ್ನ ಮಾತ್ರ ವಿದ್ಯಾರ್ಥಿಗಳು ನೋಡ್ತಾರೆ, ಓಕೆ, ಹೊಸ ವಿಷಯಗಳನ್ನ ಅಪ್ರಿಸಿಯೇಟ್ ಮಾಡೋದಿಲ್ಲ ಅಂತ. ಎಸ್, ಸಮ್ ಪೀಪಲ್ ರಿಯಲಿ ಅಪ್ರಿಸಿಯೇಟೆಡ್. ಸೊ ಅದು ನನಗೆ ಮೋಟಿವೇಶನ್ ಮಾಡಿದೆ ಫ್ರೆಂಡ್ಸ್. ಹೊಸ ವಿಷಯಗಳನ್ನ ಯಾರು ಅಪ್ರಿಸಿಯೇಟ್ ಮಾಡ್ತಾರೆ, ಹೊಸದನ್ನು ಕಲೀಲಿಕ್ಕೆ ಯಾರು ಇಷ್ಟಪಡ್ತಾರೆ, ಸೊ ಅಂಥ ವಿದ್ಯಾರ್ಥಿಗಳನ್ನ ಕಂಡ್ರೆ ನನಗೂ ಕೂಡ ತುಂಬಾ ಇಷ್ಟ. ಓಕೆ, ಹೊಸದನ್ನು ಕಲಿಬೇಕು. ಆ ಇದ್ದಿದ್ದನ್ನೇ ಮಗ್ ಹೊಡೆಯೋದ್ರಲ್ಲಿ ಏನೂ ಇಲ್ಲ ಫ್ರೆಂಡ್ಸ್. ಬಟ್ 99% ಆಫ್ ದಿ ಪೀಪಲ್ ಆರ್ ಇಂಟ್ರೆಸ್ಟೆಡ್ ಆನ್ ದ್ಯಾಟ್ ಓನ್ಲಿ. ಓಕೆ, ಏನಿದೆಯೋ, ಏನು ವಿಷಯ ಇದೆಯೋ ಅದ್ರ ಬಗ್ಗೆ ಅಷ್ಟೇ ಹೇಳಬೇಕು ಅಂತ. ನೋ, ದ್ಯಾಟ್ ಈಸ್ ನಾಟ್ ಗೋಯಿಂಗ್ ಟು ಹೆಲ್ಪ್ ಯು. ಇವತ್ತಿನ ಒಂದು ಟಾಪಿಕ್ ಏನು ಅಂದರೆ, ದಿಸ್ ಈಸ್ ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್. ಸೊ ಇದನ್ನು UPSC ಒಳಗೆ, ಓಕೆ, ಆಲ್ರೆಡಿ ಎಸ್ಸೆಗೆ ಟಾಪಿಕ್ ಕೊಟ್ಟಿದ್ದಾರೆ. ಅಗೇನ್ ನಿಮಗೆ PSI ಎಕ್ಸಾಮಲ್ಲಿ ಕೊಡ್ಬೋದು, ಅಥವಾ ಈ ಪಾಯಿಂಟ್ಸ್ಗಳನ್ನ ನೀವು ಬೇರೆ ಎಸ್ಸೆ ಒಳಗೆ ಯೂಸ್ ಮಾಡ್ಬೋದು. ಇವನ್ ಬರುವಂಥ KAS ಎಕ್ಸಾಮಲ್ಲೂ ಕೂಡ ನಿಮಗೆ ಈ ಪ್ರಶ್ನೆಗಳನ್ನು ಕೇಳ್ಬೋದು. ಆ್ಯಂಡ್ ಎಥಿಕ್ಸ್ ಪೇಪರಲ್ಲಿ ಈ ಒಂದು ಕ್ವಶನ್ನ ಕೇಳ್ಬೋದು ಫ್ರೆಂಡ್ಸ್. ಓಕೆ, ಸೊ ಏನಿದೆ ಡೀಟೇಲ್ ಆಗಿ ನೋಡೋಣ. ಶಾಲೆಯಲ್ಲಿ ಕಲಿತಿದ್ದನ್ನು, ಇಂಟ್ರೆಸ್ಟಿಂಗ್ ಟಾಪಿಕ್, ಜಸ್ಟ್ ಥಿಂಕ್, ಡೀಪಾಗಿ ಥಿಂಕ್ ಮಾಡಬೇಕು. ಶಾಲೆಯಲ್ಲಿ ಕಲಿತಿದ್ದನ್ನು ಮರೆತ ನಂತರ ಉಳಿಯುವುದೇ ಶಿಕ್ಷಣ. ಶಾಲೆಯಲ್ಲಿ ಕಲಿತ ನಂತರ, ಓಕೆ, ಶಾಲೆಯಲ್ಲಿ ಕಲಿತಿದ್ದನ್ನು ಮರೆತ ನಂತರ ಉಳಿಯುವುದೇ ಶಿಕ್ಷಣ. ಆಲ್ಬರ್ಟ್ ಐನ್ಸ್ಟೀನ್ ಸೆಡ್ ದಿಸ್. ಓಕೆ, ಆಲ್ಬರ್ಟ್ ಐನ್ಸ್ಟೀನ್, ನಾಟ್ ವೆರಿ ಗುಡ್ at school, but what he did to this world, you all know that. Okay, education is what remains after one has forgotten what one has learned in schools. ಶಾಲೆಯಲ್ಲಿ ಕಲಿತಿದ್ದನ್ನು ಮರೆತ ನಂತರ ಉಳಿಯುವುದು ಶಿಕ್ಷಣ. ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್. ಐ ವಿಲ್ ಕಮ್ ಟು ದಿಸ್ ಟಾಪಿಕ್ ಗೈಸ್. ಆ್ಯಂಡ್ ಇನ್ನು ಯಾರ್ಯಾರು ಎಸ್ಸೆ ಪುಸ್ತಕವನ್ನು ತೊಗೊಂಡಿಲ್ಲ ತಗೊಳ್ರಿ, ಮಾರುಕಟ್ಟೆಯಲ್ಲಿ ನಿಮಗೆ ಅವೈಲೇಬಲ್ ಇದೆ. ಆಮೇಲೆ ಯಾರಿಗಾದರೂ ಪುಸ್ತಕ ಬೇಕು ಅಂದರೆ ಹೇಳಿ, ಈ ಒಂದು ನಂಬರ್ಗೆ 7892086178 ಈ ಒಂದು ನಂಬರ್ಗೆ ನಿಮ್ಮ ಅಡ್ರೆಸ್ಸನ್ನು ಕಳಿಸಿದರೆ ಪೋಸ್ಟ್ ಮುಖಾಂತರ ಕೂಡ ಪುಸ್ತಕವನ್ನು ಕಳಿಸ್ತೀವಿ ಫ್ರೆಂಡ್ಸ್. ಆ್ಯಂಡ್ ಈಗ ಸ್ಪೀಡ್ ಪೋಸ್ಟ್ ಕೂಡ ನಿಮಗೆ ಆಪ್ಷನ್ಸ್ ಇದೆ. ಬೆಂಗಳೂರಲ್ಲೆಲ್ಲ ಯಾರಿದ್ದೀರಾ ಅವ್ರು ತೊಗೋಬೋದು. ಆ್ಯಂಡ್ ಯಾರೆಲ್ಲ ಇಲ್ಲೇ ಹುಬ್ಳಿ, ಧಾರವಾಡ, ಬಿಜಾಪುರ, ಬಾಗಲಕೋಟ್ ಈ ಏರಿಯಾದವರು ಯಾರಿದ್ದೀರಾ, ಸೊ ನನಗೆ ನಿಮ್ಮ ಅಡ್ರೆಸ್ನ ಕಳಿಸಿ ನಿಮ್ಮ ಮನೆ ಬಾಗಿಲಿಗೆ ಪುಸ್ತಕವನ್ನು ತರಿಸ್ಕೋಬೋದು. ಇಟ್ಸ್ ವೆರಿ ನೈಸ್ ಬುಕ್. ಐ ಆಮ್ ಟೆಲ್ಲಿಂಗ್ ಯು, ಐ ಆಮ್ ಪ್ರಾಮಿಸಿಂಗ್ ಯು. ಓಕೆ, ಸುಮ್ಮನೆ ಹೇಳೋದಿಲ್ಲ ಫ್ರೆಂಡ್ಸ್. ಆ್ಯಂಡ್ ಯು ವಾಚ್ ಆಲ್ ಮೈ ವಿಡಿಯೋಸ್. ಆ ಕಂಟೆಂಟ್ ಮೇಲೆ, ಅದ್ರ ಮೇಲೆ ನಂಬಿಕೆ ಇದ್ದರೆ ನೀವು ಪುಸ್ತಕವನ್ನು ತೊಗೋಬೋದು. ಓಕೆ, ಆ್ಯಂಡ್ ಆಲ್ ದ ಟಾಪಿಕ್ಸ್, ಆಲ್ ದ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ನ ಕವರ್ ಮಾಡಲಾಗಿದೆ ಲಾಸ್ಟ್ 2 ವರ್ಷದಿಂದ ಇದ್ದಿದ್ದು. ಆ್ಯಂಡ್ ಇವನ್ ನೈತಿಕತೆ ಬಗ್ಗೆ ಪ್ರಬಂಧಗಳಿರುವಂಥ ಮೊದಲ ಪುಸ್ತಕ ಇದಾಗಿದೆ ಫ್ರೆಂಡ್ಸ್. ನೋಡಿ, ನೀವು ನೈತಿಕತೆ ಬಗ್ಗೆ ಪ್ರಬಂಧಗಳಿದ್ದಾವೆ. ಆ್ಯಂಡ್ ಎವ್ರಿಥಿಂಗ್ ಈಸ್ ಅಪ್ಡೇಟೆಡ್. ಓಕೆ, 50 essays ಬುಕ್ ಇದೆ, ಸೊ ಯು ಕ್ಯಾನ್ ರೀಡ್ ಇಟ್. ಆ್ಯಂಡ್ ಈವನ್ ಪ್ರಬಂಧಗಳನ್ನ ಹೆಂಗೆ ಬರಿಬೇಕು, ಬರವಣಿಗೆ ಶೈಲಿ ಹೆಂಗಿರಬೇಕು ಅನ್ನೋದ್ರ ಬಗ್ಗೆ ಕೂಡ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಲಾಗಿದೆ. ಆ್ಯಂಡ್ ಯಾವ ಥರ ಸ್ಟಾರ್ಟ್ ಮಾಡಬೇಕು ಅದ್ರ ಬಗ್ಗೆನೇ ಸಪ್ರೇಟಾಗಿ ನಿಮಗೆ ಒಂದು ಚಾಪ್ಟರ್ನ ಕೊಡಲಾಗಿದೆ. ಓಕೆ, ಸೊ ದಿಸ್ ಈಸ್ ವಾಟ್ ದ ಸ್ಪೆಷಾಲಿಟಿ ಆಫ್ ದಿ ಬುಕ್ ಗೈಸ್. ಆ್ಯಂಡ್ ಇಟ್ಸ್ ಆಲ್ ಟುಗೆದರ್ ಹೈಯೆಸ್ಟ್ ಪುಸ್ತಕಗಳನ್ನ ತೊಗೊಂಡಿದ್ದಾರೆ ಸ್ಟೂಡೆಂಟ್ಸ್. ಅವರಿಗೆಲ್ಲರಿಗೂ ಕೂಡ ಧನ್ಯವಾದಗಳು. ಪುಸ್ತಕವನ್ನು ತೊಗೊಂಡು ವಿಡಿಯೋ ನೋಡಿ ಸುಮ್ಕೊಂಡ್ರಂಗಿಲ್ಲ, ಪ್ಲೀಸ್ ಶೇರ್ ಇಟ್. ಓಕೆ, ನೀವು ಬೇರೆ ನಿಮ್ಮ ಫ್ರೆಂಡ್ಸ್ ಎಲ್ಲರೊಂದಿಗೂ ಕೂಡ ಶೇರ್ ಮಾಡಲೇಬೇಕು ಫ್ರೆಂಡ್ಸ್. ಓಕೆ, ಅಂದಾಗ ಮಾತ್ರ ಎಲ್ಲ ವಿದ್ಯಾರ್ಥಿಗಳಿಗೆ ಗೊತ್ತಾಗುತ್ತೆ. ಆ್ಯಂಡ್ ಐ ಆಮ್ ಡೂಯಿಂಗ್ ಇಟ್, ಆಲ್ ದ ವಿಡಿಯೋಸ್ ಆರ್ ಫ್ರೀ. ಓಕೆ, ಎಲ್ಲ ವಿಡಿಯೋಗಳು ಫ್ರೀ ಇದ್ದಾವೆ. ನನಗೆ ಗೊತ್ತಿದೆ ಒಂದೊಂದು ವಿಡಿಯೋಗಳನ್ನ ಎಷ್ಟೆಷ್ಟು ದುಡ್ಡಿಗೆ ಅದನ್ನು ಸೇಲ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಬಟ್ ಸ್ಟಿಲ್ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗಲಿ. ಎಲ್ಲರೂ ಧಾರವಾಡಕ್ಕೆ, ಬೆಂಗಳೂರಿಗೆ ಹೋಗೋಕ್ಕಾಗೋದಿಲ್ಲ. ಯಾರೋ ಮನೆಯಲ್ಲಿ ಕೂತು ಓದ್ತಿದ್ದಾರೆ ಅಂದರೆ ಅವ್ರಿಗೂ ಉಪಯೋಗ ಆಗಲಿ ಅಂತಲೇ ಅವುಗಳನ್ನ ಫ್ರೀ ಇಟ್ಟಿದ್ದು. ಆ್ಯಂಡ್ ಸೋ ಮೆನಿ ಥಿಂಗ್ಸ್ ಐ ಆಮ್ ಶೇರಿಂಗ್ ಗೈಸ್ ವಿತ್ ಏನು ನಿಮಗೆ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು. ಸುಮ್ಮನೆ ಅಲ್ಲ, ಮತ್ತೆ ಸುಮ್ಮನೆ ಏನೋ ಒಂದು ಮಾಡಿ ಶೇರ್ ಮಾಡೋದಲ್ಲ, ರ್ಯಾಂಡಮ್ಲಿ ಅಲ್ಲ, ಸೈಂಟಿಫಿಕಲಿ ಐ ಆಮ್ ಡೂಯಿಂಗ್ ಇಟ್. ಓಕೆ, ಸೊ ಆಲ್ರೆಡಿ ಬೇಸಿಕ್ ಎಸ್ಸೆಗಳನ್ನ ಮಾಡಿದ್ದೀನಿ, ಕರೆಂಟ್ ಅಫೇರ್ಸ್ ಎಸ್ಸೆಗಳನ್ನ ಮಾಡಿದ್ದೀನಿ, ಎಥಿಕ್ಸ್ ರಿಲೇಟೆಡ್ ಎಸ್ಸೆಗಳನ್ನ ಮಾಡಿದ್ದೀನಿ. ಓಕೆ, ಆ್ಯಂಡ್ ನಮ್ಮ ಒಂದು ಸಂಸ್ಥೆಯಲ್ಲಿ ಸ್ಟೂಡೆಂಟ್ಸ್ ಏನು ಮಾದರಿ ಪರೀಕ್ಷೆಗಳನ್ನ ಬರೀತಿದ್ದಾರೆ ಆ ಪೇಪರ್ಸ್ಗಳನ್ನ ಶೇರ್ ಮಾಡಿದ್ದೀನಿ, ಕ್ವಶನ್ ಪೇಪರ್ ಶೇರ್ ಮಾಡಿದ್ದೀನಿ. ಆ್ಯಂಡ್ ಆನ್ಸರ್ ಶೀಟ್ಗಳನ್ನು ನಿಮ್ಮ ಜೊತೆ ಡಿಸ್ಕಸ್ ಮಾಡಿದ್ದೀನಿ, ಶೇರ್ ಮಾಡಿದ್ದೀನಿ. ವಾಟ್ ಎಲ್ಸ್ ಯು ವಾಂಟ್ ಗೈಸ್. ಓಕೆ, ಸೊ ಇದನ್ನೆಲ್ಲ ಶೇರ್ ಮಾಡಿದ್ದೀನಿ. ಲೆಟ್ಸ್ ಸಿ, ಶಾಲೆಯಲ್ಲಿ
ಕಲಿತಿದ್ದನ್ನ ಮರೆತ ನಂತರ ಉಳಿಯುವುದೇ ಶಿಕ್ಷಣ. ಈ ಒಂದು ಟಾಪಿಕ್ನ ನಾನು ಯಾವ ಥರ ಡೆವಲಪ್ ಮಾಡ್ತೀನಿ, ಆಮೇಲೆ ಯಾವ ಥರ ಇದಕ್ಕೆ ನೀವು ಉತ್ತರ ಬರಿಬೋದು, ಯಾವ ಥರ ನೀವು ಒಂದು ಪ್ರಬಂಧವನ್ನು ಬರಿಬೋದು. 99% PSI ಅಭ್ಯರ್ಥಿಗಳು ಎಲ್ಲೋ ಓದಿರುವಂಥ ಪ್ರಬಂಧವನ್ನೇ ಭಾಳ ಜನ ಬರೀತಾರೆ ಗೈಸ್. ಯಾರಾದರೂ ಧೈರ್ಯ ಮಾಡಿ ಇಂಥ ಪ್ರಬಂಧಗಳನ್ನ ಬರಿತೀರಾ ಅಂದರೆ ಐ ಆಮ್ ಶೋರ್ ನಿಮಗೆ ಉತ್ತಮ ಅಂಕಗಳು ಬರ್ತವೆ. ದ್ಯಾಟ್ ಈಸ್ ವಾಟ್ ಐ ವಾಂಟ್ ಡಿಫರೆನ್ಸ್ ಗೈಸ್. ಓಕೆ, ನೋಡಿ 60,000 70,000 ಜನ ಎಕ್ಸಾಮ್ ಬರೀತಿರುವಾಗ ಇರುವೆ ಪೋಸ್ಟ್ 400. ವೈ ಯು ವಿಲ್ ಗೆಟ್ ಜಾಬ್ ಔಟ್ ಆಫ್ ದಟ್ ದೋಸ್ ಮೆನಿ ಪೀಪಲ್? ಯು ಥಿಂಕ್ ಅಬೌಟ್ ಇಟ್. ಓಕೆ, ನೀವು ಡಿಫ್ರೆಂಟಾಗಿ ಬರೆದ್ರೆ, ಡಿಫ್ರೆಂಟಾಗಿ ವಿಚಾರ ಮಾಡೋರಾದರೆ, ಈಗ ನೀವು ಎಕ್ಸಾಮ್ ಬರಿತೀರಾ, ಜಾಬ್ ಸಿಗುತ್ತೆ, ಸೆಕೆಂಡರಿ. ಫಾರ್ ಮೀ ದಟ್ ಈಸ್ ನಾಟ್ ಇಂಪಾರ್ಟೆಂಟ್. ಈ ಥರ ಡಿಫ್ರೆಂಟ್ ಇರುವಂಥ ವಿಷಯಗಳ ಮೇಲೆ ನಿಮಗೆ ವಿಚಾರ ಬರ್ತವೆ, ನೀವು ಬರಿತೀರಾ ಅಂದರೆ ನಾಳೆ ಈವನ್ ಜಾಬ್ ಕೂಡ ನೀವು ಇನೋವೇಟಿವ್ ಆಗಿ ಮಾಡ್ತೀರಾ, ಚೆನ್ನಾಗಿ ಮಾಡ್ತೀರಾ, ಒಂದು ಆ ಜಾಬ್ಗೆ ಬೇಕಾದಂಥ ಎಲ್ಲ ಒಂದು ತಯಾರಿಗಳನ್ನ ಮಾಡ್ಕೋತೀರಾ ಸರಿಯಾಗಿ. ಇಲ್ಲ ಅಂದರೆ ಗೈಸ್, ಐ ಆಮ್ ಟೆಲ್ಲಿಂಗ್ ಯು, ನೀವು ಇನ್ನೊಬ್ಬರು ಹೇಳಿದ್ದನ್ನೇ ಕೇಳಿ, ನೀವು ಕೂಡ ಸರ್ಕಾರದೊಳಗಿರುವಂಥ ಲೈಕ್ ಎವ್ರಿ ಒನ್ ಥರನೇ ಆಗಬೇಕಾಗುತ್ತೆ. ಬಟ್ ಎವ್ರಿ ಒನ್ ಥರ ಆಗೋದ್ರಲ್ಲಿ ತಪ್ಪಿಲ್ಲ, ಬಟ್ ಅದರೊಳಗೆ ಮಾಡುವಂಥ ಕೆಲಸದಲ್ಲಿ ಒಂದು ಸ್ವಲ್ಪ ಸೈಂಟಿಫಿಕ್ ಆದಂಥ ಅಪ್ರೋಚನ್ನು ನೀವು ಇಟ್ಕೊಂಡೇ ಮಾಡಿದ್ದಾದರೆ ಐ ಆಮ್ ಶೋರ್ ನೀವು ಯಾರಿಗೂ ಬಕೆಟ್ ಹಿಡಿಯೋ ಅವಶ್ಯಕತೆ ಇಲ್ಲ. ಇಲ್ಲಾಂದರೆ ಇಟ್ ವಿಲ್ ಬಿ ಲೈಕ್ ದ್ಯಾಟ್ ಓನ್ಲಿ. ಓಕೆ, ಶಾಲೆಯಲ್ಲಿ ಕಲಿತಿದ್ದನ್ನು ಮರೆತು ನಂತರ ಉಳಿಯುವುದೇ ಶಿಕ್ಷಣ. ಇದನ್ನೇ ಹೆಂಗೆ ಡೆವಲಪ್ ಮಾಡ್ತೀನಿ ನಾನು ನೋಡಿ ಫ್ರೆಂಡ್ಸ್. ನೋಡಿ, ಒಂದು ಮಾತಿದೆ, ಯಾರು ಯಾವ ಡಿಗ್ರಿಯನ್ನು ಮಾಡಿರ್ತಾರೆ, ಓಕೆ, ಯಾವ ಪದವಿಯನ್ನು ಪಡೆದಿರ್ತಾರೆ, ಅವರು ಪಡೆದಂಥ ಪದವಿ ಆಧಾರದ ಮೇಲೆ ಅವ್ರಿಗೆ ಜಾಬ್ ಸಿಕ್ಕರೆ ಅವರು ಕಾರ್ಮಿಕರಾಗ್ತಾರೆ, ಲೇಬರ್ ಆಗ್ತಾರೆ. ಯಾವ ಒಬ್ಬ ವ್ಯಕ್ತಿ ಅವ್ರ ಡಿಗ್ರಿನೇ ಬೇರೆ, ಅವ್ರು ಮಾಡ್ತಾ ಇರುವಂಥ ಕೆಲಸನೇ ಬೇರೆ, ಆ ಥರ ಯಾರು ಮಾಡ್ತಿದ್ದಾರೆ ಅವರು ಓನರ್ ಆಗ್ತಾರೆ. ಓಕೆ, ಆ ಒಂದು ಬಿಸ್ನೆಸ್ನ ಅವರು ಮಾಲೀಕರಾಗ್ತಾರೆ. ಇದನ್ನು ಯಾವತ್ತೂ ನೆನಪಿಟ್ಟುಕೊಳ್ಳಿ ಫ್ರೆಂಡ್ಸ್. ಸಿ ಅಂಬಾನಿ, ಸಿ ಅದಾನಿ, ಸಿ ಬಿಲ್ ಗೇಟ್ಸ್. ಓಕೆ, ಬಿಲ್ ಗೇಟ್ಸ್ ಏನು ಹೇಳಿದ್ದಾರೆ ಫ್ರೆಂಡ್ಸ್? ಓಕೆ, ಜಸ್ಟ್ ಥಿಂಕ್, ರ್ಯಾಷನಲಿ ಥಿಂಕ್. ಐ ಆಮ್ ಟೆಲ್ಲಿಂಗ್ ಯು, ಐ ವಾಂಟ್ ಯು ಪೀಪಲ್ ಟು ಥಿಂಕ್ ಗೈಸ್. ಈ ದೇಶದೊಳಗೆ ಪ್ರಾಬ್ಲಮ್ ಏನಾಗ್ತಾ ಇದೆ ಅಂದರೆ, ಶಿಕ್ಷಣವನ್ನು ಜಸ್ಟ್ ಡಿಗ್ರಿಗೋಸ್ಕರ ತಗೊಳ್ತಾ ಇರೋದು. ದಟ್ ಈಸ್, ಅದಕ್ಕಿಂತನೂ ದೊಡ್ಡ ದುರಂತ ಏನೂ ಇಲ್ಲ. ಎಲ್ಲೂ ಕ್ವಶನ್ ಕೇಳೋದಿಲ್ಲ ಅನ್ಫಾರ್ಚುನೇಟ್ಲಿ. ಓಕೆ, ಯಾರೂ ಕ್ವಶನ್ ಕೇಳೋದಿಲ್ಲ. ವೈ ಯು ಡೋಂಟ್ ಆಸ್ಕ್ ಕ್ವಶನ್? ಆಮೇಲೆ ಕಮೆಂಟ್ ಹಾಕೋದ್ರೊಳಗೆ ಕ್ವಶನ್ಸ್ ಇರೋದಿಲ್ಲ. ಕೆಲವೊಂದಂತೂ ನಾನ್ಸೆನ್ಸ್ ಇದ್ದಾವೆ. ಓಕೆ, ಆ ಹುಟ್ಟಿದ್ದೇ ವೇಸ್ಟ್ ಈ ಭೂಮಿ ಮೇಲೆ, ಮತ್ತೆ ಏನೇನೋ ಕಮೆಂಟ್ ಹಾಕ್ತವೆ, ಹೇಳಿದ್ದನ್ನು ತಿಳ್ಕೊಳ್ಳೋಷ್ಟು ಶಕ್ತಿ ಇಲ್ಲ. ಆಮೇಲೆ ಪೂರ್ತಿ ವಿಡಿಯೋ ನೋಡಿ, ಸರ್ ಎಲ್ಲ ಓಕೆ, ನಿಮ್ದು ಅದು ಚೆನ್ನಾಗಿರಲಿಲ್ಲ, ಇದು ಚೆನ್ನಾಗಿರಲಿಲ್ಲ ಅಂತ ಬೇರೆ ಹಾಕ್ತಾರೆ. ಹೌ ಗ್ರ್ಯಾಟಿಟ್ಯೂಡ್ ಅನ್ನೋದು ಒಂದು ಸ್ವಲ್ಪ ಏನಾದರೂ ಹಿಂದೆ ಮುಂದೆ ಏನಾದರೂ ಬಡ್ದಿದೆಯಾ ಗೈಸ್? ಅಷ್ಟೊಂದು ದೊಡ್ಡ ಲಾಂಗ್ ವಿಡಿಯೋ ಮಾಡಲಿಕ್ಕೆ ಏನೇನೆಲ್ಲ ಆಗುತ್ತೆ ಅಂತ ನಿಮ್ಗೆ ಗೊತ್ತಾ? ಓಕೆ, ಏನೇನೆಲ್ಲ ಬೇಕಾಗುತ್ತೆ ಅಂತ ಗೊತ್ತಾ? ಅಷ್ಟು ಗಟ್ಸಿದೆಯಾ? ಓಕೆ, ನೀವು ಮಾಡೋಕ್ಕೆ ಏನಾದರೂ ಚಾನ್ಸ್ ಇದೆಯಾ? ಹೇಳಿದ್ದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋ ಯೋಗ್ಯತೆ ಇಲ್ಲದವ್ರು ಮಾತ್ರ ಹಂಗೆ ಮಾಡ್ತಾರೆ. ಓಕೆ, ಸೊ ಜಸ್ಟ್ ನೋಡಿ ನೀವು, ಅದಾನಿ, ಅಂಬಾನಿ, ಬಿಲ್ ಗೇಟ್ಸ್ ಅವ್ರು ಏನು ಹೇಳಿದ್ದು? ಓಕೆ, ಅವರು ಡ್ರಾಪ್ಔಟ್ ಆಗಿದ್ದು, ಓಕೆ, PUCಯಲ್ಲಿ ಅಥವಾ +2 ನಮ್ಮ ಕಡೆ ಏನು ಕರಿತೀವಿ, PUC ಆದಮೇಲೆ ಡ್ರಾಪ್ಔಟ್ ಆದಾಗ ಅವ್ರು ಬಿಟ್ಟು, ಅವ್ರಿಗೆ ಕಂಪ್ಯೂಟರ್ ಮೇಲೆ ಇಂಟ್ರೆಸ್ಟ್ ಇದ್ದಿದ್ದಕ್ಕೆ ಕಂಪ್ಯೂಟರ್ಗಳ ಮೇಲೆ ಅವರು ಟೈಮ್ನ ಕಳೆದಿದ್ದು, ಮುಂದೆ ಹೋಗಿ ಅವ್ರ ಫ್ರೆಂಡ್ಸ್ ಎಲ್ಲ ಹಾರ್ವರ್ಡ್ ಆಕ್ಸ್ಫರ್ಡಲ್ಲಿ ಡಾಕ್ಟರೇಟ್ನ ಪಡೆದಿದ್ದಾರೆ. ಓಕೆ, ಇಂಜಿನಿಯರಿಂಗ್ ಮಾಡಿದ್ದಾರೆ, ಬಿಗ್ ಇಂಜಿನಿಯರ್ಸ್ ಆಗಿದ್ದಾರೆ. ಇವರು PUC ಫೇಲ್ ಆದವರು ಕಂಪನಿ ಓನರ್ ಇದ್ದಾರೆ. ಅವ್ರ ಫ್ರೆಂಡ್ಸ್ ಯಾರ್ಯಾರು ಡಿಗ್ರಿಯನ್ನು ಪಡ್ಕೊಂಡಿದ್ದಾರೆ ಹಾರ್ವರ್ಡ್ ಆಕ್ಸ್ಫರ್ಡ್ಗೆ ಹೋಗಿ, ಅವರೆಲ್ಲರೂ ಇವ್ರ ಕಂಪನಿ ಒಳಗೆ ಎಂಪ್ಲಾಯ್ ಇದ್ದಾರೆ. ದ್ಯಾಟ್ಸ್ ದ ಪವರ್ ಗೈಸ್. ಓಕೆ, ಸಿ ಅದಾನಿ ಡ್ರಾಪ್ಔಟ್, PUC ಆದಮೇಲೆ ಡ್ರಾಪ್ಔಟ್. ಓಕೆ, ಲ್ಯಾಕ್ಸ್ ಆಫ್ ಎಂಪ್ಲಾಯೀಸ್, engineers, okay, all degree holders are working under Adani. ಆ್ಯಂಡ್ ನಮ್ಮ ದೇಶದೊಳಗೆ ಇದನ್ನು ಸ್ಕೂಲ್ ಮಕ್ಕಳಿಗೆ ಸ್ಕೂಲ್ ಸಂದರ್ಭದಲ್ಲೇ ಹೇಳುವಂಥ ಅವಶ್ಯಕತೆ ಇದೆ ಫ್ರೆಂಡ್ಸ್. ಓಕೆ, ಯಾವನು ಹೇಳಿದ್ದಾನೆ ಆ ಸಿಲೆಬಸ್ ಓದಿದ್ದು ನಿಮಗೆ ಉಪಯೋಗ ಆಗುತ್ತೆ ಅಂತ ಹೇಳ್ಬಿಟ್ಟು? ನೋ, ಸ್ಕಿಲ್ಸ್. ಓಕೆ, ಅದರ ಹೊರಗಡೆ ಏನು ಕಲಿತೀರಾ? ಓಕೆ, ಯಾರೋ ಒಬ್ಬ ಹುಡುಗನಿಗೆ ಸ್ಪಿರಿಟ್ ಇದೆ ಅಂದರೆ ಅದು ನಮಗೆ ಶಾಲೆ ಒಳಗೆ ಕಲ್ತಿದ್ದಲ್ಲ ಗೈಸ್. ಸೊ ಏನೇ ಆದರೂ ಹೆದರಬಾರ್ದು ಅನ್ನುವಂಥ ಮನೋಭಾವ ಇದ್ದವನಿಗೆ ಸ್ಪಿರಿಟ್ ಇರುತ್ತೆ. ಓಕೆ, ನಾನು ಇದನ್ನೇ ಮಾಡೋಕ್ಕೆ ಕೊಟ್ಟಿದ್ದು ಅಂತ ಹೇಳ್ಬಿಟ್ಟು. ಓಕೆ, ಯಾರು ಯಾವ ಪದವಿಯನ್ನು ಪಡೆದಿದ್ದೀರೋ ಆ ಪದವಿ ಮೇಲೆ ಜಾಬ್ ಹುಡುಕಬೇಕು ಅಂತಿರೋ ನೀವು ಕಾರ್ಮಿಕರಾಗಲಿಕ್ಕೆ ಸಾಧ್ಯ ಇದೆ. ನಾವೆಲ್ಲ ಕಾರ್ಮಿಕರಾಗಲಿಕ್ಕೆ ಸಾಧ್ಯ ಇದೆ, ಪಾಸಿಬಲ್ ಇದೆ. ಬಟ್ ಯಾರು
ಅದನ್ನು ಬಿಟ್ಟು ಕೆಲಸ ಮಾಡ್ತಾರೆ, ಸೊ ಅವರು ಮಾಲೀಕರಾಗಲಿಕ್ಕೆ ಚಾನ್ಸಸ್ ಇದೆ. ಓಕೆ, ಅದಕ್ಕೆ ಮತ್ತು ಈ ಟಾಪಿಕ್ಗೆ ಹೆಂಗೆ ಕನೆಕ್ಟ್ ಆಗುತ್ತೆ ಅಂತ ನೀವು ನೋಡಿ ಫ್ರೆಂಡ್ಸ್. ಓಕೆ, ಸೊ ಅದನ್ನು ಬಿಟ್ಟು ಐ ವಿಲ್ ಗಿವ್ ಹಂಡ್ರೆಡ್ಸ್ ಆಫ್ ಎಕ್ಸಾಂಪಲ್. ಐ ಕ್ಯಾನ್ ಗಿವ್ ಯು, ಐ ಹ್ಯಾವ್ ದಟ್ ಮಚ್ ನಾಲೆಜ್. ಓಕೆ, ಯೂಸ್ ದಟ್. ಓಕೆ, ಅದನ್ನು ಅರ್ಥ ಮಾಡ್ಕೊಳ್ಳಿ. ಏನು ವಿಚಾರ ಮಾಡಬೇಕು ಎಂದು ಕಲಿಸುವುದು ಶಿಕ್ಷಣವಲ್ಲ. ಅನ್ಫಾರ್ಚುನೇಟ್ಲಿ ಎಲ್ಲಿ ಕಡಿತೈತೆ ಅಲ್ಲಟ್ಟೆ ತೋರಿಸ್ಕೋಬೇಕು, ಏನು ಬರಿಬೇಕು, ಎಷ್ಟು ಬರಿಬೇಕು ಅಷ್ಟೇ ಗೊತ್ತಿರಬೇಕು ಅಂತ ಈ ಡೈಲಾಗ್ ಯಾರು ಹೊಡಿತಾರೆ ಅವ್ರ ಫಾಲೋವರ್ಸ್ ಆಗಲಿಕ್ಕೆ ವಿದ್ಯಾರ್ಥಿಗಳು ಕಾಯ್ತಿರ್ತಾರೆ. ಬಟ್ ಏನು ವಿಚಾರ ಮಾಡಬೇಕು ಅಂತ ಹೇಳುವುದು ಶಿಕ್ಷಣ ಅಲ್ಲ ಫ್ರೆಂಡ್ಸ್. ಟ್ರೈ ಟು ಅಂಡರ್ಸ್ಟ್ಯಾಂಡ್. ಓಕೆ, ಬದಲಾಗಿ ಹೇಗೆ ವಿಚಾರ ಮಾಡಬೇಕು, ಮಲ್ಟಿಪಲ್ ಡೈಮೆನ್ಷನ್ ಮೇಲೆ ಹೇಗೆ ನೀವು ಒಂದು ಟಾಪಿಕ್ನ ತಗೊಂಡು ಹೇಗೆ ವಿಚಾರ ಮಾಡಬೇಕು. ನನ್ನ ಯಾವ್ದು ಬೇಕಾದ ಎಸ್ಸೆ ನೋಡ್ರಿ, ಈವನ್ ನನ್ನ ಇನ್ನೊಂದು ಚಾನಲ್ ಇದೆ ಅಲ್ವಾ, ಈರಣ್ಣ ಕನ್ನಂಬಡಿ, ನೋಡಿ ಅದರೊಳಗೆ. ಇಟ್ಸ್ ನಾಟ್ ಎವ್ರಿಬಡೀಸ್ ಕಪ್ ಆಫ್ ಟೀ ಗೈಸ್. ಓಕೆ, ಯು ಶುಡ್ ಹ್ಯಾವ್ ದಟ್. ಆ ಥರ ವಿಚಾರ ಮಾಡಲಿಕ್ಕೆ ಓಕೆ ಬರೋದಿಲ್ಲ ಎಲ್ಲರಿಗೂ ಹಾಗೆ. ಓಕೆ, ಏನು ವಿಚಾರ ಮಾಡಬೇಕು ಅಂತ ಹೇಳೋದು ಶಿಕ್ಷಣ ಅಲ್ಲ, ಆದರೆ ಹೇಗೆ ವಿಚಾರ ಮಾಡಬೇಕು ಅಂತ ಕಲಿಸ್ಕೊಡೋದು. ಫಾಲೋವರ್ಸ್ನ ಮಾಡ್ಕೊಳ್ಳೋನು ಶಿಕ್ಷಕ ಅಲ್ಲ, ಬಟ್ ಕಾಂಪಿಟೇಟರ್ಸ್ನ ಕ್ರಿಯೇಟ್ ಮಾಡೋರು ಶಿಕ್ಷಕರು. ಕ್ವಾಲಿಟಿ ಎಜುಕೇಷನ್ ಕೊಡೋರು ಶಿಕ್ಷಕರು. ಅಪ್ಡೇಟ್ ಆಗಿ ಹೇಳುವವರು ಶಿಕ್ಷಕರು. ವಿದ್ಯಾರ್ಥಿಯನ್ನು ಚಿಂತನೆ ಮಾಡಕ್ಕೆ ಹಚ್ಚೋರು ನಿಜವಾದಂಥ ಶಿಕ್ಷಕರು ಗೈಸ್. ಸೊ ಅದಕ್ಕೇನೆ ಶಿಕ್ಷಣದ ಮೂಲ ಉದ್ದೇಶ ಸಿಲೆಬಸ್ ಇದೆ ನೋಡ್ರು. ಓಕೆ, ಇಷ್ಟೇ ಓದ್ರೋ, ಇಷ್ಟು ಓದಿದರೆ ಸಾಕು, ನೋ. ಎಲ್ಲಿದೆ? ಅಂಡರ್ ದ ಸ್ಕೈ KSP KEA ಕ್ಯಾನ್ ಆಸ್ಕ್ ಎನಿಥಿಂಗ್ ಗೈಸ್. ಓಕೆ, ಏನು ವಿಚಾರ ಮಾಡಬೇಕು ಅಂತ ಹೇಳೋನು ಶಿಕ್ಷಣ ಅಲ್ಲ, ಬಟ್ ಹೇಗೆ ವಿಚಾರ ಮಾಡಬೇಕು ಅಂತ ಕಲಿಸುವುದೇ ನಿಜವಾದ ಶಿಕ್ಷಣ. ಇದನ್ನು ಸ್ವಲ್ಪ ಡೀಪಾಗಿ ವಿಚಾರ ಮಾಡಿ. ಯಾರು ಡೀಪಾಗಿ ವಿಚಾರ ಮಾಡ್ತಿರೋ ದೆನ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ಮೈ ಕ್ಲಾಸ್ ಇಂಪಾರ್ಟೆನ್ಸ್ ಆಲ್ಸೋ. ಓಕೆ, ಸೊ ವಿಚಾರ ಮಾಡಿರಿ. ಇಂಥ ಕಂಟೆಂಟ್ ಕೊಡೋದಕ್ಕೆ, ಇಂಥದ್ದು ವಿಚಾರ ಮಾಡೋದಕ್ಕೆ ಜನ ನೋಡೋದಿಲ್ಲ, ಬಟ್ ನಿಮ್ಗೆ ರೈಲ್ ಹತ್ತಿಸ್ಬೇಕು. ನೋಡ್ರು ಗೈಸ್, ಇಷ್ಟೇ ಐತೆ ನೋಡ್ರು ಇದೆಸ್ಸೆ, ಇಷ್ಟು ಬರೆದ್ರೆ ಸಾಕು. ಹಾಂ, ಪೀಪಲ್ ಆರ್ ಕ್ರೇಜಿ. ನೋಡಿ, ಇನ್ನೊಂದು, ದೇಶ ಮತ್ತು ಶಿಕ್ಷಣದ ಅಭಿವೃದ್ಧಿಯು ಶಾಲಾ ಕೊಠಡಿಯ ಹಿಂದಿನ ಸಾಲುಗಳಲ್ಲಿ ಕುಳಿತ ವಿದ್ಯಾರ್ಥಿಗಳ ಕೈಯಲ್ಲಿ ನಿಂತಿದೆ. APJ ಅಬ್ದುಲ್ ಕಲಾಂ ಅವರು ವಿಂಗ್ಸ್ ಆಫ್ ಫೈರ್ ಅವರ ಪುಸ್ತಕದೊಳಗೆ ಈ ಮಾತನ್ನ ಹೇಳ್ತಾರೆ ಅಂದರೆ ಇಟ್ ಮೀನ್ಸ್ ಲಾಟ್ ಫಾರ್ ಮೀ ಗೈಸ್. ದೇಶದ ಮತ್ತು ಶಿಕ್ಷಣದ ಅಭಿವೃದ್ಧಿಯು ಶಾಲಾ ಕೊಠಡಿಯ ಹಿಂದಿನ ಸಾಲುಗಳಲ್ಲಿ ಕುಳಿತ ವಿದ್ಯಾರ್ಥಿಗಳ ಕೈಯಲ್ಲಿ ನಿಂತಿದೆ. ಅದಕ್ಕೇನೆ ಐ ಆಮ್ ಟೆಲ್ಲಿಂಗ್ ಯು, ಕಾಂಪಿಟೇಟಿವ್ ಎಕ್ಸಾಮ್ ಯಾರು ಓದಕ್ಕೆ ಬರ್ತಿದ್ದಾರೆ ವಿದ್ಯಾರ್ಥಿಗಳು, ಸೊ ನಾನು ಭಾಳ ಸರ್ತಿ ಕ್ಲಾಸಲ್ಲಿ ಹೇಳ್ತಿರ್ತೀನಿ, ನನ್ನ ಆಫ್ಲೈನ್ ಕ್ಲಾಸಸ್ಗಳಲ್ಲಿ, ಯಾರು ರ್ಯಾಂಕ್ ಸ್ಟೂಡೆಂಟ್ ಇದ್ದಾರೋ ಅವರು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಪಾಸ್ ಆಗೋದು ತುಂಬ ಕಷ್ಟ ಗೈಸ್. ವೆರಿ ರೇರ್ಲಿ ರ್ಯಾಂಕ್ ಸ್ಟೂಡೆಂಟ್ಗಳು ಪಾಸ್ ಆಗೋದು. ಓಕೆ, ಬಟ್ ಆ್ಯಕ್ಚುಲಿ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಪಾಸ್ ಆಗೋದು ಯಾರು ಅಂದರೆ ಈ 10th ಫೇಲ್ ಆದವರು, 12th ಫೇಲ್ ಆದವರು, ಓಕೆ, ಅಕಾಡೆಮಿಕಲಿ ಸ್ವಲ್ಪ ವೀಕ್ ಇದ್ದವರೇ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಹೆಚ್ಚು ಜನ ಸಕ್ಸಸ್ಫುಲ್ ಆಗ್ತಿದ್ದಾರೆ. ಯು ಟೇಕ್ ಆ್ಯಾವ್ರೇಜ್. ಯಾಕಂದರೆ ಕಾರಣ ಏನು ಅಂದರೆ, ಸೊ ಈ ರ್ಯಾಂಕ್ ಸ್ಟೂಡೆಂಟ್ ಇದ್ದವ್ರಿಗೆ ಫೇಲ್ಯೂರನ್ನ ಬೇರ್ ಮಾಡೋದು ಕಷ್ಟ ಫ್ರೆಂಡ್ಸ್. ಓಕೆ, ಫಾರ್ ಎಕ್ಸಾಂಪಲ್ IAS ಎಕ್ಸಾಮ್ಗೆ ಓದಲಿಕ್ಕೆ ಅಥವಾ KAS ಎಕ್ಸಾಮ್ ಓದಲಿಕ್ಕೆ ಈ ಯಾರು ರ್ಯಾಂಕ್ ಸ್ಟೂಡೆಂಟ್ ಬರ್ತಾರೆ ಅಂದರೆ, ಸೊ ಇಲ್ಲಿ ಫೇಲ್ ಆಗೋದು, ಆಮೇಲೆ ಕ್ವಶನ್ ಔಟ್ ಆಫ್ ಸಿಲೆಬಸ್ ಬರೋದು, ಆಮೇಲೆ ಅನ್ಸರ್ಟನಿಟೀಸ್, ಮಾಡಿರುವಂಥ ಎಕ್ಸಾಮ್ನ ಕ್ಯಾನ್ಸಲ್ ಮಾಡೋದು, ಇವೆಲ್ಲ ಕಾಮನ್ ಆಗಿದ್ದಾವೆ. ಇವ್ರನ್ನೆಲ್ಲ ಬೇರ್ ಮಾಡೋದು ರ್ಯಾಂಕ್ ಸ್ಟೂಡೆಂಟ್ಸ್ಗಳಿಗೆ ರೂಢಿ ಇರೋದಿಲ್ಲ ಗೈಸ್. ಓಕೆ, ಅವ್ರೇನು ತಿಳ್ಕೊತಾರೆ, ಅರೆ ಐ ಆಮ್ ಅ ರ್ಯಾಂಕ್ ಸ್ಟೂಡೆಂಟ್, ನಾನು ಯಾಕೆ ಇದನ್ನೆಲ್ಲ ಕೇಳ್ಕೊಂಡ್ಕೊಂಡಿರ್ಬೇಕು, ನಾನು ಬೇರೆ ಜಾಬ್ ಮಾಡ್ತೀನಿ, ನಂಗೆ ಬೇರೆ ಅಪಾರ್ಚುನಿಟಿ ಇದ್ದಾವೆ. ಬಟ್ ಅವ್ರು ಬೇರೆ ಜಾಬ್ ಮಾಡ್ಬೋದು, ಬಟ್ IAS KAS ಆಗೋಕ್ಕಾಗೋದಿಲ್ಲ. ಓಕೆ, ಆಮೇಲೆ ಫೇಲ್ ಆದಾಗ ಅದನ್ನು ತಡ್ಕೊಳಕ್ಕಾಗೋದಿಲ್ಲ. ನಾನು 10th ಫಸ್ಟ್ ರ್ಯಾಂಕ್ ಬಂದಿದ್ದೀನಿ ಸ್ಟೇಟ್ಗೆ, 10th ನಮ್ಮ ಶಾಲೆಗೆ ಫಸ್ಟ್ ಬಂದಿದ್ದೀನಿ, ನಾನು ಇದೇನು ದೊಡ್ಡ ಎಕ್ಸಾಮು KAS ಅದರೊಳಗೆ ಫೇಲ್ ಆಗಿದ್ದೀನಿ, ನಾನು ಈ ಎಕ್ಸಾಮ್ ಬರೆಯೋದಿಲ್ಲ ಅನ್ನುವಂಥ ಮನೋಭಾವನೂ ಬರ್ಬೋದು. ಬಟ್ ರ್ಯಾಂಕ್ ಸ್ಟೂಡೆಂಟ್ಸ್ಗಳಿಗೆ ಈ ಮನೋಭಾವ ಬರ್ಬೋದು. ಬಟ್ ಅದೇ 10th ಫೇಲ್ ಆದಂಥ ವಿದ್ಯಾರ್ಥಿಗಳಿಗೆ ಅವ್ರೇನಾದರೂ KAS ಎಕ್ಸಾಮ್ ಒಳಗೆ ಫೇಲ್ ಆದರೆ ಅವ್ರ ತಲೆಯೊಳಗೆ ಹೆಂಗೆ ಬರುತ್ತೆ ಹೇಳಿ, ಫೇಲಾ, 10th ಒಳಗೆ ಫೇಲ್ ಆಗಿನಂತ, ಇನ್ನು ಈ KAS ಎಕ್ಸಾಮ್ ಒಳಗೆ ಫೇಲ್ ಆಗೋದು ಏನು ದೊಡ್ಡಾಗದ. ಓಕೆ, ಫೇಲ್ಯೂರ್ನ ಹೆಂಗೆ ಮ್ಯಾನೇಜ್ ಮಾಡಬೇಕು ಅಂತ ಆಲ್ರೆಡಿ ಫೇಲ್ ಸ್ಟೂಡೆಂಟ್ಸ್ಗೆ ಗೊತ್ತಿರುತ್ತೆ. ಓಕೆ, ಸೊ ಫೇಲ್ ಆದರೆ ನನ್ನ ಮಾನ ಮರ್ಯಾದೆ ಹೋಗುತ್ತೆ ಅಂತ ಈ ಒಂದು ರ್ಯಾಂಕ್ ಸ್ಟೂಡೆಂಟ್ಸ್ಗಳು ವಿಚಾರ ಮಾಡ್ತಿರ್ಬೋದು. ಬಟ್ ಯಾರು 10th PUC ಒಳಗೆ ಫೇಲ್ ಆಗಿದ್ದಾರೆ ಅವ್ರಿಗೇನು ಮಾನ ಮರ್ಯಾದೆ ವಿಚಾರ ಬರುತ್ತೆ, ನನ್ನ ಮಾನ ಮರ್ಯಾದೆ ಏನು ಹೋಗಬೇಕೋ
ಯಾರ್ಯಾರು ಎಷ್ಟೆಷ್ಟು ಬೈಬೇಕು ಅದು 10th PUCಯಲ್ಲೇ ಬೈದು ಹಾಕಿದ್ದಾರೆ. ಇನ್ನೇನು ಮನ ಮರ್ಯಾದೆ ಹೋಗಬೇಕು. ಎಸ್, ಈ ಮನೋಭಾವ ಇಂಪಾರ್ಟೆಂಟ್ ಗೈಸ್. ಐ ಬಾರ್ನ್ ಹಿಯರ್ ಟು ಫೇಲ್ ಆ್ಯಂಡ್ ಪಾಸ್. ನಾನು ಇಲ್ಲಿ ಹುಟ್ಟಿದ್ದು ಪಾಸ್ ಆಗೋಕ್ಕೂ ಹುಟ್ಟಿದ್ದೀನಿ, ಫೇಲ್ ಆಗೋಕ್ಕೂ ಹುಟ್ಟಿದ್ದೀನಿ ಅಂತ ಯಾರು ತಿಳ್ಕೊತಾರೆ, ದೇ ವಿಲ್ ಕಮ್ ಅಪ್ ಇನ್ ಲೈಫ್. ಓಕೆ, ಬರೀ ಪಾಸ್ ಆಗೋಕ್ಕೆ ಹುಟ್ಟಿದ್ದೀನಿ, ಬರೀ ನಾನು ಅಂದ್ಕೊಂಡಾಗೆ ನಡಿಬೇಕು ಅಂದರೆ ದೇ ವಿಲ್ ಬಿಕಮ್ ಲೇಬರರ್ಸ್. ಓಕೆ, ನೋ ರಿಸ್ಕ್ ಟೇಕಿಂಗ್ ಕೆಪಾಸಿಟಿ. ಟ್ರೈ ಟು ಅಂಡರ್ಸ್ಟ್ಯಾಂಡ್. ಅದಕ್ಕೇ ಅಬ್ದುಲ್ ಕಲಾಂಜಿ ಹೇಳಿದ್ದು, ಕೊನೆಯ ಬೆಂಚ್ನಲ್ಲಿ ಯಾವ ವಿದ್ಯಾರ್ಥಿಗಳು ಕೂತಿರ್ತಾರೋ ಆ ವಿದ್ಯಾರ್ಥಿಗಳ ಕೈಯಲ್ಲೇ ದೇಶದ ಶಿಕ್ಷಣ ಮತ್ತು ಅಭಿವೃದ್ಧಿ ನಿಂತಿದೆ ಅಂತ ಹೇಳ್ಬಿಟ್ಟು. ಎಸ್, ರಿಸ್ಕ್ ಟೇಕಿಂಗ್ ಕೆಪಾಸಿಟಿ ಅವ್ರ ಕಡೆನೇ ಇರೋದು. ಯಾವ ಒಬ್ಬ ವ್ಯಕ್ತಿ ಒಂದು ಜಾಬ್ ಮಾಡ್ತಾನೋ ಅವನು ಜಸ್ಟ್ ಕಾರ್ಮಿಕ ಆಗಿ ಇರ್ತಾನೆ, ದ್ಯಾಟ್ಸ್ ಇಟ್. ಓಕೆ, ಯಾವ ಒಬ್ಬ ವ್ಯಕ್ತಿ ಮಾಲೀಕನಾಗ್ತಾನೋ ಅವ್ನು ಜಾಬ್ಸ್ಗಳನ್ನ ಕ್ರಿಯೇಟ್ ಮಾಡ್ತಾನೆ. ನೀವೇ ನೋಡಿ, ಇವತ್ತು ಜಾಬ್ಸ್ಗಳಿಲ್ಲ, ಅನ್ಎಂಪ್ಲಾಯ್ಮೆಂಟ್ ರೇಟ್ ಹೆಚ್ಚಿಗೆ ಆಗ್ತಿದೆ. ಯಾಕೆ ಹೆಚ್ಚಿಗೆ ಆಗ್ತಿದೆ? ಜಾಬ್ಸ್ ಕ್ರಿಯೇಟ್ ಮಾಡಬೇಕು ಅನ್ನೋರು ಯಾರೂ ಇಲ್ಲ. ಓನ್ಲಿ ಒಂದು ಜಾಬ್ ಸಿಕ್ಕರೆ ಸಾಕು. ಓಕೆ, ನೋ ರಿಸ್ಕ್ ಟೇಕಿಂಗ್ ಕೆಪಾಸಿಟಿ. ಶಿಕ್ಷಣ ನಮಗೆ ಕಲಿಸ್ತಾ ಇಲ್ಲ ಗೈಸ್. ಯಾಕೆ? ವೈ? ಬಿಕಾಸ್ ಸ್ಟೂಡೆಂಟ್ಸ್ ಕಡೆಯಿಂದನೂ ಡಿಮ್ಯಾಂಡ್ ಇಲ್ಲ, ಟೀಚರ್ಸು ಅಪ್ಡೇಟ್ ಇಲ್ಲ, ಆ್ಯಂಡ್ ಏನು ಹೇಳ್ತಾರೋ ಅದನ್ನು ಕೇಳ್ಕೊಂಬರ್ತಾರೆ. ಓಕೆ, ದಿಸ್ ಈಸ್ ವಾಟ್. ಈ ಒಂದು ಉದ್ದೇಶದಿಂದ ಹೇಳಿದ್ದು ಗೈಸ್. ನೆಕ್ಸ್ಟ್, ಶ್ರೇಷ್ಠ ರಾಷ್ಟ್ರಗಳ ಅಡಿಪಾಯವನ್ನು ತರಗತಿಯ 4 ಗೋಡೆಯಲ್ಲಿ ಹಾಕಲಾಗಿದೆ. ನೋಡಿ, ದ ಡೆಸ್ಟಿನಿ ಆಫ್ ನೇಷನ್ ಈಸ್ ಡಿಸೈಡೆಡ್ ಇನ್ ಇಟ್ಸ್ ಕ್ಲಾಸ್ ರೂಮ್. ಓಕೆ, ಕೊಠಾರಿಯ ಕಮಿಷನ್ ಹೇಳಿದ್ದು ರಾಷ್ಟ್ರವೊಂದದ ಹಣೆ ಬರಹ ನಿರ್ಧಾರ ಆಗೋದು ತರಗತಿಯ 4 ಗೋಡೆಗಳಲ್ಲಿ. ಎಂಥ ಒಂದು ಮಹತ್ವವಾದಂಥ ಮಾತು. ಬಟ್ ದಿಸ್ ಈಸ್ ನಾಟ್ ಹ್ಯಾಪನಿಂಗ್ ಇನ್ ಅವರ್ ಎಜುಕೇಷನ್ ಸಿಸ್ಟಮ್ ಗೈಸ್. ನಾಟ್ 100%, ನಾಟ್ ಇವನ್ 50%. ಓಕೆ, ಈ ಒಂದು ಪ್ರಬಂಧವನ್ನು ಕೂಡ ನಮ್ಮ ಪುಸ್ತಕದೊಳಗೆ ಕೊಡಲಾಗಿದೆ. ಇಟ್ಸ್ ಅಲ್ಟಿಮೇಟ್ ಪ್ರಬಂಧ ಗೈಸ್. ಡೆಸ್ಟಿನಿ ಆಫ್ ಅ ನೇಷನ್ ಈಸ್ ಡಿಸೈಡೆಡ್ ಇನ್ ಇಟ್ಸ್ ಕ್ಲಾಸ್ ರೂಮ್. ಶ್ರೇಷ್ಠ ರಾಷ್ಟ್ರಗಳ ಅಡಿಪಾಯವನ್ನು ತರಗತಿಯ 4 ಗೋಡೆಯಲ್ಲಿ ಹಾಕಲಾಗಿದೆ ಅಂತ ಏನು ಟಾಪಿಕ್ ಇದೆ, ಅಲ್ಟಿಮೇಟ್ ಟಾಪಿಕ್. ಓಕೆ, ನಿಮಗೆ ಬೇಕು ಅಂದರೆ ಹೇಳಿ, ಡೆಫಿನೆಟ್ಲಿ ಐ ವಿಲ್ ಡೂ ಇಟ್. ಬಟ್ ಬೇರೆ ಎಸ್ಸೆಗಳು ಪೈಪ್ಲೈನ್ ಒಳಗಿದ್ದಾವೆ, ಅವುಗಳನ್ನ ಮೊದಲು ಮಾಡ್ತೀನಿ ನಾನು. ಬಟ್ ಇದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ ಗೈಸ್. ಶಾಲೆಗಳು ಕೇವಲ ಅಕ್ಷರಸ್ಥರನ್ನು ತಯಾರಿಸುವ ಕಾರ್ಖಾನೆಗಳಲ್ಲ. ಓಕೆ, ನೋಡಿ, ಇವತ್ತು ಅದೇ ಶಾಲೆಗಳು ಹಾಗೆ ಆಗ್ತಿದ್ದಾವೆ, ಬರೀ ಅಕ್ಷರಸ್ಥರನ್ನ ತಯಾರಿಸೋ ಕಾರ್ಖಾನೆಗಳಾಗ್ತಿದ್ದಾವೆ. ಬಟ್ ಒಳ್ಳೆ ಹ್ಯೂಮನ್ ಬೀಯಿಂಗ್ನ, ಒಳ್ಳೆ ಮನುಷ್ಯನ ತಯಾರಿಸ್ತಾ ಇಲ್ಲ, ನೈತಿಕತೆಯನ್ನು ನೀಡ್ತಾ ಇಲ್ಲ. ಓಕೆ, ಹೆಂಗೆ ವಿಚಾರ ಮಾಡಬೇಕು ಅಂತ ಹೇಳ್ತಾ ಇಲ್ಲ. ಬರೀ ಏನು ವಿಚಾರ ಮಾಡಬೇಕು? ಪ್ರೆಸ್ಟೇಜ್. ಈ ಸೊಸೈಟಿ ಒಳಗೆ ಬಹಳ ಜನ ತಿಳ್ಕೊಂಡಿದ್ದಾರೆ, ಆ ಇಂಗ್ಲೀಷ್ ಮೀಡಿಯಂ ಶಾಲೆಗೆ ನಮ್ಮ ಮಕ್ಕಳನ್ನ ಹಾಕಿದರೆ ಅವು ಭಾಳ ಜಾಣ ಆಗ್ತವೆ ಅಂತ. ನೋ ಗೈಸ್, ಯಾರು ಹೇಳಿದ್ದಾರೆ? ಓಕೆ, ಇಂಗ್ಲೀಷ್ ನೀವು ಮನೆಯೊಳಗೆ ಹೇಳ್ಕೊಡೋದಿಲ್ಲ, ನಿಮಗೆ ಇಂಗ್ಲೀಷ್ ಬರೋದಿಲ್ಲ ಅಂದರೆ ಯಾವ ಶಾಲೆಗೆ ಹಾಕಿದರೂ ಕೂಡ ಆ ಮಕ್ಕಳು ಸಫರ್ ಆಗ್ತವೆ. ಅದಕ್ಕೆ ಭಾಳ ಜನಕ್ಕೆ ಇಂಗ್ಲೀಷ್ ಬರೋದಿಲ್ಲ. ಕನ್ನಡ ನಿಮಗೆ ಯಾವುದಾದ್ರೂ ಯೂನಿವರ್ಸಿಟಿಗೆ, ಕಾಲೇಜ್ಗೆ ಹೋಗಿ ಕಲ್ತಿದ್ದೀರಾ, ಮನೆಯೊಳಗೆ ಕಲಿಸಿದ್ದಾರೆ. ಬಟ್ ನಮ್ಮ ಹತ್ರ ಇಲ್ಲದೆ ಇರೋದನ್ನು ಲೈಕ್ ನಮಗೆ ಯಾವ್ದು ಸಿಕ್ಕಿಲ್ಲೋ ಅದು ಮಕ್ಕಳಿಗೆ ಸಿಗಬೇಕು ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ನೋ ಡೌಟ್ ಇನ್ ದ್ಯಾಟ್. ಓಕೆ, ಪ್ರತಿಯೊಬ್ಬ ಪೇರೆಂಟ್ಸ್ ಮಾಡ್ಬೋದು. ಬಟ್ ಅದಕ್ಕೆ ನೀವು ಕೂಡ ಆದಷ್ಟು ಅದಕ್ಕೆ ಹೆಲ್ಪ್ ಮಾಡಬೇಕು ಫ್ರೆಂಡ್ಸ್. ಬಟ್ ಅದನ್ನು ಮಾಡೋದು ಯಾರೂ ಮಾಡೋದಿಲ್ಲ, ಯಾವ ಪೇರೆಂಟ್ಸು ಮಾಡೋದಿಲ್ಲ. ಓಕೆ, ಇವತ್ತು ನೀವು ಅಬ್ದುಲ್ ಕಲಾಂ ಅವ್ರನ್ನ ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರೀತಾರೆ. ಬಟ್ ಮಕ್ಕಳಿಗೆ ಎಷ್ಟು ಜನ ಕೂಡಿಸಿ ಅಬ್ದುಲ್ ಕಲಾಂ ಅವರ ಲೈಫ್ ಸ್ಟೋರಿನ ಹೇಳ್ತಾರೆ, ಎಷ್ಟು ಜನ ವಿಂಗ್ಸ್ ಆಫ್ ಫೈರ್ ಓದಿದ್ದಾರೆ, ಇವ್ರನ್ನ ಇದೇ ಕಾರಣಕ್ಕೆ ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರೀತಾರೆ ಅಂತ ಎಷ್ಟು ಜನ ಮಕ್ಕಳಿಗೆ ಕೂಡಿಸಿ ಈ ಕಥೆನ ಹೇಳ್ತಾ ಇಲ್ಲ ಫ್ರೆಂಡ್ಸ್. ವರ್ಗೀಸ್ ಕುರಿಯನ್. ಓಕೆ, ಈ ದೇಶದೊಳಗೆ ಹಾಲಿನ ಸಮಸ್ಯೆ ಏನಿತ್ತು, ಹಾಲು ಉತ್ಪಾದನೆ ಮಾಡೋ ಸಮಸ್ಯೆನೂ ಇತ್ತು. ಇವನ್ ಹಾಲು ಉತ್ಪಾದಕರು ಕೂಡ ಕಮ್ಮಿ ಇದ್ದರು, ಹೈನುಗಾರಿಕೆನ ಒಂದು ವೃತ್ತಿಯಾಗಿ ತಗೊಂಡಿರಲಿಲ್ಲ. ಬಟ್ ಕೇರಳದೊಳಗೆ ಒಂದು ಸಣ್ಣ ಹಳ್ಳಿಯಲ್ಲಿ ಹುಟ್ಟಿದಂಥ ಒಬ್ಬ ಇಂಜಿನಿಯರ್, ಓಕೆ, ವರ್ಗೀಸ್ ಕುರಿಯನ್, ಗುಜರಾತ್ನಲ್ಲಿ ಅಮೂಲ್ ಅನ್ನುವಂಥ ಒಂದು ಸಂಸ್ಥೆನ ತೆಗೆದು ಮಿಲ್ಕ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರೆಸ್ಕೊಂಡ್ರು ಗೈಸ್. ಓಕೆ, ಮಿಲ್ಕ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರೆಸ್ಕೊಂಡ್ರು. ಇಂಥವ್ರು ಅದೆಷ್ಟೋ ಜನ ಇದ್ದಾರೆ ಗೈಸ್. ಇಂಥ ಸ್ಟೋರಿನ ನಾವು ಎಷ್ಟು ಮಕ್ಕಳ ಜೊತೆ ಶೇರ್ ಮಾಡ್ತಾ ಇಲ್ಲ. ನಾವೆಲ್ಲ ಏನಾಗ್ತಿದ್ವಿ? ಮೊಬೈಲ್ ಮ್ಯಾನ್ಗಳಾಗ್ತಿದ್ವಿ. ನಾವು ಮೊಬೈಲ್ ತೊಗೊಂಡು ನೋಡ್ಕೋತ ಕೊಡ್ತಾ ಇದ್ವಿ, ಮಕ್ಕಳಿಗೂ ಕೂಡ ಮೊಬೈಲ್ನ ಕೊಡ್ತಾ ಇದ್ವಿ, ಮಕ್ಕಳು ಕೂಡ ಮೊಬೈಲ್ ಮ್ಯಾನೇ ಆಗ್ತಿದ್ದಾರೆ. ಮಿಲ್ಕ್ ಮ್ಯಾನು, ಮಿಸೈಲ್ ಮ್ಯಾನು, ಓಕೆ, ಮೌಂಟೇನ್ ಮ್ಯಾನು, ಮಾಂಜಿ ದ ಮೌಂಟೇನ್ ಮ್ಯಾನ್, ಕೇಳಿರಿ ಸ್ಟೋರಿ. ಓಕೆ, ಇವರೆಲ್ಲ ಯಾವಾಗ ಹುಟ್ಟೋದು ಗೈಸ್? ಇವ್ರನ್ನೆಲ್ಲ ಯಾರು ಕ್ರಿಯೇಟ್ ಮಾಡೋದು? ನಾವೇ ಹೇಳ್ಕೊಡ್ತಾ ಇಲ್ಲ ಅಂದರೆ ಮಕ್ಕಳಿಗೆ ಯಾರು ಹೇಳ್ಕೊಡ್ಬೇಕು?
ಮೊಬೈಲ್ ಮ್ಯಾನ್ ಆಗಬಾರ್ದು ಗೈಸ್. ಓಕೆ, ಸೊ ಇಂಥ ಸ್ಟೋರಿನ ಹೇಳಿ ನಾವು ಉದ್ಧಾರ ಆಗಿ ಹುಟ್ಟುವಂಥ ಮಕ್ಕಳನ್ನೂ ಉದ್ಧಾರ ಮಾಡಬೇಕು ಅಂತ ನನಗನ್ಸುತ್ತೆ. ಯಾಕೆ ನಾವು ಈ ಆ್ಯಂಗಲಲ್ಲಿ ವಿಚಾರ ಮಾಡೋದಿಲ್ಲ? ದಟ್ಸ್ ವಾಟ್ ಮೈ ಕ್ವಶನ್. ಓಕೆ, ಸೊ ಸಾಧ್ಯವಾಗದ ರೀತಿಯಲ್ಲಿ ಅವರು ನಮ್ಮ ಜೀವನವನ್ನು ಸ್ಪರ್ಶಿಸುತ್ತಾರೆ. ಓಕೆ, ಯಾವುದೇ ಸಂಸ್ಥೆಯು ಬಹುಶಃ ಸಾಧ್ಯವಾಗದ ರೀತಿಯಲ್ಲಿ ಅವರು ನಮ್ಮ ಜೀವನವನ್ನು ಸ್ಪರ್ಶಿಸ್ತಾರೆ. ಆದರೆ ಜೀವನವನ್ನು ಸ್ಪರ್ಶಿಸಲಿಕ್ಕೆ ರ್ಯಾಷನಾಲಿಟಿ ಅನ್ನೋದು ಇಲ್ಲ ಗೈಸ್. ಓಕೆ, ಈ ಸ್ಕೂಲ್ಗಳಲ್ಲಿ ನಮಗೆ ಇದನ್ನು ಕಲಿಸ್ತಾ ಇಲ್ಲ. ಓಕೆ, ದ್ಯಾಟ್ಸ್ ದ ಪ್ರಾಬ್ಲಮ್. ನೆಕ್ಸ್ಟ್ ಇಂಟ್ರೊಡಕ್ಷನ್. ಇದಕ್ಕೆ ಏನು ಕೊಡ್ತೀರಿ? ಇವೆಲ್ಲ ಕೊಟೇಶನ್ ಗೈಸ್. ಓಕೆ, ನಾನು 3-4 ಕೊಟೇಶನ್ನ ಕೊಟ್ಟಿದ್ದೀನಿ. ಯು ಕ್ಯಾನ್ ಸಿ, ನಿಮ್ಗೆ ಯಾವ್ದು ಬೇಕೋ ಅದನ್ನು ಹಾಕ್ಬೋದು. ದೇಶವೊಂದರ ಭವಿಷ್ಯವು ಅದರ ತರಗತಿಯಲ್ಲಿ ನಿರ್ಧಾರವಾಗುತ್ತದೆ ಎಂಬ ಮಾತಿದೆ. ಕೊಠಾರಿಯಾ ಕಮಿಷನ್ ಇದನ್ನು ಹೇಳಿದ್ದು ಗೈಸ್. ಆಧುನಿಕ ಶಿಕ್ಷಣ ವ್ಯವಸ್ಥೆಯು ಕೇವಲ ಪಠ್ಯಪುಸ್ತಕದ ಒಂದು ವ್ಯವಸ್ಥೆಯಾಗಿ ಉಳಿದು ಹೋಗಿಬಿಟ್ಟಿದೆ. ಎಸ್, ನಾಟ್ ಓನ್ಲಿ ಸ್ಕೂಲ್, ಕಾಲೇಜ್, ಇವನ್ ಕಾಂಪಿಟೇಟಿವ್ ಎಕ್ಸಾಮ್, ಮೆನಿ ಥಿಂಗ್ಸ್ ದಟ್ ಸಿಲೆಬಸ್ ಒಳಗಿದ್ದು ಸಿಲೆಬಸ್ಸಲ್ಲಿ ಏನಿದೆಯೋ ಅದನ್ನು ಮುಗಿಸಿದ್ರೆ ಮುಗೀತು ಅಂತ. ನೋ, ಯಾರು ಹೇಳಿದ್ದಾರೆ ಗೈಸ್? ಓಕೆ, KEA ಕಂಡಕ್ಟ್ ಮಾಡಿರುವಂಥ CET ಎಕ್ಸಾಮಲ್ಲಿ, ಆಮೇಲೆ ರೀಸೆಂಟ್ಲಿ KPSC ಅವರು ಕಂಡಕ್ಟ್ ಮಾಡಿರುವಂಥ ಎಕ್ಸಾಮಲ್ಲಿ ವಾಟ್ ವಾಸ್ ದ ಕ್ವಶನ್ ಪೇಪರ್ ನೇಚರ್? ಓಕೆ, ಸಿಲೆಬಸ್ ಪ್ರಕಾರ ಕೇಳ್ತಿದ್ದಾರೆ ಕ್ವಶನ್ನ. ಥಿಂಕ್ ಅಬೌಟ್ ಇಟ್. ಓಕೆ, ಸೊ ಶಿಕ್ಷಕರು ಕಲಿಸುವುದಕ್ಕೆ, ಮಕ್ಕಳು ಕಲಿಯುವುದಕ್ಕೆ ಒಂದು ಇನ್ನೊಂದು ಪೂರಕವಾಗಿ ಬಿಟ್ಟಿವೆ. ಹೆಂಗೆ? ಶಿಕ್ಷಕರು ಏನು ಬೇಕೋ ಅದನ್ನಷ್ಟೇ ಕಲಿಸ್ಲಿಕ್ಕೆ, ಮಕ್ಕಳು ಶಿಕ್ಷಕರು ಏನು ಬೇಕಾಗಿದೆ ಅದನ್ನಷ್ಟೇ ಹೇಳಿದೆ. ಯಾವ ಶಿಕ್ಷಕ ಶಿಕ್ಷಣವನ್ನು ಬಿಟ್ಟು, ಮೀನ್ಸ್ ಸಿಲೆಬಸ್ನ ಬಿಟ್ಟು, ಅಂದರೆ ಅಲ್ಲೇನಿದೆ ಆ ಪಾಯಿಂಟ್ಸ್ಗಳನ್ನು ಬಿಟ್ಟು ಹೊಸ ಪಾಯಿಂಟ್ಸ್ನ ಹೇಳ್ತಾನೆ, ವಿಚಾರ ಮಾಡಿ ಅಂತ ಹೇಳ್ತಾನೆ, ಆ ಶಿಕ್ಷಕ ಬ್ಯಾಡ್ ಶಿಕ್ಷಕ. ಇವತ್ತು ಆ ಥರ ಆಗಿದೆ ಗೈಸ್. ಎದಕ್ಕಂದರೆ ಅವರು ಹೊಸದನ್ನು ಹೇಳ್ತಿದ್ದಾರೆ, ನಮಗೆ ಬೇಡ. ಓಕೆ, ನಾವು ಹುಟ್ಟಿದೆ ಏನಿದೆಯೋ ಅದನ್ನೇ ಕಲೀಲಿಕ್ಕೆ ನಮ್ಗೆ ಆಗೋದಿಲ್ಲ. ಹೊಸದು ಯಾವಾಗ ಬೇಕಾಗಿದೆ? ನಾವು ಹುಟ್ಟಿದೆ ಲೇಬರ್ ಆಗಲಿಕ್ಕೆ. ಇನೋವೇಷನ್ ಅನ್ನೋದು ಯಾರಿಗೆ ಬೇಕಾಗಿದೆ? ಹಾಗಂದರೆ ದೇಶದೊಳಗಿರುವಂಥ ಸಮಸ್ಯೆಗಳು ಹೆಂಗೆ ಸಾಲ್ವ್ ಆಗ್ತವೆ? ಓಕೆ, ಇನೋವೇಷನ್ ವಿ ನೀಡ್ ಗೈಸ್. ವಿ ನೀಡ್ ನ್ಯೂ ಥಾಟ್ಸ್, ವಿ ನೀಡ್ ಪ್ರೊಸೆಸ್ ಆಫ್ ಥಿಂಕಿಂಗ್, ವಿ ನೀಡ್ ಕ್ರಿಟಿಕಲ್ ಅನಾಲಿಸಿಸ್. ಓಕೆ, ವಿದ್ಯಾರ್ಥಿಗಳು ಕಂಠಪಾಠ ಮಾಡೋದು ನೋಡಿ. ನೀವು ನಿಮ್ಮ ಶಾಲೆಯನ್ನು ಒಂದು ಸರ್ತಿ ನೆನಪಿಟ್ಕೊಳ್ರಿ. ಯಾವ ವಿದ್ಯಾರ್ಥಿ ಕಂಠಪಾಠ ಮಾಡಿ ಬಂದು ಆ್ಯಸ್ ಇಟ್ ಈಸ್ ವಾಮಿಟ್ ಮಾಡ್ತಿರ್ತಾನೆ, ಅವನಿಗೆ ಟೀಚರ್ ವೆರಿ ಗುಡ್ ಅಂತ ಹೇಳ್ತಿರ್ತಾರೆ. ಬಟ್ ಅದೇ ಒಬ್ಬ ವಿದ್ಯಾರ್ಥಿ ವಿಚಾರ ಮಾಡಿ ಹೇಳಿಕ್ತಾ ಹೋದರೆ, ತಪ್ಪು ಮಾಡಿದರೆ ಅವನಿಗೆ ಇನ್ಸಲ್ಟ್ ಮಾಡ್ತಾರೆ. ಅಂಥ ಒಬ್ಬರು ಶಿಕ್ಷಕರು ಕೂಡ ಒಂದು ವಿಲನ್ ಇದ್ದಂಗೆ ಫ್ರೆಂಡ್ಸ್. ಓಕೆ, ಸೊ ತರಗತಿಯಲ್ಲಿ ಬೈಪಟ್ ಹಾಕಿ ಹೇಳಿಬಿಟ್ರೆ ಸಾಕು, ಶಿಕ್ಷಕರು ತುಂಬ ಖುಷಿ ಪಡ್ತಾರೆ. ಸೊ ಅಷ್ಟೇ ಅಲ್ಲ, ಕೆಲವು ಸಾರಿ ನಮ್ಮ ವಿದ್ಯಾರ್ಥಿಗಳು ಕೂಡ ಬಹಳ ಜಾಣರು ಎಂಬ ಅಹಂ ಕೂಡ ಬರುವಂಥ ಸಾಧ್ಯತೆ ಇರುತ್ತೆ. ಎಸ್, ಟೀಚರ್ ಹೆಂಗೆ ಹೇಳ್ತಾರೆ ನೋಡಿ, ಭಾಳ ಶಾನೇರಿ ನಮ್ಮ ಹುಡುಗರು. ಯಾಕಂದರೆ ಎಲ್ಲ ಬೈಪಟ್ ಹಾಕಿ ಬಂದು ನಾನೇನು ಹೇಳ್ತೀನೋ ಅದನ್ನೆಲ್ಲ ಹೇಳ್ತವೆ. ಓಕೆ, ಇಂಥ ಒಂದು ಅಹಂ ಬರುವಂಥ ಚಾನ್ಸಸ್ಸು ಕೂಡ ಬಂದಿದೆ ಬಹಳ ಶಿಕ್ಷಕರಿಗೆ. ಓಕೆ, ಆದರೆ ಆ ಪಾಠ ಕೊಠಡಿಯಿಂದ ಹೊರ ಬರುವುದರಲ್ಲಿ ಮರೆತು ಹೋಗುವ ಸಂಭವವೇ ಹೆಚ್ಚಾಗಿದೆ. ಎಸ್ ಫ್ರೆಂಡ್ಸ್, 6 ತಿಂಗಳು ಒಂದು ಸೆಮೆಸ್ಟ್ರಿ ಅಂದರೆ ಎಲ್ಲಿ ನೆನಪಿರುತ್ತೆ ನಿಮಗೆ? ಬಟ್ ಯಾವ ಒಬ್ಬ ಟೀಚರ್ ಎಕ್ಸಾಮ್ಗೆ ಉಪಯೋಗ ಆಗಬೇಕು, ಆಮೇಲೆ ನಿಮ್ಮ ಜೀವನಕ್ಕೆ ಅದಕ್ಕಿಂತನೂ ಉಪಯೋಗ ಆಗಬೇಕು ಅನ್ನುವಂಥ ಕನ್ಸರ್ನ ಇಟ್ಕೊಂಡು ಯಾವುದೇ ಒಂದು ಟಾಪಿಕ್ನ ಎಕ್ಸ್ಪ್ಲೇನ್ ಮಾಡ್ತಾನೋ, ಸೊ ಅದು ಲೈಫ್ ಲಾಂಗ್ ಉಳಿಯುತ್ತೆ. ಸೊ ಹಾಗೆ ನನಗೆ ಅನೇಕ ಟೀಚರ್ಸ್ಗಳು ಟೀಚ್ ಮಾಡಿದ್ದಾರೆ ಗೈಸ್. ಓಕೆ, ನಾವು ಕಲಿಯುತ್ತಿರುವ ಪದವಿಯಿಂದ ಇಂದು ಭಾರತದಲ್ಲಿ ಉದ್ಯೋಗ ಅವಕಾಶಗಳು ದೊರೆಯುತ್ತಿಲ್ಲ. ದಿಸ್ ಈಸ್ ವಾಟ್ ಗೈಸ್. ಓಕೆ, ಎಲ್ಲಿವರೆಗೆ ಈ ದೇಶದಲ್ಲಿ ಕಂಠಪಾಠ ನಿಲ್ಲುವುದಿಲ್ಲವೋ, ಎಲ್ಲಿವರೆಗೆ ವಿದ್ಯಾರ್ಥಿಗಳು ವಿಮರ್ಶಾತ್ಮಕ ಚಿಂತನೆಗಳನ್ನು ಬೆಳೆಸಿಕೊಳ್ಳುವುದಿಲ್ಲವೋ, ಅಲ್ಲಿವರೆಗೆ ನಮ್ಮ ದೇಶವನ್ನು ವಿಕಸಿತ ಭಾರತ ಅಂದರೆ ಒಂದು ಅಭಿವೃದ್ಧಿ ಹೊಂದಿದ ದೇಶವನ್ನಾಗಿ ಮಾಡಬೇಕು ಅಂತ ಏನು ನಮ್ಮ ಕನಸಿದೆ, ಇಂಪಾಸಿಬಲ್ ಗೈಸ್. ಓಕೆ, ಸೊ ಆ ಥರ ಆಗೋದು ತುಂಬ ಕಷ್ಟ. ನೋ ಕ್ರಿಟಿಕಲ್ ಅನಾಲಿಸಿಸ್. ಓಕೆ, ಹೆಂಗಾಗುತ್ತೆ? ಭಾರತದ ಶಿಕ್ಷಣ ವ್ಯವಸ್ಥೆಯಲ್ಲಿ ಬದಲಾವಣೆ ತರುವ ಉದ್ದೇಶದಿಂದ ಅನೇಕ ಕ್ರಮಗಳನ್ನು ಕೂಡ ತೆಗೆದುಕೊಳ್ಳಲಾಗಿದೆ. ಓಕೆ, ಸೊ ಆದರೆ ತೆಗೆದುಕೊಳ್ಳುವ ಕ್ರಮ ಏನೂ ನಿಂತಿಲ್ಲ, ಹಾಗೆ ಕಂಠಪಾಠ ಮಾಡುವುದು ಕೂಡ ನಮ್ಮ ದೇಶದೊಳಗೆ ನಿಂತಿಲ್ಲ. ಓಕೆ, ಶಿಕ್ಷಣ ನೀತಿ ಜಾರಿಗೆ ತರುವಲ್ಲಿ ಕೂಡ ಸರ್ಕಾರ ಅನೇಕ ಪ್ರಯತ್ನಗಳನ್ನು ಮಾಡಿದೆ. ಮೊದಲ ಬಾರಿಗೆ 1968ರಲ್ಲಿ ಇಂದಿರಾ ಗಾಂಧಿಯವರು ಶಿಕ್ಷಣ ನೀತಿಯನ್ನು ಜಾರಿಗೆ ತಂದರೆ, 1986ಅಲ್ಲಿ ರಾಜೀವ್ ಗಾಂಧಿಯವರು ಹೊಸ ಶಿಕ್ಷಣ ನೀತಿಯನ್ನು ಜಾರಿಗೆ ತಂದಿದ್ದಾರೆ. ನಂತರ ಈಗ ಹೊಸ ಶಿಕ್ಷಣ ನೀತಿ 2020 ಜಾರಿಯಲ್ಲಿದೆ.
2020 ಹೊಸ ಶಿಕ್ಷಣ ನೀತಿಯನ್ನು ಜಾರಿಗೆ ತಂದಂಥ ಮೊದಲ ರಾಜ್ಯ ಕೂಡ ಕರ್ನಾಟಕ. ಓಕೆ, ಹೊಸ ಶಿಕ್ಷಣ ನೀತಿ ಮೇಲೂ ಕೂಡ ನಾನು ವಿಡಿಯೋ ಮಾಡಿದ್ದೀನಿ ಫ್ರೆಂಡ್ಸ್. ನೋಡಿ, ಎಲ್ಲ ವಿಡಿಯೋನೂ ಮಾಡಿದ್ದೀನಿ, ಫ್ರೀ ಆಗಿ ಅವೈಲೇಬಲ್ ಇದ್ದಾವೆ. ಆ್ಯಂಡ್ ನೀವು ನೋಡಲ್ಲ, ಡೀಟೇಲ್ ಆಗಿರುವಂಥ ವಿಡಿಯೋನ ನೋಡಲ್ಲ. ಓಕೆ, ಶಿಕ್ಷಣ ನೀತಿಯನ್ನು ಜಾರಿಗೆ ತರುವುದರ ಮೂಲಕ ಪಠ್ಯಕ್ರಮದಲ್ಲಿ ಅನೇಕ ಬದಲಾವಣೆಗಳನ್ನು ತರ್ತಿದ್ದಾರೆ. ನಾನು ಹೇಳೋದನ್ನು ಸರಿಯಾಗಿ ಕೇಳಿ, ಪಠ್ಯಕ್ರಮದಲ್ಲಿ ಬದಲಾವಣೆ ತರ್ತಿದ್ದಾರೆ. ಆದರೆ ಆ ಬದಲಾವಣೆಯನ್ನು ಹೇಗೆ ವಿದ್ಯಾರ್ಥಿಗಳಿಗೆ ತಿಳಿಸಬೇಕು ಎಂದು ಶಿಕ್ಷಕರಿಗೆ ತರಬೇತಿ ನೀಡುವಲ್ಲಿ ಕೂಡ ವಿಫಲವಾಗಿದೆ. ಓಕೆ, ವಿಫಲರಾಗಿರಬಹುದು. 2020ರಲ್ಲಿ ಕೇಂದ್ರ ಸರ್ಕಾರ ಹೊಸ ಶಿಕ್ಷಣ ನೀತಿಯನ್ನು ಜಾರಿಗೆ ತಂದದ್ದು. ಇದು 21ನೇ ಶತಮಾನಕ್ಕೆ ಬೇಕಾದ ಶಿಕ್ಷಣ ವ್ಯವಸ್ಥೆ ಹೇಗಿರಬೇಕು ಎಂದು ತಿಳಿಸಿಕೊಡುವ ಒಂದು ವ್ಯವಸ್ಥೆಯಾಗಿದೆ. ಆದರೆ ವಿವಿಧ ರಾಜಕೀಯ ಕಾರಣದಿಂದ ದೇಶಾದ್ಯಂತ ಈ ಶಿಕ್ಷಣ ಪದ್ಧತಿಯನ್ನು ಜಾರಿಗೆ ತಂದಿಲ್ಲ. ತಮಿಳುನಾಡು ಹೇಳಿದೆ, ನಾವು ಇಂಪ್ಲಿಮೆಂಟ್ ಮಾಡೋದಿಲ್ಲ. ಇವತ್ತಿನ ಕರ್ನಾಟಕ ಹೇಳ್ತಾ ಇದೆ, ನಾವು ಇಂಪ್ಲಿಮೆಂಟ್ ಮಾಡೋದಿಲ್ಲ. ಓಕೆ, ಯಾವಾಗ ಕೇಂದ್ರದಲ್ಲಿ ರಾಜ್ಯದಲ್ಲಿ ಸರ್ಕಾರಗಳು ಬದಲಾವಣೆ ಆಗ್ತವೆ, ಸೊ ರಾಜಕೀಯ ಪಕ್ಷಗಳು ಇಂಪ್ಲಿಮೆಂಟ್ ಮಾಡೋದಿಲ್ಲ. ಓಕೆ, ಕೆಲವು ರಾಜ್ಯಗಳು ಇದನ್ನು ಒಪ್ಪುತ್ತಿಲ್ಲ. ಹೊಸ ಶಿಕ್ಷಣ ನೀತಿಯಲ್ಲಿ ನೋಡಿ, ಇಲ್ಲಿ ಒಂದು ಮಾತು ಹೇಳ್ತೀನಿ, ವೆರಿ ವೆರಿ ಇಂಪಾರ್ಟೆಂಟ್. ಹೊಸ ಶಿಕ್ಷಣ ನೀತಿಯಲ್ಲಿ ಏನು ಹೊಸದಿದೆ? ಓಕೆ, ವಾಟ್ ಈಸ್ ನ್ಯೂ ಎಜುಕೇಷನ್ ಪಾಲಿಸಿ, ಇದನ್ನ ಎಸೆ ಕೇಳಿದ್ದಾರೆ. ಏನು ಹೊಸದಿದೆ ಎಂದು ಬಹುತೇಕ ಈ ದೇಶದ ಶಿಕ್ಷಕರಿಗೆ ತಿಳಿದಿಲ್ಲ. ಫಾರ್ಗೆಟ್ ಅಬೌಟ್ ಪ್ರೈಮರಿ ಸ್ಕೂಲ್ ಟೀಚರ್, ದ ಯೂನಿವರ್ಸಿಟಿ ಟೀಚರ್ ಹೂ ಈಸ್ ಟೇಕಿಂಗ್ 2.5 lakh ಸ್ಯಾಲರಿ ಪರ್ ಮಂತ್, ದೇ ಡೋಂಟ್ ನೋ. ಓಕೆ, ಹೊಸ ಶಿಕ್ಷಣ ನೀತಿಯೊಳಗೆ ಏನು ಹೊಸದಿದೆ, ಆ ಯೂನಿವರ್ಸಿಟಿಗಳಲ್ಲಿ ಯಾವ ವಿದ್ಯಾರ್ಥಿಗಳನ್ನು ಹೆಂಗೆ ರೆಡಿ ಮಾಡಬೇಕು. PhD ಮಾಡಿ ಟ್ರಕ್ ಡ್ರೈವರ್ಗಳಾಗ್ತಿದ್ದಾರೆ, MA ಮಾಡಿ ME ಕೈಲಿಕ್ಕೆ ಹೋಗ್ತಿದ್ದಾರೆ. ಈ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ನಾವು ಏನಾದರೂ ಮಾಡಬೇಕಲ್ಲ. ಇವರು ಬರೀ MA ಮಾಡಿ ME ಕೈಲಕ್ಕೆ ಹೋಗಬಾರ್ದಲ್ಲ. ಇವರು MA ಮಾಡಿ ಒಂದು ಸ್ಟೇಜ್ ಕರೇಜ್ನ ಬೆಳೆಸ್ಕೋಬೇಕು, ಟೀಚಿಂಗ್ ಸ್ಕಿಲ್ನ ಬೆಳೆಸ್ಕೋಬೇಕು. ಅಫ್ಕೋರ್ಸ್ ಟೀಚರ್ ಆದವರು ಇನ್ಸ್ಪೈರ್ ಮಾಡಬೇಕು, ಸ್ಟೂಡೆಂಟ್ ಆದವರು ಕೂಡ ಫಾಲೋ ಮಾಡಬೇಕು ಫ್ರೆಂಡ್ಸ್. ಸ್ಟೂಡೆಂಟ್ಸ್ ಹತ್ರ ಕೂಡ ಈ ಒಂದು ವಿವೇಕ ಇರೋದಿಲ್ಲ. ಬಟ್ ಎಸ್, ಅವ್ರನ್ನ ಕನ್ವಿನ್ಸ್ ಮಾಡೋದು ಟೀಚರ್ ಆದವರ ರೆಸ್ಪಾನ್ಸಿಬಿಲಿಟಿ ಅಂತ ನನಗನ್ಸುತ್ತೆ. ಸೊ ಇವೆಲ್ಲಿವರೆಗೂ ನಿಲ್ಲೋದಿಲ್ಲ, ಅಲ್ಲಿವರೆಗೂ ಕಂಠಪಾಠ ಕೂಡ ನಿಲ್ಲೋದಿಲ್ಲ. ಪ್ರಾಯೋಗಿಕ ಶಿಕ್ಷಣವನ್ನು ನೀಡುವ ಉದ್ದೇಶದಿಂದಲೇ ಈ ಹೊಸ ಶಿಕ್ಷಣ ನೀತಿಯನ್ನು ಜಾರಿಗೆ ತಂದರೂ ಕೂಡ ಇದರ ಬಗ್ಗೆ ಜನರಲ್ಲಿ ಯಾವುದೇ ರೀತಿಯಾದ ಮಾಹಿತಿಗಳು ಇಲ್ಲ. ಓಕೆ, ನಿಮ್ಮೊಳಗೆ ಅನೇಕ ಜನ ಬೇರೆ ಬೇರೆ ಪ್ಲೇಸ್ಗಳಲ್ಲಿದ್ದು ಕೋಚಿಂಗ್ನ ತೊಗೊಂಡಿರ್ತೀರ, ಕಾಂಪಿಟೇಟಿವ್ ಎಕ್ಸಾಮ್ ಓದಿರ್ತೀರ, ನ್ಯೂಸ್ ಪೇಪರ್ ಓದ್ತೀರಾ. ಬಟ್ ಎಷ್ಟು ಜನಕ್ಕೆ ಹೊಸ ಶಿಕ್ಷಣ ನೀತಿ ಬಗ್ಗೆ ಐಡಿಯಾ ಇದೆ? ಹೊಸ ಶಿಕ್ಷಣ ನೀತಿಯನ್ನು ಎಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದಾರೆ, ಅದರಿಂದ ಏನು ಬದಲಾವಣೆ ಬರ್ತಾ ಇದೆ, ಏನು ರಿಪೋರ್ಟ್ ಓದಿದ್ದೀರಾ ಫ್ರೆಂಡ್ಸ್? 2020 ಅಂದರೆ 4 ವರ್ಷ ಆಯಿತು, 2024 ಏನು ಬದಲಾವಣೆ ಬಂದಿದೆ? ಥಿಂಕ್ ಅಬೌಟ್ ಇಟ್. ಓಕೆ, ಸೊ ಇದನ್ನು ಜನರಿಗೆ ತಿಳಿಸುವ ಪ್ರಯತ್ನಗಳು ಅಷ್ಟಾಗಿ ನಡೆದಿಲ್ಲ. ಓಕೆ, ಆದ್ದರಿಂದ ಇನ್ನೂ ಕೂಡ ನಮ್ಮ ಶಾಲೆಗಳಲ್ಲಿ ಕಂಠಪಾಠ ನಡೆಯುತ್ತಿದೆ. ಈ ಕಾರಣಕ್ಕಾಗಿ ಶಾಲೆಗಳಲ್ಲಿ ಕಲಿತಿದ್ದನ್ನು ಮರೆತ ನಂತರ ಉಳಿಯುವುದೇ ಶಿಕ್ಷಣ ಎಂಬುದು ಇಂದಿನ ಚರ್ಚೆಯ ವಿಷಯವಾಗಿದೆ ಫ್ರೆಂಡ್ಸ್. ಓಕೆ, ಹೌದಿಲ್ಲೋ? ಶಾಲೆ ಒಳಗೆ ಕಲಿತ ನಂತರ ಉಳಿದಿದ್ದೇ ಶಿಕ್ಷಣ. ದಟ್ಸ್ ವೆರಿ ಇಂಪಾರ್ಟೆಂಟ್. ಕರೇಜ್, ಹಾನೆಸ್ಟ್ ಆಗಿರೋದು, ಓಕೆ, ನೈತಿಕವಾಗಿ ನಡೆದುಕೊಳ್ಳೋದು, ನೈತಿಕತೆಯನ್ನು ಕಲಿಯೋದು, ಓಕೆ, ಬೇರೆಯವ್ರಿಗೆ ಮರ್ಯಾದೆ ಕೊಟ್ಟು ಮಾತಾಡೋದು, ಓಕೆ, ಒಂದೇ ಜಾಬ್ ಲೈಫ್ ಒಳಗೆ ಇಂಪಾರ್ಟೆಂಟ್ ಅಂತ ತಿಳಿದುಕೊಳ್ಳದೆ ಇರೋದು, ಓಕೆ, ಯಾರೋ ನಿಮ್ಮನ್ನು ರಿಜೆಕ್ಟ್ ಮಾಡಿದಾಗ ಒಪ್ಕೊಳ್ಳೋದು, ಇವುಗಳನ್ನು ಶಾಲೆಯಲ್ಲಿ ಕಳಿಸ್ತಾರ ಗೈಸ್? ಓಕೆ, ನೋಡಿ ನೀವು, ನಮ್ಮ ಪೇರೆಂಟ್ಸ್ ದೇ ಆರ್ ನಾಟ್ ಸೆನ್ಸಿಟಿವ್. ಒಂದನೇದು, ಪೇರೆಂಟ್ಸ್ಗೆ ಭಾಳಷ್ಟು ಕ್ರೆಡಿಟ್ ಹೋಗುತ್ತೆ ಗೈಸ್. ಫಾರ್ ಎಕ್ಸಾಂಪಲ್, ನಾನು ಒಂದು ಸಿಂಪಲ್ ಉದಾಹರಣೆ ಕೊಟ್ಟು ಹೇಳ್ತೀನಿ. ಸೊ ಒಬ್ಬ ಹುಡುಗ, ಎ ಅನ್ನುವಂಥ ಒಬ್ಬ ಹುಡುಗ ಬಿ ಅನ್ನುವಂಥ ಒಬ್ಬ ಹುಡುಗಿಗೆ ಪ್ರಪೋಸ್ ಮಾಡ್ತಾನೆ. ನನಗೆ ನೀವಂದರೆ ತುಂಬ ಇಷ್ಟ ಅಂತ ಹೇಳ್ತಾನೆ, ನಿಮ್ಮನ್ನು ಲವ್ ಮಾಡ್ತೀನಿ ಅಂತ ಹೇಳ್ತಾನೆ. ದ್ಯಾಟ್ ಈಸ್ ಫೇರ್. ಓಕೆ, ಎದಕ್ಕಂದರೆ ಯಂಗ್ ವಯಸ್ಸಿನಲ್ಲಿ ಒಬ್ಬ ಹುಡುಗಿ ಇಷ್ಟ ಆಗಲೇಬೇಕು, ಆದರೆ ಒಳ್ಳೆಯದು. ಬಟ್ ಹೇಳುವಂಥ ರೀತಿ ಅವರು ರಿಕ್ವೆಸ್ಟ್ ಮಾಡಿ ಆ ಹುಡುಗಿಗೆ ಕೇಳಿದರೆ ನಥಿಂಗ್ ರಾಂಗ್ ಇನ್ ಇಟ್. ಹುಡುಗಿ ಕೂಡ ಪೊಲೈಟ್ ಆಗಿನೇ ಸಾರಿ ನಂದು ಓದೋದಿದೆ ಅಥವಾ ಒಪ್ಕೊಳ್ಳೋದಿದ್ರೆ ಒಪ್ಕೊಳ್ಬೋದು. ಬಟ್ ಸೊ ರಿಜೆಕ್ಟ್ ಮಾಡಿದಾಗ, ಇಲ್ಲ ನನಗೆ ನಿನ್ನ ಕಂಡ್ರೆ ಇಷ್ಟ ಇಲ್ಲ ಅಂದಾಗ, ಸೊ ಎ ಅನ್ನುವಂಥ ಒಬ್ಬ ಹುಡುಗಿಗೆ ಅದನ್ನು ಒಪ್ಕೊಳ್ಳುವಂಥ ಶಕ್ತಿನೂ ಇರಬೇಕು ಗೈಸ್. ನಾವು ಫೇಲ್ಯೂರ್ ಆದಾಗ ಅದನ್ನು ಹೆಂಗೆ ನಾವು ಬೇರ್ ಮಾಡಬೇಕು ಅಂತ ನಮಗೆ
ನಮ್ಮ ಶಿಕ್ಷಣನೂ ಕಲಿಸ್ತಾ ಇಲ್ಲ, ಸೊಸೈಟಿ ಕಲಿಸ್ತಾ ಇಲ್ಲ, ಬಟ್ ಇದನ್ನು ಕಲಿಸ್ಬೇಕು ಫ್ರೆಂಡ್ಸ್. ಓಕೆ, ಹೋಗಲಿ ಬಿಡು ಅನ್ನುವಂಥ ಮನೋಭಾವನ ನಮಗೆ ಕಲಿಸ್ಬೇಕು. ಓಕೆ, ಆ್ಯಂಡ್ ಈ ಎ ಅನ್ನುವಂಥ ಒಬ್ಬ ಹುಡುಗ ಪೇರೆಂಟ್ಸ್ಗೆ ಬಂದು ಹೇಳಿದಾಗ, ಓಕೆ, ಯಾಕೆ ನಮ್ಮ ಪೇರೆಂಟ್ಸ್ ಚಿಕ್ಕ ಮಕ್ಕಳನ್ನ ಅಥವಾ ಯಂಗ್ ಕಿಡ್ಸ್ನ ಸರಿಯಾದ ರೀತಿಯಲ್ಲಿ ಯಾಕೆ ಗೈಡ್ ಮಾಡ್ತಾ ಇಲ್ಲ? ಫಾರ್ ಎಕ್ಸಾಂಪಲ್, ಎ ಅನ್ನುವಂಥ ಒಬ್ಬ ಹುಡುಗ, ಓಕೆ, ಓ ಅನ್ನುವಂಥ ಒಬ್ಬ ಫಾದರ್, ಓಕೆ, ಫಾದರ್ಗೆ ಬಂದು ಹೇಳ್ತಾನೆ, ಅಪ್ಪ ನಾನು ಒಬ್ಬ ಹುಡುಗಿನ ಇಷ್ಟಪಟ್ಟಿದ್ದೆ ಕಾಲೇಜಲ್ಲಿ, ಅವ್ರಿಗೆ ಕೇಳಿದೆ ನಾನು ನನ್ನ ಪ್ರೀತಿ ಮಾಡ್ತೀಯ ಅಂತ, ಆ ಹುಡುಗಿ ಒಲ್ಲ ಅಂದ್ಲು ಅಂದಾಗ ಯಾಕೆ ಆ ತಂದೆ ಆದವರು, ಓಕೆ ನೀನು ಹುಡುಗಿನ ಇಷ್ಟಪಟ್ಟಿಯಾ, ಓಕೆ ಗುಡ್, ನನ್ನ ಮಗ ಹುಡುಗ ಇದ್ದಾನೆ, ಲೆಟ್ ಸೆಲೆಬ್ರೇಟ್, ವೆರಿ ಗುಡ್, ಹುಡುಗ ಇದೆಯಾ ಅಂದರೆ ನಿನಗೆ ಇಷ್ಟ ಆಗಬೇಕು ಅಂತ ಯಾಕೆ ಹೇಳ್ತಾ ಇಲ್ಲ? ಆ್ಯಂಡ್ ಇಟ್ಸ್ ಓಕೆ, ನೀನು ಹೇಳಿದ್ಯಾ ನಿನಗನ್ಸಿದ್ದನ್ನು, ಒಪ್ಕೊಳ್ಳೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ಓಕೆ, ಸೊ ಅದಕ್ಕೇ ಇಟ್ಸ್ ಓಕೆ. ನಾನು ಯಂಗ್ ವಯಸ್ಸಿನೊಳಗಿದ್ದಾಗ ನನಗೂ ಚೆನ್ನಾಗಿ ಅನಿಸಿದ್ರು, ನಾನು ಹೇಳಿದ್ದೆ, ನನ್ನ ಜೊತೆನೂ ರಿಜೆಕ್ಷನ್ ಆಗಿದೆ, ನನ್ನೂ ರಿಜೆಕ್ಟ್ ಮಾಡಿದ್ದಾರೆ, ಬಟ್ ನಿಮ್ಮ ಮಮ್ಮಿ ಸಿಕ್ಕಿಲ್ವಾ ನನಗೆ? ಸೊ ನೀನು ಹುಡುಗ ಅಲ್ವಾ, ನಿನಗೂ ಒಬ್ಳು ಹುಡುಗಿ ಅಂತ ಇದ್ದೇ ಇರ್ತಾಳೆ, ಡೋಂಟ್ ವರಿ, ಈಗ ನೀನು ಸ್ಟಡಿ ಮೇಲೆ ಫೋಕಸ್ ಮಾಡು, ಓಕೆ, ಮತ್ತೆ ನೋಡೋಣ ಅಂಥೇಳಿ ಧೈರ್ಯ ಹೇಳಿ, ಓಕೆ, ಆ ಮಕ್ಕಳಿಗೆ ಯಾಕೆ ಆ ಸ್ಥೈರ್ಯವನ್ನು ತುಂಬ್ತಾ ಇಲ್ಲ ಗೈಸ್? ಯು ಟೆಲ್ ಮಿ. ಹಿಂಗೆ ಮಾಡಲಿಲ್ಲ ಅಂದರೆ ನಮ್ಮ ದೇಶದೊಳಗೆ ಎಲ್ಲಿ ಕ್ರೈಮ್ ನಿಲ್ತವೆ? ಓಕೆ, ಸೊ ಯು ಟೆಲ್ ಮಿ, ಯಾಕೆ ಈ ಹೇಳೋದ್ರಲ್ಲಿ ಏನು ಮಿಸ್ಟೇಕ್ ಇದೆ ಹೇಳಿ? ಅದನ್ನು ಬಿಟ್ಟು ನಿನಗೆ ಹಂಗೆ ಹೊಡಿತೀನಿ, ನಿನಗೆ ಹಿಂಗೆ ಮಾಡ್ತೀನಿ, ನಿನಗೆ ನಾಳೆಯಿಂದ ಕಾಲೇಜಿಗೆ ಕಲಿಸೋದಿಲ್ಲ, ಈ ಥರ ಹೆದರಿಸೋದ್ರಿಂದ ಯಾರಿದ್ದಾರೆ ಗೈಡ್ ಮಾಡಲಿಕ್ಕೆ ಯಂಗ್ಸ್ಟರ್ಸ್ನ? ಯು ಟೆಲ್ ಮಿ, ಯಾರು ಹೇಳ್ತಾರೆ ಹೇಳಿ? ಓಕೆ, ಟೀಚರ್ ಹೇಳ್ತಾರಾ? ಟೀಚರ್ ಇಂಥ ಕ್ವಶನ್ ಕೇಳ್ತೀರಾ ನೀವು ಟೀಚರ್ಗೆ? ಆರ್ ನಿಮಗೆ ಶಿಕ್ಷಣ ಪದ್ಧತಿ ಹೆಲ್ಪ್ ಮಾಡ್ತಿದೆಯಾ? ಓಕೆ, ಲೈಫ್ ಪಾಸ್ ಆಗೋದು ಇಂಪಾರ್ಟೆಂಟ್ ಗೈಸ್, ಎಕ್ಸಾಮ್ ಪಾಸ್ ಆಗೋದು ಅಲ್ಲ. ಇದನ್ನು ನಮಗೆ ಯಾಕೆ ಹೇಳ್ಕೊಡ್ತಾ ಇಲ್ಲ? ದ್ಯಾಟ್ ಈಸ್ ವಾಟ್ ಔಟ್ ಆಫ್ ಸಿಲೆಬಸ್. ಶಾಲೆ ನಂತರ ಉಳಿಯೋದೇ ಇದೆ, ಏನೇ ಕಷ್ಟ ಬಂದರೂ ಇಟ್ಸ್ ಓಕೆ, ಓಕೆ, ಐ ವಿಲ್ ಹ್ಯಾಂಡಲ್ ಇಟ್ ಅನ್ನುವಂಥ ಮನೋಭಾವನ ಸೊ ಶಾಲೆ ನಂತರ ಬೆಳೆಸ್ಕೋಬೇಕು. ಬಟ್ ಬೆಳೆಸ್ಕೊಳ್ಳಿಕ್ಕೆ ಈ ಸೊಸೈಟಿ ಹೆಲ್ಪ್ ಮಾಡ್ತಾ ಇದೆ. ಓಕೆ, ನೋಡಿ ಈಗ ಪಾಯಿಂಟ್ಸಿಂದ ಶುರು ಮಾಡ್ತೀನಿ ಫ್ರೆಂಡ್ಸ್. ಐ ಗೇವ್ ಒನ್ ಬ್ಯಾಕ್ಗ್ರೌಂಡ್, ಲೈಕ್ ನಿಮಗೆ ತುಂಬ ಚೆನ್ನಾಗಿ ಟಾಪಿಕ್ ಅರ್ಥ ಆಗಲಿ ಅಂತ. ಶಾಲೆಯಲ್ಲಿ ಕಲಿತು ಮರೆತ ನಂತರ ಉಳಿಯುವ ಶಿಕ್ಷಣದ ಅಂಶಗಳು ಹೆಂಗೆ? ಓಕೆ, ಸೊ ನೋಡಿ, ಯಾಕೆ ಶಾಲೆಯಲ್ಲಿ ಕಲಿತ ವಿಷಯಗಳ ನಂತರ ಉಳಿಯುವುದೇ ಶಿಕ್ಷಣ ಅಂತ ಹೇಳಲಾಗುತ್ತೆ ಅಂದರೆ, ಉದ್ಯೋಗ ಪಡೆಯುವ ಹಂಬಲದಲ್ಲಿ ಭಾಳ ಜನ ಶಿಕ್ಷಣವನ್ನು ಪಡಿತಾರೆ. ಹೀಗಾಗಿ ಶಾಲೆ ಮುಗಿದ ನಂತರ ಅಥವಾ ಎಕ್ಸಾಮ್ ಮುಗಿದ ನಂತರ ಆ ಸಿಲೆಬಸ್ನ ಮರಿತಾರೆ. ಉದ್ಯೋಗ ಕೊಡಬೇಕು, ಉದ್ಯೋಗ ಸೃಷ್ಟಿಸಬೇಕು ಅಂತ ಯಾರಿದ್ದಾರೆ ಅವರು ಶಾಲೆಯಲ್ಲೇ ಕಲೀಲಿ, ಶಾಲೆ ಹೊರಗೆ ಕಲೀಲಿ, ಉದ್ಯೋಗ ಸೃಷ್ಟಿ ಮಾಡಲಿಕ್ಕೆ ಪ್ರಾಕ್ಟಿಕಲ್ ಆಗಿ ಕಲಿತಾರೆ. ಓಕೆ, ಉದ್ಯೋಗ ಸೃಷ್ಟಿಯ ಹಂಬಲದಿಂದ ಶಾಲೆಯಲ್ಲಿ ಕಲಿತ ವಿಷಯಗಳೆಲ್ಲ ಮರೀತಿದ್ದಾವೆ. ಓಕೆ, ಅದಕ್ಕೆ ಕಾರಣ ಒಂದೊಂದಾಗಿ ನಾನು ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಭಾರತದಂಥ ದೇಶದಲ್ಲಿ ಮಗು ಹುಟ್ಟಿದ ತಕ್ಷಣವೇ ಅದಕ್ಕೆ ಹೆಸರಿಡ್ತಾರೆ. ಓಕೆ, ಸೊ ಆ ಮಗು ಯಾವ ಕೆಲಸಕ್ಕೆ ಸೇರಬೇಕು ಅಂತ, ಇದೇ ನಮ್ಮ ಪೇರೆಂಟ್ಸ್ ಮಾಡ್ತಾ ಇರುವಂಥ ದೊಡ್ಡ ಒಂದು ಕ್ರೈಮ್. ಓಕೆ, ಅನೇಕ ಪಾಲಕರು ನಿರ್ಧರಿಸಿಬಿಡ್ತಾರೆ, ಓಕೆ, ಏನು ನನ್ನ ಮಗ ಇಂಜಿನಿಯರ್, ನನ್ನ ಮಗಳು ಡಾಕ್ಟರ್, ಓಕೆ, ಇನ್ನೊಬ್ಬ ಮಗ IAS. ಬಟ್ ಈ ಮೂರೂ ಜನ ಮಕ್ಕಳು ಯಾವಾಗ ತಂದೆ ತಾಯಿ ಅಂದ್ಕೊಂಡಂಗೆ ಮಾಡೋದಿಲ್ಲ, ಆವಾಗ ತಂದೆ ತಾಯಿ ಡಿಪ್ರೆಷನ್ಗೆ ಹೋಗ್ತಾರೆ. ಅಥವಾ ಈ ಮೂರೂ ಜನ ಮಕ್ಕಳು ತಂದೆ ತಾಯಿ ಹೇಳ್ದಂಗೆ ನಡ್ಕೊಂಡ್ರೆ ಈ ಮೂರೂ ಜನ ಮಕ್ಕಳು ಡಿಪ್ರೆಷನ್ಗೆ ಹೋಗ್ತಾರೆ. ಓಕೆ, ಸೊ ಇದರೊಳಗೆ ಯಾರೋ ಒಬ್ಬ ಮಗು ಇರ್ಬೋದು, ನೀವು ಹೇಳಿದ್ದು ಅದಕ್ಕೂ ಇಷ್ಟ ಆಗ್ತಿರ್ಬೋದು, ಮಾಡ್ತಿರ್ಬೋದು, ಬಟ್ ಮೂರು ಜನರ ಮೇಲೆ ಪ್ರೆಷರ್ ಯಾಕೆ ಹಾಕ್ತಿರೋದು? ಬಟ್ ನಮ್ಮ ಪೇರೆಂಟ್ಸ್ ಎಂಥ ಹಿಪೋಕ್ರೆಟ್ ಇದ್ದಾರೆ ಅಂದರೆ, ಅವ್ರು ಮಾಡದೇ ಇರೋ ಎಲ್ಲ ಕೆಲಸನ ಅವ್ರ ಮಕ್ಕಳು ಮಾಡಬೇಕು. ಓಕೆ, ಅವ್ರ ಗುರಿ ಮತ್ತು ಉದ್ದೇಶ ಏನಿದೆ ಅವ್ರ ಮಕ್ಕಳು ಫುಲ್ಫಿಲ್ ಮಾಡಬೇಕು. ದಟ್ ಈಸ್ ವಾಟ್ ರಾಂಗ್ ಗೈಸ್. ಅದಕ್ಕೇ ಇವತ್ತು ಯಂಗ್ ವಯಸ್ಸಿನ ಮಕ್ಕಳು ಸೂಸೈಡ್ ಮಾಡ್ಕೋತಿದ್ದಾರೆ. ಪ್ರತಿಯೊಂದು ಮಗುನೂ ಕೂಡ ವಿಶಿಷ್ಟವಾದ ಸಾಮರ್ಥ್ಯವನ್ನು ಹೊಂದಿರ್ತದೆ ಅಂತ ಸಮಾಜದೊಳಗೆ ಎಲ್ಲರೂ ಹೇಳ್ತಾರೆ. ಆದರೆ ಆ ಸಾಮರ್ಥ್ಯವನ್ನು ತೋರಿಸ್ಲಿಕ್ಕೆ ಮಕ್ಕಳಿಗೆ ಬಹಳಷ್ಟು ಸಾಲಿ ಪ್ರೋತ್ಸಾಹಿಸೋದಿಲ್ಲ, ಪೋಷಕರು ಪ್ರೋತ್ಸಾಹಿಸೋದಿಲ್ಲ. ಒಬ್ಬರು ಸ್ಪೋರ್ಟ್ಸ್ ಒಳಗೆ ತುಂಬ ಚೆನ್ನಾಗಿರ್ತಾರೆ, ಬಟ್ ಪಾಲಕರು ಅಲವೇ ಮಾಡೋದಿಲ್ಲ. ಇಂಡಿಯಾದೊಳಗೆ ಸ್ಪೋರ್ಟ್ಸ್ ಅನ್ನೋದನ್ನು ಕರಿಯರ್ ಆಗಿ ತೊಗೊಳ್ಳೋದೇ ಇಲ್ಲ. ಅದಕ್ಕೆ ನಮ್ಮ ಒಲಿಂಪಿಕ್ಸ್ ಮೆಡಲ್ ಬರ್ತಾ ಇಲ್ಲ. ಓಕೆ, ನಾನು ಇದನ್ನು ಡೀಟೇಲ್ ವಿಡಿಯೋ ಮಾಡಿದ್ದೀನಿ ನೋಡಿ. ಮಗು ಶಾಲೆಗೆ ಸೇರಿದ ತಕ್ಷಣ ಆ ಮಗುವಿನ ಆಲೋಚನಾ ಶಕ್ತಿಯ ಬಗ್ಗೆ ಪಾಲಕರು ವಿಚಾರ ಮಾಡುತ್ತಿಲ್ಲ. ಓಕೆ, ಆ ಮಗುಗೆ ಅದು ಇಷ್ಟ ಆಗ್ತಿದೆಯೋ ಇಲ್ವೋ, ಓಕೆ, ಆ ಮಗು ಶಾಲೆ ಒಳಗೆ ಗುಡ್ ಇದೆಯೋ, ಸ್ಪೋರ್ಟ್ಸ್ ಒಳಗೆ ಗುಡ್ ಇದೆಯೋ, ಓಕೆ, ಅಥವಾ ಎಂಟರ್ಟೈನ್ಮೆಂಟ್ ವಿಡಿಯೋ ಮಾಡೋದ್ರೊಳಗೆ ಗುದ್ದಿದೆಯೋ, ಗೇಮ್ ಕ್ರಿಯೇಟ್ ಮಾಡಬೇಕನ್ನುತ್ತೋ, ಟೆಕ್ನಾಲಜಿ ಬಗ್ಗೆ ಅದಕ್ಕೆ ಇಂಟ್ರೆಸ್ಟ್ ಇದೆಯೋ,
ಯಾಕೆ ಮಾಡೋದಿಲ್ಲ ಹೇಳಿ ಫ್ರೆಂಡ್ಸ್? ನೀವು ಹೇಳ್ಬೋದು ಸರ್ ಶಾಲೆ ಕಲಿತ್ರೇನೆ ಉದ್ಧಾರ ಆಗ್ತಾರೆ ಸರ್, ಇಲ್ಲಾಂದರೆ ಹೆಂಗೆ ಸರ್? ನೋ ಗೈಸ್, ಯಾರು ಹೇಳಿದ್ದು? ಸಚಿನ್ ತೆಂಡೂಲ್ಕರ್ ಇಸ್ ನಾಟ್ ಎ ಡಿಗ್ರಿ ಹೋಲ್ಡರ್ ಬಟ್ ಗಾಡ್ ಆಫ್ ಕ್ರಿಕೆಟ್. ವಿರಾಟ್ ಕೊಹ್ಲಿ ಇಸ್ ಆಲ್ಸೋ ನಾಟ್ ಎ ಡಿಗ್ರಿ ಹೋಲ್ಡರ್. ವಾಟ್ ಹೀ ಈಸ್ ಡೂಯಿಂಗ್ ಟುಡೇ? ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ, ಗುಕೇಶ್. ಓಕೆ, ಗುಕೇಶ್ ಅಂತ ಹೇಳ್ಬಿಟ್ಟು ಚೆಸ್ ಪ್ಲೇಯರ್ ಇದ್ದಾನೆ ಗೊತ್ತಾ, ವರ್ಲ್ಡ್ ಚಾಂಪಿಯನ್ಶಿಪ್. ಓಕೆ, ನೋಡಿ ಫ್ರೆಂಡ್ಸ್, ಒಬ್ಬ ತಂದೆ ತಾಯಿ ಆದವರು ಒಂದು ಮಗುನ ಉದ್ದೇಶಪೂರ್ವಕವಾಗಿ ಒಂದು ಮಗುನ ಹೆತ್ತು ಅದರ ಭವಿಷ್ಯವನ್ನು ರೂಪಿಸಬೇಕು ಅನ್ನೋರು ಹೆಂಗಿರ್ತಾರೆ ಅಂತ ನಾನು ನಿಮಗೆ ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ. ಗುಕೇಶ್ 4th ಸ್ಟ್ಯಾಂಡರ್ಡ್ ಇದ್ದಾಗ ಅವ್ರ ತಂದೆಗೆ ಹೇಳ್ತಾನೆ, ನಾನು ಇನ್ನು ಮುಂದೆ ಶಾಲೆಗೆ ಹೋಗೋದಿಲ್ಲ, ಶಾಲೆಗೆ ಹೋಗೋದು ನನಗನ್ಸುತ್ತೆ ವೇಸ್ಟ್ ಅಂತ, ನನಗೆ ಶಾಲೆ ಕಲಿಯೋದ್ರಲ್ಲಿ ಇಂಟ್ರೆಸ್ಟ್ ಇಲ್ಲ, ಬಟ್ ಚೆಸ್ ಆಡೋದ್ರಲ್ಲಿ ಇಂಟ್ರೆಸ್ಟ್ ಇದೆ. ಓಕೆ, ಇಮ್ಯಾಜಿನ್ ಮಾಡಿ ಫ್ರೆಂಡ್ಸ್, ಉಳ್ಕಿದ ನಮ್ಮ ದೇಶದೊಳಗೆ 99% ಪೇರೆಂಟ್ಸ್ ಸೊ ಏನು ಬೇಕಾದ್ ಮಾಡೋಕ್ಕೆ ನಿಲ್ತಾರೆ, ಆ ಮಗುನ ಕೊಲೆ ಮಾಡೋಕ್ಕೂ ನಿಲ್ತಾರೆ, ಶಾಲೆನೇ ಹೋಗೋದಿಲ್ಲ ಅಂದರೆ ನೀನು ಏನು ಮಾಡ್ತೀಯ ಅಂತ ಹೇಳ್ತಾರೆ. ಬಟ್ ಗುಕೇಶ್ ತಂದೆ ಕೇಳ್ತಾರೆ, ನೀನು ಏನು ಮಾಡಬೇಕಂತೀಯ? ಚೆಸ್ ಆಡಬೇಕು ಅಂತಿದ್ದೀನಿ. ಓಕೆ ಫೈನ್, ನೀನು ಅದರೊಳಗೆ ಚೆನ್ನಾಗಿ ಆಡು. ತಂದೆ ಕೂಡ ಡಾಕ್ಟರ್ ಇದ್ದವರು, ಯಾರೋ ಒಬ್ರು ಚೆಸ್ ಆಡ್ಲಿಕ್ಕೆ ಬೇಕಲ್ವ ಅಪೋಸಿಟು, ತಂದೆ ಕೂಡ ಡಾಕ್ಟರ್ ಇದ್ದವರು ಅವ್ರ ಪ್ರೊಫೆಷನ್ನ ಬಿಟ್ಟು ಮಗನಿಗೆ ಚೆಸ್ ಆಡೋಕ್ಕೆ ಹೆಲ್ಪ್ ಮಾಡಿದ್ದಾರೆ. ಈಗ 15 ವರ್ಷದ ವಯಸ್ಸಿನ ಈ ಗುಕೇಶ್ ವರ್ಲ್ಡ್ ಚಾಂಪಿಯನ್ ಆಗಿದ್ದಾನೆ. ಯಾಕಾಗೋದಿಲ್ಲ? ತಂದೆ ತಾಯಿನೇ ಅಷ್ಟು ಇಂಟ್ರೆಸ್ಟ್ ತೊಗೊಂಡು ನಿನ್ನ ಭವಿಷ್ಯ ಹೀಗಿರಲಿ, ನೀನು ಹೀಗೆ ಪ್ರಯತ್ನ ಮಾಡು ಅಂತ ಗೈಡ್ ಮಾಡ್ತಿರ್ಬೇಕಾದ್ರೆ ಯಾಕಾಗೋದಿಲ್ಲ? ಬಟ್ ಮಾಡ್ತಾ ಇಲ್ಲ. ಕಂಠಪಾಠ ಮಾಡೋದು, ಯಾವ ಮಗು ಕಂಠಪಾಠ ಮಾಡುತ್ತೆ ಅದಕ್ಕೆ ನೊಬೆಲ್ ಪ್ರೈಸ್ ಸಿಕ್ಕಂಗೆ ನೀನು ನಿನ್ನ ಭವಿಷ್ಯ ಭಾರಿ ಇರುತ್ತೆ. ಈ ಕಂಠಪಾಠ ಮಾಡಿ ಮಾರ್ಕ್ಸ್ ತೊಗೊಂಡ್ರೆಲ್ಲ ಲೇಬರ್ ಆಗೋಕ್ಕೆ ಲೈಕ್ ಆದವರು ಫ್ರೆಂಡ್ಸ್. ಓಕೆ, ಹೊರಗಿನಿಂದ ಹೆಚ್ಚು ವಿಷಯಗಳನ್ನು ಕಲಿಯಲು ಸಾಧ್ಯವಾಗುವುದಿಲ್ಲ. ಹಾಗೆ ಶಿಕ್ಷಕರಾದವರು ಕೂಡ ಕಂಠಪಾಠಕ್ಕೆ ಹೆಚ್ಚು ಬೆಲೆಯನ್ನು ಕೊಡ್ತಿದ್ದಾರೆ. ಸೊ ಹೀಗಾಗಿ ಕಂಠಪಾಠ ಮಾಡಿದ್ದು ಶಾಲೆಯ ತರಗತಿ ನಂತರ ನಮಗೆ ಉಪಯೋಗ ಆಗ್ತಾ ಇಲ್ಲ. ಬಟ್ ಶಾಲೆಯ ತರಗತಿಯ ನಂತರ ಉಪಯೋಗ ಏನು ಕಲಿತಿದ್ದೀವಿ ಅದು ಮಾತ್ರ ಉಪಯೋಗ ಆಗುತ್ತೆ. ಓಕೆ, ಸೊ ಯಾಕೆ ಹಿಂಗಾಗ್ತಿದೆ ಅನ್ನೋದಕ್ಕೆ ನಾನು ಕಾರಣಗಳನ್ನ ಕೊಡ್ತಿದ್ದೀನಿ ಫ್ರೆಂಡ್ಸ್. ಸಂವಹನ ಕೌಶಲ್ಯ, ಯಾವ ಎಜುಕೇಷನ್ ಕೂಡ ನೀವು ಯಾವ ಥರ ಕಮ್ಯುನಿಕೇಷನ್ ಮಾಡಬೇಕು ಇನ್ನೊಬ್ಬರ ಜೊತೆ ಅಂತ ಹೇಳೋದಿಲ್ಲ ಫ್ರೆಂಡ್ಸ್. ಎಸ್, MBAದಲ್ಲಿ ನಿಮಗೆ ಹೇಳ್ಕೊಡ್ಬೋದು, MBA ಡಿಗ್ರಿ ಮಾಡಿದವ್ರಿಗೆ, ಬಟ್ ಪ್ರಾಕ್ಟಿಕಲಿ ನೀವು ಎಲ್ಲಿವರೆಗೂ ಪ್ರಾಕ್ಟೀಸ್ ಮಾಡೋದಿಲ್ಲ ಅಲ್ಲಿವರೆಗೂ ನಿಮಗೆ ಕಮ್ಯುನಿಕೇಷನ್ ಸ್ಕಿಲ್ ಇರೋದಿಲ್ಲ. ಬಟ್ ಪ್ರಾಕ್ಟಿಕಲ್ ಎಜುಕೇಷನ್ ಯಾರೂ ಕೊಡೋದಿಲ್ಲ. ಓಕೆ, ಸೊ ಶಾಲೆಯ ತರಗತಿಗಳಲ್ಲಿ ಅದೇ ವಿದ್ಯಾರ್ಥಿಗಳು, ಅದೇ ಸ್ನೇಹಿತರು, ಯಾರು ಬೇರೆಯವ್ರನ್ನ ಫ್ರೆಂಡ್ಶಿಪ್ ಮಾಡೋಕ್ಕೂ ಇಷ್ಟಪಡೋದಿಲ್ಲ ಫ್ರೆಂಡ್ಸ್. ಈಗ ನೋಡಿ, ಧಾರವಾಡಕ್ಕೆ ಬೇರೆ ಬೇರೆ ಹಳ್ಳಿಗಳಿಂದ, ಬೇರೆ ಬೇರೆ ಊರುಗಳಿಂದ ಭಾಳ ಜನ ವಿದ್ಯಾರ್ಥಿಗಳು ಬರ್ತಾರೆ. ಇಲ್ಲಿ ಬಂದು ಏನು ಮಾಡ್ತಾರೆ, ಅವ್ರ ಡಿಸ್ಟಿಕ್ನವರು, ಅವ್ರ ಊರ ಹತ್ತಿರದವರು, ಇವ್ರನ್ನ ಫ್ರೆಂಡ್ಶಿಪ್ ಮಾಡ್ಕೋತಾರೆ. ಏನು ಸಾಧನೆ ಮಾಡೋದಿದೆ ಹೇಳಿ ಫ್ರೆಂಡ್ಸ್? ಓಕೆ, ಏನು ಮಾಡ್ತಾರೆ, ಒಂದು ರೂಮ್ ಹಿಡಿತಾರೆ 4 ಜನ. ಸೊ ಅವ್ರವ್ರ ಊರಿನ ಸ್ಟೋರಿನ ಹೇಳ್ತಾರೆ, ನಿಮ್ಮ ಊರಲ್ಲಿ ಜಾತ್ರೆ ಹೆಂಗೆ ನಡೆಯುತ್ತೆ, ನಮ್ಮ ಊರಲ್ಲಿ ಹೆಂಗೆ ನಡೆಯುತ್ತೆ. ಬಟ್ ಯಾಕೆ ಬೇರೆ ಪಾರ್ಟ್ ಆಫ್ ಕರ್ನಾಟಕದಿಂದ, ನಾರ್ತ್ ಕರ್ನಾಟಕದವರು ಸೌತ್ ಕರ್ನಾಟಕದವ್ರ ಜೊತೆ ದೋಸ್ತಿ ಮಾಡೋದಿಲ್ಲ? ಯಾಕೆ ರೂಮ್ ಮಾಡೋದಿಲ್ಲ? ಏನು ಹೊಸದು ಕಲಿಬೇಕು ಅನ್ನೋ ಮನೋಭಾವ ವಿದ್ಯಾರ್ಥಿಗಳಲ್ಲೂ ಇಲ್ಲ. ಓಕೆ, ಅದೇ ಶಿಕ್ಷಕರು, ಅದೇ ಸ್ನೇಹಿತರು, ಇವನ್ ಶಿಕ್ಷಕರು ಕೂಡ ನೋ ಅಪ್ಡೇಟ್. ಓಕೆ, ಏನು ಬದಲಾಗ್ತಾ ಇದೆ ಎಕ್ಸಾಮಿನೇಷನ್ ಪ್ಯಾಟರ್ನಲ್ಲಿ, ಏನು ಬದಲಾಗ್ತಿದೆ ಜಗತ್ತಿನಲ್ಲಿ, ಅಪ್ಡೇಟ್ ಇಲ್ಲದೆ ಇರುವಂಥದ್ದು ಹೆಂಗೆ ಶಿಕ್ಷಕರು? ಓಕೆ, ಅದೇ ಪಠ್ಯ ಪುಸ್ತಕಗಳು ಇರುವುದರಿಂದ ವಿದ್ಯಾರ್ಥಿಗಳು ಸಮಾಜದೊಂದಿಗೆ ಹೇಗೆ ಸಂವಹನ ಮಾಡಬೇಕು ಅಂತ ಗೊತ್ತಾಗೋದಿಲ್ಲ ಫ್ರೆಂಡ್ಸ್. ತರಗತಿಗಳಲ್ಲಿ ಸಂವಹನ ಕಲಿಯಲು ಕಡಿಮೆ ಅವಕಾಶಗಳು ಸಿಗಬಹುದು. ಆದರೆ ಸಮಾಜದಲ್ಲಿ ಬೇರೆ ಬೇರೆ ಜನರೊಂದಿಗೆ ಬೆರೆಯುವುದರಿಂದ, ಅವರ ಜೀವನ ಕ್ರಮವನ್ನು ನೋಡುವುದರಿಂದ ಉತ್ತಮ ಸಂವಹನ ಬೆಳೆಸಿಕೊಳ್ಳಲು ಸಾಧ್ಯ ಆಗುತ್ತದೆ. ಉದಾಹರಣೆಗೆ, ಇಂದು ಅದೆಷ್ಟೋ ವಿದ್ಯಾರ್ಥಿಗಳು ಆಂಗ್ಲ ಮಾಧ್ಯಮದ ಶಾಲೆಗೆ ಸೇರ್ತಾರೆ, ಆದರೆ ಅವ್ರಿಗ್ಯಾರಿಗೂ ಇಂಗ್ಲೀಷ್ನಲ್ಲಿ ಮಾತನಾಡಲಿಕ್ಕೆ ಬರೋದಿಲ್ಲ. ದಿಸ್ ಈಸ್ ದೊಡ್ಡ ಐರನಿ ಫ್ರೆಂಡ್ಸ್. ಓಕೆ, ಇನ್ನೊಂದು, ಆಂಗ್ಲ ಮಾಧ್ಯಮದ ಶಾಲೆ ಅಂಥೇಳಿ ಕನ್ನಡ ಮಾಧ್ಯಮದಲ್ಲಿ ಪಾಠವನ್ನು ಹೇಳ್ಕೊಡ್ತಾರೆ. ದಟ್ ಈಸ್ ಆಲ್ಸೋ ಎನದರ್ ಐರನಿ. ಓಕೆ, ಸೊ ಬೋತ್ ಸೈಡಿಂದ ಮಿಸ್ಟೇಕ್ ಇದೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಬಟ್ ಇಫ್ ಯು ರಿಯಲಿ ವಾಂಟ್ ಟು ಲರ್ನ್ ಇಂಗ್ಲೀಷ್, ದೇರ್ ಆರ್ ಅ ಪೀಪಲ್ ಐ ಹ್ಯಾವ್ ಸೀನ್ 2ನೇತೆ 3ನೇತೆ ಓದಿದ್ದಾರೆ ಫ್ರೆಂಡ್ಸ್, ನನಗೆ ಗೊತ್ತಿದ್ದವರು. ಬಟ್ ಅವ್ರು ದೇ ಕ್ಯಾನ್ ಸ್ಪೀಕ್ ವೆರಿ ಫ್ಲೂಯೆಂಟ್ ಇಂಗ್ಲೀಷ್, ತುಂಬ ಫ್ಲೂಯೆಂಟಾಗಿ ಇಂಗ್ಲೀಷ್ನ ಮಾತಾಡ್ತಾರೆ. ಸೊ ಶಾಲೆನೇ ಕಲಿಬೇಕು ಅಂತಿಲ್ಲ, ಬಟ್ ನಿಮಗೆ ಇಚ್ಛಾಶಕ್ತಿ ಇದ್ದರೆ ಯು ಕ್ಯಾನ್ ಡೂ ಇಟ್. ಯಾಕೆ ಸಂವಹನ ಸ್ಕಿಲ್ ಇಲ್ಲ ಅಂದರೆ ಶಾಲೆ ಒಳಗೆ ನಮಗೆ ಅವಕಾಶನೇ ಸಿಗ್ತಾ ಇಲ್ಲ ಗೈಸ್. ಬಟ್ ಕಮ್ಯುನಿಕೇಷನ್ ಸ್ಕಿಲ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಮೋಸ್ಟ್ ಆಫ್ ದಿ ಬಿಸ್ನೆಸ್ ನಡೆಯೋದೇ ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ ಮೇಲೆ. ಓಕೆ, ನೆಕ್ಸ್ಟ್, ನೈತಿಕ ಶಿಕ್ಷಣದ ಕೊರತೆ. ಯಾವ ಶಾಲೆಯಲ್ಲಿ ನೈತಿಕ ಶಿಕ್ಷಣವನ್ನು ಕೊಡ್ತಿದ್ದಾರೆ ಹೇಳಿ ಫ್ರೆಂಡ್ಸ್? ಈವನ್
ಕೋಚಿಂಗ್ ಇನ್ಸ್ಟಿಟ್ಯೂಟ್ಗಳಲ್ಲಿ ಅಥವಾ ಈಗ ನಮ್ಮ ಕೋಚಿಂಗ್ಗಳಿಗೆಲ್ಲ ಬರುವಂಥ ವಿದ್ಯಾರ್ಥಿಗಳಿಗೆ ನೀವೇನಾದರೂ ನೈತಿಕ ಪಾಠ ಹೇಳ್ತಾ ಇದ್ರೆ ಅವ್ರು ಕ್ಲಾಸ್ ಬಿಟ್ಟು ಹೋಗ್ತಾರೆ, ಇಲ್ಲಾಂದರೆ ಅವ್ರಿಗೆ ನಿದ್ದೆ ಬರೋಕ್ಕೆ ಶುರು ಮಾಡುತ್ತೆ. ಬಟ್ ನೀವು ಕ್ಲಾಸ್ನ ಎಂಟರ್ಟೈನ್ ಮಾಡಬೇಕು. ಎಂಟರ್ಟೈನ್ಮೆಂಟ್. ನೈತಿಕ ಪಾಠವನ್ನು ಹೇಳಿದರೆ ಅವ್ರಿಗೆ ನಿದ್ದೆ ಬರುತ್ತೆ. ಇಲ್ಲ ಇವರೇನು ಸ್ವಾಮೀಜಿ ಥರ ಹೇಳ್ತಿದ್ದಾರೆ ಅಂತ ಅನಿಸುತ್ತೆ. ಬಟ್ ಎಲ್ಲಿವರೆಗೂ ಈ ಒಂದು ಆ್ಯಟಿಟ್ಯೂಡ್ ಮುಂದುವರಿಯುತ್ತೆ, ನೋ ಚೇಂಜಸ್ ಗೈಸ್. ಶಿಕ್ಷಣ ವ್ಯವಸ್ಥೆಯಲ್ಲಿ, ಅದರಲ್ಲೂ ಶಾಲೆಯಲ್ಲಿ ನೀಡಿರುವ ಪಠ್ಯಪುಸ್ತಕದ ಮೇಲೆ ನಮ್ಮ ಶಿಕ್ಷಣ ನಿರ್ಧಾರವಾಗುವುದರಿಂದ ಇಂದು ನೈತಿಕ ಶಿಕ್ಷಣದ ಕೊರತೆ ಎದ್ದು ಕಾಣುತ್ತಿದೆ. ಅದಕ್ಕೆ ರೇಪ್ ಕೇಸ್ಗಳು ಹೆಚ್ಚಿಗೆ ಆಗ್ತಿದ್ದಾವೆ ಈ ದೇಶದೊಳಗೆ, ಅದಕ್ಕೆ ಕರಪ್ಷನ್ ಹೆಚ್ಚಿಗೆ ಆಗ್ತಿದೆ. ಎಲ್ಲಿಂದ ನೈತಿಕ ಶಿಕ್ಷಣ ಬರುತ್ತೆ? ಸೊ ಅದಕ್ಕೆ ಕಮ್ಯುನಲ್ ರೈಟ್ಸ್ಗಳು ಹೆಚ್ಚಿಗೆ ಆಗ್ತಿದ್ದಾವೆ. ಓಕೆ, ಅದಕ್ಕೆ ಅನಾಥಾಶ್ರಮಗಳು ಹೆಚ್ಚಿಗೆ ಆಗ್ತಿದ್ದಾವೆ, ಅದಕ್ಕೆ ವೃದ್ಧಾಪ್ಯ ಆಶ್ರಮಗಳು ಹೆಚ್ಚಿಗೆ ಆಗ್ತಿದ್ದಾವೆ. ನೈತಿಕ ಶಿಕ್ಷಣ ಎಲ್ಲಿದೆ ಗೈಸ್? ಓಕೆ, ಈ ಕಾರಣಕ್ಕಾಗಿ ದೇಶದಲ್ಲಿನ ಶಿಕ್ಷಕನೊಬ್ಬ ತನ್ನ ವಿದ್ಯಾರ್ಥಿಯ ಮೇಲೆಯೇ ಲೈಂಗಿಕ ದೌರ್ಜನ್ಯ ನಡೆಸ್ತಿದ್ದಾರೆ. ಇಂಥ ನೀಚರು ಇದ್ದಾರೆ. ಓಕೆ, ಸರ್ಕಾರಿ ಉದ್ಯೋಗ ಪಡೆದ ಯುವಕನೊಬ್ಬ ಅತಿ ಹೆಚ್ಚು ವರದಕ್ಷಿಣೆಯನ್ನು ಪಡೀತಿದ್ದಾನೆ. ಎಲ್ಲಿಂದ ನೈತಿಕ ಶಿಕ್ಷಣ ಬರುತ್ತೆ ಗೈಸ್? ಸರ್ಕಾರಿ ಉದ್ಯೋಗ ಪಡೆಯೋದೇ, ಭಾಳ ಜನ ಪಡೀತಾ ಇರೋದೇನೆ ಅವ್ರಿಗೆ ಜಾಸ್ತಿ ವರದಕ್ಷಿಣೆ ಬರುತ್ತೆ ಅಂತ. ಎಲ್ಲಿವರೆಗೂ ಇಂಥ ನೀಚ ಗುಣ ಇರ್ತವೆ. ಇನ್ನೊಬ್ಬರ ಹರಾಮಿ ದುಡ್ಡನ್ನು ನಾನು ಆರಾಮಾಗಿ ತಗೋಬೇಕು ಅಂತ ಎಲ್ಲಿವರೆಗೆ ವಿಚಾರ ಮಾಡ್ತಾರೆ, ಅಲ್ಲಿವರೆಗೂ ಬದಲಾವಣೆ ಬರೋಕ್ಕೆ ಸಾಧ್ಯನೇ ಇಲ್ಲ ಗೈಸ್. ಓಕೆ, ಸೊ ವರದಕ್ಷಿಣೆ ತಗೊಳ್ಳೋದ್ರಲ್ಲಿ ಏನು ತಪ್ಪಿದೆ ಸರ್? ಅವರೇ ಕೊಡ್ತಾರೆ ಅಥವಾ ಸೊಸೈಟಿ ಒಳಗೆ ನಡೆದಿದೆ, ಅವ್ರು ಕೊಡೋದು ನೀವು ತಗೊಳ್ಳೋದು ಸೆಕೆಂಡರಿ. ಬಟ್ ವೆದರ್ ಯು ವಾಂಟ್ ಟು ಚೇಂಜ್ ಆರ್ ನಾಟ್. ಓಕೆ, ನನಗೆ ಬೇಡ, ನನ್ನ ಜೀವನ. ಸೊ ಒಂದೇದು ಮದುವೆ ಆಗಿರಬೇಕು ಅಂತ ಫಂಡಮೆಂಟಲ್ ರೈಟು ಕೂಡ ಇಲ್ಲ. ಯಾರು ಹೇಳಿದ್ದಾರೆ? ಸರ್ಕಾರಿ ಉದ್ಯೋಗದೊಳಗಿದ್ದವರು ಮೊದಲು ಕಾನೂನುಗಳನ್ನ ಅವ್ರು ಪಾಲನೆ ಮಾಡಬೇಕು. ಈವನ್ ಸರ್ಕಾರಿ ಉದ್ಯೋಗದಲ್ಲಿದ್ದವನಿಗೆ ಮಗಳು ಕೊಡ್ತೀನಿ, ಆಮೇಲೆ ಸರ್ಕಾರಿ ಇದ್ದವನೇ ಮದುವೆ ಮಾಡ್ತೀನಿ ಅನ್ನುವಂಥ ಹೆಣ್ಮಕ್ಕಳ ಮನೋಭಾವ ಕೂಡ ಚೇಂಜ್ ಆಗಬೇಕು. ಇಲ್ಲಿ ಬೋತ್ ಕರಪ್ಷನ್ನೇ, ಎರಡೂ ತಪ್ಪೇ. ಓಕೆ, ಸೊ ಸರ್ಕಾರಿ ಉದ್ಯೋಗನೇ ತಗೋಬೇಕು ಅಂತ ಹುಡುಗ ವಿಚಾರ ಮಾಡ್ತಿದ್ದಾನೆ ಅಂದರೆ, ಸರ್ಕಾರಿ ಉದ್ಯೋಗ ತಗೊಂಡ್ರೆ ಮಾತ್ರ ನಿಮಗೆ ಯಾರು ಹೆಣ್ಣು ಕೊಡ್ತಾರೆ, ನಿಮ್ಮ ಜೀವನ ಸುಗಮವಾಗುತ್ತೆ, ಸೊಸೈಟಿ ಒಳಗೆ ಮರ್ಯಾದೆ ಕೊಡ್ತಾರೆ ಅನ್ನುವಂಥ ಒಂದು ಮನೋಭಾವ ಎಲ್ಲಿವರೆಗೂ ಬದಲಾಗೋದಿಲ್ಲ, ಅಲ್ಲಿವರೆಗೂ ಕರಪ್ಷನ್ನು ನಿಲ್ಲೋದಿಲ್ಲ, ಅಲ್ಲಿವರೆಗೂ ವರದಕ್ಷಿಣೆ ನಿಲ್ಲೋದಿಲ್ಲ, ಅಲ್ಲಿವರೆಗೂ ಭ್ರೂಣ ಹತ್ಯೆಗಳು ನಿಲ್ಲೋದಿಲ್ಲ. ಹೆಣ್ಮಕ್ಳನ್ನ ಹೆರೋದೇ ಇಲ್ಲ ಗೈಸ್ ಯಾರು. ಓಕೆ, ಸೊ ಅಲ್ಲಿವರೆಗೂ ಭ್ರಷ್ಟಾಚಾರ ನಿಲ್ಲೋದಿಲ್ಲ, ಯಾವುದೇ ಸಮಸ್ಯೆಗಳಿದ್ದಾವೆ ಅಲ್ಲಿವರೆಗೂ ನಿಲ್ಲೋದಿಲ್ಲ ಫ್ರೆಂಡ್ಸ್. ಬಟ್ ಫಸ್ಟ್ ವಿ ಹ್ಯಾವ್ ಟು ಥಿಂಕ್ ದೀಸ್ ಥಿಂಗ್ಸ್. ನೈತಿಕ ಶಿಕ್ಷಣವನ್ನು ಎದಕ್ಕೆ ಕೊಡ್ತಾ ಇಲ್ಲ? ಯಾಕೆ ನಮಗೆ ಶಾಲೆಗಳಲ್ಲಿ ಇದ್ರ ಬಗ್ಗೆ ಡಿಬೇಟ್ ಮಾಡಿಸೋದಿಲ್ಲ? ವರದಕ್ಷಿಣೆಯನ್ನು ಕೊಡೋದು ತಗೊಳ್ಳೋದು ಎರಡೂ ಕೂಡ ತಪ್ಪು. ಓಕೆ, ಯಾಕೆ ಮಾಡಿಸೋದಿಲ್ಲ? ಇದ್ರ ಬಗ್ಗೆ ಡಿಬೇಟ್ನ ಯಾಕೆ ಮಾಡೋದಿಲ್ಲ ಗೈಸ್? ಯು ಟೆಲ್ ಮಿ. ಎಷ್ಟೋ ಜೀವಗಳು ಹೋಗಿದ್ದಾವೆ, ನಾವು ನೋಡಿಲ್ವಾ? ಸೊ ವರದಕ್ಷಿಣೆ ತಂದಿಲ್ಲ ಅಂತ ಮನೆಯಿಂದ ಹೊರಗೆ ಹಾಕಿದ್ದಾರೆ, ಸುಟ್ಟು ಹಾಕಿದ್ದಾರೆ, ಓಕೆ, ಕೊಲೆ ಮಾಡಿದ್ದಾರೆ, ಓಕೆ, ಇನ್ನೂ ಆದರೂ ಟಾರ್ಚರ್ ಮಾಡ್ತಾರೆ. ಎಷ್ಟು ಕೇಸ್ಗಳನ್ನ ನಾವು ನೋಡಿಲ್ಲ. ಆ್ಯಂಡ್ ನನ್ನ ಜೀವನಕ್ಕೆ ನಾನು ಶೋಕಿ ಮಾಡಬೇಕು, ನನಗೆ ಕಾರ್ ಬೇಕು, ನನಗೆ ಹಾಕೊಳ್ಳೋಕ್ಕೆ ವಾಚ್ ಬೇಕು, ನನಗೆ ಹೊಸ ಮೊಬೈಲ್ ಬೇಕು, ಬಂಗ್ಲೆ ಬೇಕು ಅಂದರೆ ಯಾಕೆ ನಾನೇ ಅದನ್ನು ದುಡಿದು ಅರ್ನ್ ಮಾಡಬೇಕು ಅನ್ನುವಂಥ ಮನೋಭಾವನ ಮಕ್ಕಳ ಹತ್ರ ಬೆಳೆಸ್ತಾ ಇಲ್ಲ. ಓಕೆ, ಹಾಗೆ ಹೆಣ್ಮಕ್ಳಿಗೂ ಕೂಡ ಈಕ್ವಲ್ ಆಗಿ ಗಂಡು ಮಕ್ಕಳಿಗೆ ಒಂದು ಫ್ಯಾಮಿಲಿ ಅಂದಮೇಲೆ ಕಾಂಟ್ರಿಬ್ಯೂಟ್ ಮಾಡಬೇಕು ಅಂತ ಯಾಕೆ ಕಲಿಸ್ತಾ ಇಲ್ಲ? ಎಲ್ಲಿವರೆಗೂ ಕಲಿಸೋದಿಲ್ಲ ಅಲ್ಲಿವರೆಗೂ ವರದಕ್ಷಿಣೆ ವ್ಯವಸ್ಥೆ ನಿಲ್ಲೋದಿಲ್ಲ. ಸೊ ವರದಕ್ಷಿಣೆ ವ್ಯವಸ್ಥೆ ಎಲ್ಲಿವರೆಗೂ ನಿಲ್ಲೋದಿಲ್ಲ, ಭ್ರೂಣ ಹತ್ಯೆ ನಿಲ್ಲೋದಿಲ್ಲ, ರೇಪ್ ಕೇಸ್ಗಳು ನಿಲ್ಲೋದಿಲ್ಲ, ಮೇಲಿದ್ದವನು ನಾನು ಪುರುಷ ಅನ್ನೋದನ್ನು ಬಿಡೋದಿಲ್ಲ ಗೈಸ್. ಸರ್ಕಾರಿ ಉದ್ಯೋಗದಲ್ಲಿರುವಂಥ ಒಬ್ಬ ಎಂಪ್ಲಾಯ್ಗೆ ಹೆಣ್ಣು ಕೊಟ್ಟಂಥ ಮಾಮ ಹೇಳ್ತಾನೆ, ಎಸ್ ನನ್ನ ಅಳಿಯ ಹೆಣ್ಣು PSI ಇದ್ದಾನೆ, KAS ಇದ್ದಾನೆ, 50 ಲಕ್ಷ ಕೊಟ್ವಿ ನೋಡಿ, ನಾವು 50 ಲಕ್ಷ ಕೊಟ್ಟು ಮದುವೆ ಮಾಡಿದ್ವಿ. ಓಕೆ, ಸೊ ಇದನ್ನು ನಾವು ಕ್ರೈಮ್ ಅಂತ ಕನ್ಸಿಡರ್ ಮಾಡೋ ಅವಶ್ಯಕತೆ ಇದೆ ಫ್ರೆಂಡ್ಸ್. ದ್ಯಾಟ್ ಈಸ್ ವಾಟ್ ನೈತಿಕ ಶಿಕ್ಷಣ. ಇನ್ನೊಬ್ಬರ ದುಡ್ಡನ್ನು ಈ ರೇಂಜ್ಗೆ 50 ಲಕ್ಷ ಇದು ಎಲ್ಲಿಂದ ಬಂದಿರ್ಬೋದು ಯಾರೂ ಕೂಡ ಥಿಂಕ್ ಮಾಡ್ತಾ ಇಲ್ಲ. ಬಟ್ ಯಾರ ಹತ್ರ ಎಲ್ಲ ವ್ಯವಸ್ಥೆ ಇದ್ದಾವೆ ಅವರು ಗ್ರೇಟ್ ಅಂತ ನಾವು ಅನ್ಕೋತೀವಿ. ಬಟ್ ನೋ ಗೈಸ್, ನಿಮಗೆ ಗೊತ್ತಿಲ್ಲ. ಓಕೆ, ಸೊ ದ್ಯಾಟ್ ಈಸ್ ವಾಟ್ ಐ ಕ್ಯಾನ್ ಟೆಲ್ ಯು ರಿಗಾರ್ಡಿಂಗ್ ದಿಸ್ ಓನ್ಲಿ. ಬಟ್ ಲೆಟ್ಸ್ ಕಂಪ್ಲೀಟ್ ದ ಎಸ್ಸೆ. ಓಕೆ, ಸರ್ಕಾರಿ ಕೆಲಸ ದೇವರ ಕೆಲಸ ಅಂತ ಹೇಳಿ ಸೇರಿ ಅತಿ ಹೆಚ್ಚು ಭ್ರಷ್ಟಾಚಾರ ಆಗ್ತಿದ್ದಾವೆ. ಓಕೆ, ಪ್ರತಿ ಗಂಟೆಗೆ 90 ರೇಪ್ ಪ್ರಕರಣಗಳು ಈ ದೇಶದೊಳಗೆ ರಿಜಿಸ್ಟರ್ ಆಗ್ತಿದ್ದಾವೆ. ಹೀಗೆ ಮಗು ನೈತಿಕ ಶಿಕ್ಷಣ ಎಲ್ಲಿವರೆಗೂ ಪಡೆಯುವುದಿಲ್ಲ, ಅಂತಹ ಮಗು ಸಮಾಜದಲ್ಲಿ ಹೆಚ್ಚು ಅಪರಾಧಗಳನ್ನು ಮಾಡುವಂಥ ಸಂಭವಗಳು ಇರುತ್ತವೆ. ಬರೀ ಪಠ್ಯ ಪುಸ್ತಕದ ಶಿಕ್ಷಣ
ಜೊತೆಗೆ ಪ್ರಾಯೋಗಿಕ ಶಿಕ್ಷಣವನ್ನು ನೀಡುವುದರಿಂದ ದೇಶದ ಭವಿಷ್ಯ ಉತ್ತಮವಾಗಲು ಸಾಧ್ಯವಾಗ್ತಾ ಇದೆ. ಬಟ್ ಪ್ರಾಯೋಗಿಕ ಶಿಕ್ಷಣವನ್ನು ನೀಡ್ತಾ ಇಲ್ಲ ಫ್ರೆಂಡ್ಸ್. ವಿಚಾರ ಮಾಡಲಿಕ್ಕೂ ಹೇಳ್ತಾ ಇಲ್ಲ. ಸಮಾಜದ ಒತ್ತಡ. ಭಾರತದಲ್ಲಿ 21ನೇ ಶತಮಾನದಲ್ಲೂ ಕೂಡ ಒಂದು ಮಗು ಶಾಲೆಯಲ್ಲಿ ತೆಗೆದುಕೊಳ್ಳುವ ಅಂಕಗಳ ಆಧಾರದ ಮೇಲೆ ಆ ಮಗುವಿನ ಭವಿಷ್ಯವನ್ನ ಈ ಸಮಾಜ ನಿರ್ಧರಿಸ್ತದೆ. ಆ ಮಗು ನಿರ್ಧರಿಸುವುದಿಲ್ಲ, ಸಮಾಜ ನಿರ್ಧರಿಸ್ತದೆ. ಮುಂದೆ ಹಿಂಗೆ ಆಗ್ತಾನೆ ಅಂತ ಹೇಳ್ತಾರೆ. ಓಕೆ, ದಟ್ ಇಸ್ ರಾಂಗ್ ಗೈಸ್. ಇಂದು ನಮ್ಮ ಸಮಾಜದಲ್ಲಿ ಕೇವಲ ಉದ್ಯೋಗ ಪಡೆಯುವುದಕ್ಕಾಗಿ ಶಿಕ್ಷಣ ಅಲ್ಲ, ಆದರೆ ಜೀವನಕ್ಕೆ ಶಿಕ್ಷಣ ತುಂಬಾ ಮುಖ್ಯ ಎಂದು ತಿಳಿದಾಗ ಮಾತ್ರ ಪಠ್ಯ ಪುಸ್ತಕದ ಹೊರಗೆ ಮಗುವನ್ನು ವಿಚಾರ ಮಾಡಲಿಕ್ಕೆ ಹಚ್ಚಲಿಕ್ಕೆ ಸಾಧ್ಯ ಆಗುತ್ತೆ. ಆವಾಗ ಮಾತ್ರ ಆವಿಷ್ಕಾರಗಳನ್ನು ಮಾಡಲು ಸಾಧ್ಯ ಆಗುತ್ತೆ. ನಮ್ಮ ಸಮಾಜದಲ್ಲಿ ಪಠ್ಯ ಪುಸ್ತಕದ ವಿಷಯ ಬಿಟ್ಟು ಬೇರೆ ವಿಷಯಗಳ ಬಗ್ಗೆ ಶಾಲಾ ಕಾಲೇಜುಗಳಲ್ಲಿ ಮಾತನಾಡುವುದೇ ತಪ್ಪು ಅನ್ನುವಂಥ ಮನೋಭಾವ ಇರುವುದರಿಂದ ಮಕ್ಕಳು ಕೂಡ, ಶಿಕ್ಷಕರು ಕೂಡ ಇವತ್ತು ಶಾಲಾ ಕಾಲೇಜಿನಲ್ಲಿ ಏನು ಪಠ್ಯ ಪುಸ್ತಕ ಇದೆ ಅದನ್ನು ಹೇಳ್ತಾರೆ. ಸೊ ಕ್ಲಾಸ್ ರೂಮಿಂದ ಹೊರಗೆ ಬಂದ ನಂತರ ಮಕ್ಕಳು ಮರಿತಾರೆ. ಈ ಮನೋಭಾವ ಡೆಫಿನೆಟ್ಲಿ ರಾಂಗ್. ಆದ್ದರಿಂದನೇ ಶಾಲೆ ನಂತರ ಯಾವುದೂ ನಮಗೆ ಉಳಿತಾ ಇಲ್ಲ. ಓಕೆ, ಶಾಲೆ ನಂತರ ಕಲ್ತಿದ್ದು ಜಾಸ್ತಿ ಉಳಿತಾ ಇಲ್ಲ. ಓಕೆ, ದಿಸ್ ಈಸ್ ಆಲ್ಸೋ ಒನ್ ಆಫ್ ದಿ ರೀಸನ್. ನೆಕ್ಸ್ಟ್, ಸಮಯ ನಿರ್ವಹಣೆ ಯಾರು ಕಲಿಸ್ತಿದ್ದಾರೆ? ಒಬ್ಬ ವಿದ್ಯಾರ್ಥಿಗೆ ಒಂದು ದಿನದಲ್ಲಿ 8 ಗಂಟೆ ತರಗತಿಯಲ್ಲಿ ಕುಳಿತರೆ, ಓಕೆ, 8 ತಾಸುಗಟ್ಟಲೆ ನೀವು 8 ತಾಸು 10 ತಾಸು ತರಗತಿಯೊಳಗೆ ಕೂತ್ರೆ ನಿಮಗೆ ಪ್ರಾರಂಭ ಆಗಿರುತ್ತೆ ಹಿಸ್ಟ್ರಿ ಕ್ಲಾಸಿಂದ. ಓಕೆ, ಸೊ 10 ತಾಸು ಕ್ಲಾಸ್ ಅಂತ ತಿಳ್ಕೊಳ್ರಿ. ಪ್ರಾರಂಭ ಆಗಿರುತ್ತೆ ಹಿಸ್ಟ್ರಿ ಕ್ಲಾಸಿಂದ, ಎಂಡ್ ಆಗುತ್ತೆ ಜಾಗ್ರಫಿ ಕ್ಲಾಸಿಂದ. ಇನ್ ಬಿಟ್ವೀನ್ ಹಿಸ್ಟ್ರಿ ಏನಾಯಿತು, ಜಾಗ್ರಫಿ ಏನಾಯಿತು ನಿಮಗೆ ಗೊತ್ತಿಲ್ಲ. ಓಕೆ, ಅದು ಆದಮೇಲೆ ನೀವು ಮನೆಗೆ ಹೋಗಿ ಏನು ಮಾಡ್ತೀರಾ ಫ್ರೆಂಡ್ಸ್? ಪ್ರಾಯೋಗಿಕವಾಗಿ ಪ್ರತಿಯೊಬ್ಬರು ವಿಚಾರ ಮಾಡಲೇಬೇಕು. ಆ ವಿದ್ಯಾರ್ಥಿಗೆ 8 ವಿಷಯಗಳಲ್ಲಿ ಯಾವ ವಿಷಯನೂ ಸರಿಯಾಗಿ ತಿಳಿದಿರುವುದಿಲ್ಲ. ಸೊ ಅವನು ಯಾವುದು ಪ್ರಶ್ನೆ ಮಾಡುವಂಥ ಒಂದು ಗೋಜಿಗೂ ಹೋಗೋದಿಲ್ಲ. ಆದರೆ ಆ ವಿದ್ಯಾರ್ಥಿಗೆ ಅನಿಸ್ತದೆ, ನಾನು ದಿನಕ್ಕೆ 8 ತಾಸುಗಟ್ಟಲೆ ತರಗತಿಯನ್ನು ಪಡೆಯುತ್ತಿದ್ದೇನೆ, ನಾನು ಲೈಫ್ ಒಳಗೆ ಉದ್ಧಾರ ಆಗ್ತೀನಿ, 8 ತಾಸು ಕ್ಲಾಸಲ್ಲಿ ಕೂಡ್ತಾ ಇದ್ದೀನಿ, ಬಟ್ ನನ್ನ ಭವಿಷ್ಯ ಉತ್ತಮವಾಗಿ ರೂಪುಗೊಳ್ಳುತ್ತದೆ ಅಂತ ಅನಿಸಿರುತ್ತದೆ. ಆದರೆ ಅದು ತಪ್ಪು. ಒಂದು ವಿಷಯವನ್ನು 10 ತಾಸು ಓದುವುದಕ್ಕಿಂತ, ಓಕೆ, ಒಂದು ವಿಷಯವನ್ನು 10 ತಾಸು ಓದುವುದಕ್ಕಿಂತ ಒಂದೇ ತಾಸು ಆ ವಿಷಯವನ್ನು ಓದಿ 10 ಸ್ಥಳಗಳಲ್ಲಿ ಆ ವಿಷಯವನ್ನು ಬಳಕೆ ಮಾಡೋದು. ಓಕೆ, 1 ತಾಸು ಓದಿ 2 ತಾಸು ಅದರ ಬಗ್ಗೆ ವಿಚಾರ ಮಾಡೋದು. ಓಕೆ, ಅರ್ಥ ಮಾಡ್ಕೊಳ್ಳೋದು. ಸೊ ಆ ವಿದ್ಯಾರ್ಥಿ ಉದ್ಧಾರ ಆಗ್ತಾನೆ. ವಿಧಾನಗಳನ್ನು ವಿದ್ಯಾರ್ಥಿಗಳಲ್ಲಿ ಕಲಿಯಬೇಕೇ ಹೊರತು 10 ತಾಸು ಓದುವುದನ್ನಲ್ಲ. ಪ್ರಾಯೋಗಿಕ ಶಿಕ್ಷಣದ ಅವಶ್ಯಕತೆ ಇದೆ. ಅದು ಕೊಡದೇ ಇರೋದಕ್ಕೆ ನಮಗೆ ಶಾಲೆಯಿಂದ ಹೊರಗೆ ಬಂದ ನಂತರ ಏನೂ ಶಿಕ್ಷಣ ನೆನಪುಳಿತಾ ಇಲ್ಲ. ನೆಕ್ಸ್ಟ್, ವ್ಯಾವಹಾರಿಕ ಜ್ಞಾನ ಕಡಿಮೆ. ಭಾರತದೊಳಗೆ ಬಹಳಷ್ಟು ಮಕ್ಕಳಿಗೆ ಇವತ್ತು ವ್ಯಾವಹಾರಿಕ ಜ್ಞಾನ ಕಡಿಮೆ ಇದೆ ಫ್ರೆಂಡ್ಸ್. ಪಾಕೆಟ್ ಮನಿನ ಕೊಟ್ಟಿದ್ದು, ಆಮೇಲೆ ಯಾವಾಗ ಬೇಕಾವಾಗ ದುಡ್ಡನ್ನ ಕೊಡೋದಾಗಿರ್ಬೋದು, ಆಮೇಲೆ ಚಿಕ್ಕ ಮಕ್ಕಳಿಗೆ ದುಡ್ಡು ಕೊಡಬಾರ್ದು ಅನ್ನುವಂಥ ಮನೋಭಾವ ಕೂಡ ರಾಂಗ್. ವ್ಯಾವಹಾರಿಕ ಮನೋಭಾವವನ್ನು ತಿಳಿಸ್ತಾ ಇಲ್ಲ. ವ್ಯವಹಾರ ಯಾರ ಜೊತೆ ಮಾಡಬೇಕು, ಎಷ್ಟು ಮಾಡಬೇಕು ಅನ್ನೋದನ್ನು ಕೂಡ ತಿಳಿಸ್ತಾ ಇಲ್ಲ. ಓಕೆ, ಯಾವ ಮಗು ಪಠ್ಯ ಪುಸ್ತಕದಲ್ಲಿನ ಹುಳ ಆಗಿರುತ್ತದೋ ಅದಕ್ಕೆ ಯಾವ ರೀತಿಯ ವ್ಯವಹಾರ ಜ್ಞಾನವೂ ಕೂಡ ಇರೋದಿಲ್ಲ. ಫಸ್ಟ್ ರ್ಯಾಂಕ್ ರಾಜು ಮೂವಿ ನೋಡಿರ್ಬೋದು ಫ್ರೆಂಡ್ಸ್. ನೀವು ಏನು ಜ್ಞಾನ ಇರುತ್ತೆ ಅಂದರೆ ಯಾರೊಂದಿಗೆ ಯಾವ ಥರ ಮಾತನಾಡಬೇಕು, ಸಮಾಜದಲ್ಲಿ ಎಲ್ಲರ ಪ್ರಾಮುಖ್ಯತೆ ನೋಡುವಂಥ ಒಂದು ಮನೋಭಾವವು ಕೂಡ ಆ ಮಗುವಿನಲ್ಲಿ ಇರುವುದಿಲ್ಲ. ತಾನು ಪಡೆದಿರುವ ಅಂಕಗಳಿಗಿಂತ ನಾನು ಏನು ಬೇಕಾದರೂ ಮಾಡಬಹುದು, ನಾನು ನಾಳೆ ಜಾಬ್ ಸಿಗಲಿಲ್ಲ ಅಂದರೆ ಬೇರೆ ಯಾವುದೇ ಕೆಲಸ ಮಾಡಬಹುದು ಎಂದು ಮಗು ತಿಳಿದುಕೊಳ್ಳುತ್ತದೋ, ಆದರೆ ಆ ಮಗು ಆ ನಿರ್ಧಾರಕ್ಕೆ ಬರಲು ಮೂಲ ಕಾರಣನೇ ಪೇರೆಂಟ್ಸ್ ಮತ್ತು ಶಿಕ್ಷಣ ವ್ಯವಸ್ಥೆಯ ಶಿಕ್ಷಕರಾಗಿರ್ತಾರೆ. ನೋಡಿ, ಯಾರು ತಾವು ಓದಿದ ಪದವಿ ಮೇಲೆ ಕೆಲಸ ಪಡಿತಾರೋ ಅವರು ಒಬ್ಬ ಕೆಲಸಗಾರರಾಗಿ ಉಳಿತಾರೆ. ಆದರೆ ಓದದೇ ಇರುವಂಥ ಪದವಿ ಮೇಲೆ ಕೆಲಸ ಪಡೆದವರು ಮಾಲೀಕರಾಗ್ತಾರೆ. ಪ್ರಾಯೋಗಿಕ ಜ್ಞಾನದ ಒಂದು ಈ ಪವರೇ ಇದು ಫ್ರೆಂಡ್ಸ್. ಓಕೆ, ಸೊ ಅದಕ್ಕೆ ಪಠ್ಯ ಪುಸ್ತಕ ಇಂಪಾರ್ಟೆಂಟ್, ಬಟ್ ಅದನ್ನೇ ಪ್ರಾಯೋಗಿಕವಾಗಿ ಓದಿ. ಸೊ ನಿಮಗೆ ಶಾಲೆ ತರಗತಿ ನಂತರ ನೆನಪಿರುತ್ತೆ. ನೆಕ್ಸ್ಟ್, ಸಂಬಂಧಗಳ ಬೆಲೆ ತಿಳಿಯುವುದಿಲ್ಲ. ಯಾವ ಒಬ್ಬ ವ್ಯಕ್ತಿ ಶಾಲೆಗಳಲ್ಲಿ ಓದುವಂಥ ಓನ್ಲಿ ಆ ವಿಷಯಗಳನ್ನ ಓದಿರ್ತಾನೆ, ರ್ಯಾಂಕ್ ಸ್ಟೂಡೆಂಟ್ ಇರ್ತಾನೆ, ಅವನಿಗೆ ಸಂಬಂಧಗಳ ಬೆಲೆ ಗೊತ್ತಿರೋದಿಲ್ಲ ಫ್ರೆಂಡ್ಸ್. ಸಿ ಹೌ ಮೆನಿ ಡಿವರ್ಸ್ ಕೇಸಸ್ ಆರ್ ಇನ್ಕ್ರೀಸಿಂಗ್ ಟುಡೇ. ಶಿಕ್ಷಣ ನಿಜವಾದ ಉದ್ದೇಶವೇ ಜೀವನ. ಓಕೆ, ಜೀವದ ಮತ್ತು ಸಂಬಂಧಗಳ ಮಹತ್ವವನ್ನು ಅರಿಯುವುದಾಗಿದೆ. ಆದರೆ ನೋಡಿ, ಶಿಕ್ಷಣದ ಮೂಲ ಉದ್ದೇಶ ನಮ್ಮ ಜೀವನದ್ದು, ಬೇರೆಯವರ ಜೀವನದ್ದು ಮತ್ತು ಸಂಬಂಧಗಳನ್ನು
ಮಹತ್ವವನ್ನು ಅರಿಯುವುದಾಗಿದೆ. ಆದರೆ ಯಾವ ಮಗು ಪಠ್ಯಪುಸ್ತಕದ ಶಿಕ್ಷಣಕ್ಕೆ ಮಾತ್ರ ಸೀಮಿತವಾಗಿರ್ತದೋ ಆ ಮಗುವಿಗೆ ಸಂಬಂಧಗಳ ಬೆಲೆ ಯಾವತ್ತೂ ತಿಳಿಯೋದಿಲ್ಲ. 21ನೇ ಶತಮಾನದ ಭಾರತದಲ್ಲಿ ಉದ್ಯೋಗ ಹೆಚ್ಚುತ್ತಿವೆ, ಓಕೆ, ಸಾಕ್ಷರತೆ ಹೆಚ್ಚುತ್ತಿದೆ. ಅದೇ ಥರ ನಮ್ಮ ಸಮಾಜದಲ್ಲಿ ಇವತ್ತು ಗಂಡ ಹೆಂಡತಿ ನಡುವೆ ವಿಚ್ಛೇದನ ಕೂಡ ಹೆಚ್ಚುತ್ತಿವೆ. ಯಾರಿಗೂ ಕೂಡ ಸಮಾಧಾನ ಶಾಂತಿ ಇಲ್ಲ. ಓಕೆ, ಸಂಬಂಧಗಳು ಇಂದು ವ್ಯಾವಹಾರಿಕವಾಗಿ ಬದಲಾವಣೆ ಆಗ್ತವೆ. ಮ್ಯೂಚುವಲ್ ಬೆನಿಫಿಟ್ ಇದ್ದರೆ ಮಾತ್ರ ಸಂಬಂಧ ಅನ್ನುವಂಥ ಮನೋಭಾವ ಬಂದಿದೆ. ಓಕೆ, ಒಂದು ದೊಡ್ಡ ದುರಂತ. ಇದಕ್ಕೆ ಮೂಲ ಕಾರಣ ಶಿಕ್ಷಣ ವ್ಯವಸ್ಥೆ. ಯಾಕೆಂದರೆ ನಮ್ಮ ಶಿಕ್ಷಣ ನಮಗೆ ಯೋಚಿಸುವುದನ್ನು ಕಲಿಸುತ್ತಿಲ್ಲ, ಬರೀ ಅಂಕ ಪಡೆಯುವುದನ್ನು ಕಲಿಸ್ತಾ ಇದೆ. ಓಕೆ, ಸೊ ಎಲ್ಲಿಂದ ನೆನಪುಳಿಯುತ್ತೆ ನಿಮಗೆ? ಎಲ್ಲಿಂದ ನಾವು ಉದ್ಧಾರ ಆಗ್ತೀವಿ ಹೇಳಿ ಫ್ರೆಂಡ್ಸ್? ನೋಡೋಣ. ತಿಳಿದುಕೊಂಡಿರುವುದರಿಂದ ಈ ಸಮಸ್ಯೆ ಆಗ್ತಾ ಇದೆ. ಒಂದು ಮಗು ಬಹುಪಾಲು ತನ್ನ ದಿನದ ಸಮಯವನ್ನು ಶಾಲೆ ಮತ್ತು ನೋಡಿ 8 ತಾಸು ಶಾಲೆ, 2 ತಾಸು ಟ್ಯೂಷನ್, 10 ತಾಸು ಆಯಿತು. ಆಮೇಲೆ ಯಾರು ಮನೆಗೆ ಸಂಬಂಧಿಕರು ಬಂದಿದ್ದಾರೆ, ಯಾರು ಅಜ್ಜ ಇದ್ದಾರೆ, ಅಜ್ಜಿ ಇದ್ದಾರೆ, ಯಾರ ಜೊತೆ ಮಾತಾಡ್ತಾ ಇದೆಯಾ ಮಗು, ಸಂಬಂಧಿಕರು ಅಂತ ಏನು ಗೊತ್ತಾಗ್ತಾ ಇದೆ? ನಾಳೆ ಡಿಪ್ರೆಷನ್ಗೆ ಹೋಗ್ತವೆ ಫ್ರೆಂಡ್ಸ್. ಓಕೆ, ಎಷ್ಟೋ ಮಕ್ಕಳು ಡಿಪ್ರೆಷನ್ಗೆ ಹೋಗ್ತಿದ್ದಾವೆ. ಓಕೆ, ಸಂಬಂಧಗಳಲ್ಲಿ ಕುಸಿತ ಆಗ್ತಾ ಇದೆ. ಆಮೇಲೆ ಒಬ್ಬರಿಗೆ ಇನ್ನೊಬ್ಬರು ಬೆಲೆ ಕೊಡ್ತಾ ಇಲ್ಲ. ಇದೇ ಥರ ಮುಂದುವರೆದ್ರೆ ದಟ್ಸ್ ವೆರಿ ಡೇಂಜರಸ್. ನೆಕ್ಸ್ಟ್, ಮಾನಸಿಕ ಆರೋಗ್ಯದ ಸಮಸ್ಯೆಗಳು. ಯಾವ ಮಗು ಓನ್ಲಿ ಪಠ್ಯಪುಸ್ತಕವನ್ನು ಓದ್ತದೋ, ಅದು ಪಠ್ಯಪುಸ್ತಕದ ಹುಳ ಆಗ್ತದೋ, ಅದು ಮಾನಸಿಕ ಆರೋಗ್ಯದ ಸಮಸ್ಯೆಗೂ ಒತ್ತಡ ಒಳಗಾಗ್ತದೆ. ರೀಸೆಂಟ್ಲಿ ಒಬ್ಬ ಇಂಜಿನಿಯರ್ ಬೆಂಗಳೂರಲ್ಲಿ ಇದ್ದಾರೆ. ಅವರು ಏನು ಟ್ವೀಟ್ ಮಾಡಿದ್ದಾರೆ ಅಂದರೆ, ಅವ್ರ ಅಕೌಂಟಲ್ಲಿ 2 ಕೋಟಿ ರೂಪಾಯಿ ಇದ್ದಾವೆ. ಬಟ್ ಅವ್ರಿಗೆ ಯಾರೋ ಒಬ್ಬರು ಮಾತನಾಡಲಿಕ್ಕೆ ಸಂಗಾತಿ ಬೇಕಾಗಿದೆ. ಈ ಮನುಷ್ಯ 2 ಕೋಟಿ ರೂಪಾಯಿ ಅರ್ನ್ ಮಾಡಿದ್ದಾನೆ, ಬಟ್ ಯಾರೂ ಕೂಡ ಅವನ ಜೊತೆಗೆ ಮಾತನಾಡಲಿಕ್ಕೆ ಇಲ್ಲ ಅಂತೆ. ಅವನು ಒಂದೇ ಅಪಾರ್ಟ್ಮೆಂಟಲ್ಲಿ ಜೀವನ ಮಾಡ್ತಾನಂತೆ, ಅವನ ಜೊತೆ ಯಾರೂ ಇಲ್ಲ ಅಂತೆ. ಹಿ ಟ್ವೀಟೆಡ್ ದ್ಯಾಟ್. ಅಂದರೆ ಅವನ ಹತ್ರ ಇರುವಂಥ ಟ್ಯಾಲೆಂಟಿಂದ ದುಡ್ಡು ಗಳಿಸ್ಬೋದು, ಬಟ್ ಸಂಬಂಧಗಳನ್ನ, ಮಾನಸಿಕ ಆರೋಗ್ಯವನ್ನು ಗಳಿಸಲಿಕ್ಕೆ ಸಾಧ್ಯ ಇಲ್ಲ ಫ್ರೆಂಡ್ಸ್. ಅದಕ್ಕೆ ಯು ನೀಡ್ ಟು ರಿಮೇನ್ ಲೈಕ್ ಎ ಹ್ಯೂಮನ್ ಬೀಯಿಂಗ್. ಓಕೆ, ಸಮಾಜದಲ್ಲಿ ಯಾವ ಮಗು ಬೇರೆಯವರೊಂದಿಗೆ ಬೆರೆಯುವುದಿಲ್ಲವೋ, ಅಂಕ ಗಳಿಕೆಯನ್ನು ಬಿಟ್ಟು ಬೇರೆ ಕೆಲಸವನ್ನು ಮಾಡುವುದಿಲ್ಲವೋ ಅಂತಹ ಮಗು ಬೇರೆಯವರೊಂದಿಗೆ ಬೆರೆಯುವುದಿಲ್ಲ. ಇದರಿಂದ ನನಗೆ ತಿಳಿದಿರುವುದೇ ಶ್ರೇಷ್ಠ, ನಾನೇನು ತಿಳ್ಕೊಂಡಿದ್ದೀನಿ ಅದೇ ಶ್ರೇಷ್ಠ ಅನ್ನುವಂಥ ಮನೋಭಾವ ಬರುತ್ತೆ. ನನಗಿಂತನೂ ಮುಂದೆ ಯಾರೂ ಇಲ್ಲ, ನನ್ನ ಅಂಕಗಳೇ ಉತ್ತಮ, ನಾನೇ ಭಾರಿ ಅನ್ನುವಂಥ ಅಹಂ ಬಂದಾಗ ಆ ಮಗುನ ಈ ಸಮಾಜನೇ ಹಾಳು ಮಾಡ್ದಂಗೆ ಫ್ರೆಂಡ್ಸ್. ಓಕೆ, ಅದರ ಜೀವನ ನಾಶ ಆಗುತ್ತೆ. ಅದರಲ್ಲಿ ಅಕ್ಷರಶಃ ಸತ್ಯ. ಭಾಳಷ್ಟು ಜನನ ನಾವು ನೋಡಿದ್ದೀವಿ. ಆರ್ಥಿಕವಾಗಿ ತುಂಬ ಪ್ರಬಲವಾಗುತ್ತಿರುವ ಭಾರತದಲ್ಲಿ ಇವತ್ತು ಮಾನಸಿಕ ಸಮಸ್ಯೆ ಹೆಚ್ಚಾಗುತ್ತಿದೆ. ಅದರಲ್ಲೂ ಭಾರತದ ನಗರ ಪ್ರದೇಶದಲ್ಲಿ ಕಾಂಪಿಟೇಟಿವ್ ಓದುವಂಥ ವಿದ್ಯಾರ್ಥಿಗಳಲ್ಲಿ ವಿದ್ಯಾರ್ಥಿಗಳು ಮಾನಸಿಕ ಸಮಸ್ಯೆ ಅಂತ ಅದೊಂದು ಸಮಸ್ಯೆ, ಆರೋಗ್ಯ ಸಮಸ್ಯೆ ಅಂತ ತಿಳ್ಕೊಳ್ಳೋದಿಲ್ಲ. ಡಿಪ್ರೆಷನ್ ಆದರೂ ಸುಮ್ಮನೆ ಇರ್ತಾರೆ. ಓಕೆ, ಇಂದು ಬಹಳಷ್ಟು ವಿದ್ಯಾರ್ಥಿಗಳು ಮೊಬೈಲ್ ದಾಸರಾಗಿ ಕೂಡ ಆಗಿದ್ದಾರೆ. ಯಾರೊಂದಿಗೂ ಸಂಬಂಧವನ್ನು ಬೆಳೆಸ್ತಾ ಇಲ್ಲ. ಮೊಬೈಲೇ ಅವ್ರ ಬೆಸ್ಟ್ ಫ್ರೆಂಡ್ ಆಗಿದೆ. ಆದ್ದರಿಂದನೇ ಮಾನಸಿಕವಾಗಿ ಕುಗ್ಗಿ ಹೋಗ್ತಾರೆ. ಆತ್ಮಹತ್ಯೆ ಅಂತ ಪ್ರಕರಣಗಳು ಹೆಚ್ಚಿಗೆ ಆಗ್ತಿದ್ದಾವೆ. ಗೈಸ್ ನೋಡಿರಿ, 2 ದಿನದಿಂದ ಪೇಪರ್ ಒಳಗೆ ಬರ್ತಾ ಇದೆ, ಆತ್ಮಹತ್ಯೆಗಳಾದವರಲ್ಲಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಜನ ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೆ. ಅದರೊಳಗೂ ಏಜ್ ಬಿಟ್ವೀನ್ 22 to 34 ವಯಸ್ಸಿನ ಒಳಗಿನವರು ಮಾತ್ರ ಈ ಆತ್ಮಹತ್ಯೆಯನ್ನು ಹೆಚ್ಚಿಗೆ ಮಾಡ್ಕೋತಿದ್ದಾರೆ. ಯಾಕೆ? ಎಟ್ ದ ಏಜ್ ಆಫ್ 22 ಆಗೋವರೆಗೂ ಯಾರೂ ನಮಗೆ ಅರಿವು ಮೂಡಿಸೋದಿಲ್ಲ, ಅರಿವು ಇರೋದೇ ಇಲ್ಲ. ಬಟ್ ಯಾವ ಮಗುವಿನ ಹತ್ರ ನಾನು ಏನು ಮಾಡಿದ್ದೀನಿ ಲೈಫ್ ಒಳಗೆ, ಎದಕ್ಕೆ ಹುಟ್ಟಿದ್ದೀನಿ ಅನ್ನುವಂಥ ಯಾವ ಪ್ರಶ್ನೆ ಬರುತ್ತಿರುತ್ತೆ, ಅವಾಗ ಅಡ್ರೆಸ್ ಮಾಡಲಿಕ್ಕೆ ಪೇರೆಂಟ್ಸ್ ಹೆಲ್ಪ್ ಆಗ್ತಾ ಇಲ್ಲ, ಶಿಕ್ಷಣನೂ ಹೆಲ್ಪ್ ಆಗ್ತಾ ಇಲ್ಲ, ಯಾರೂ ಇಲ್ಲ. 21 ವರ್ಷದ ನಡುವೆ ಇಗ್ನೋರೆಂಟ್ ಆಗಿದ್ರು, ಯಾರೂ ವಿಚಾರ ಮಾಡಿಲ್ಲ, ವಿದ್ಯಾರ್ಥಿಗಳು ಮಾಡಲಿಲ್ಲ, ಏನು ಮಾಡಿಲ್ಲ, ಬದುಕಿದ್ದಾರೆ. 34 ವರ್ಷ ಆದಮೇಲೆ ಮೇ ಬಿ ಸೂಸೈಡ್ ಥಾಟ್ ಕಮ್ಮಿ ಬರ್ಬೋದು. ಎದಕ್ಕಂದರೆ ಆಲ್ರೆಡಿ ಅರ್ಧ ಜೀವನನೇ ಮುಗಿದೋಯ್ತು, ಇನ್ನು ಸತ್ತರೆ ಏನು ಮಾಡೋದು, ಇರ್ಲಿ ಬಿಡು ಅಂತಾನು ಅನ್ಕೋಬೋದು ಗೈಸ್. ಐ ಆಮ್ ಜಸ್ಟ್ ಕಿಡಿಂಗ್. ಓಕೆ, ಬಟ್ ಆತ್ಮಹತ್ಯೆಗಳು ಆಗ್ತಿದ್ದಾವೆ. ಎದಕ್ಕೆ? ಜಸ್ಟ್ ಲೈಕ್ ಯಾರೂ ಕೂಡ ನಮ್ಮ ಜೊತೆ ನಮ್ಮ ಸಮಸ್ಯೆಗಳನ್ನ ಅಡ್ರೆಸ್ ಮಾಡೋರಿಲ್ಲ. ಕಷ್ಟಗಳನ್ನು ಕಲಿಸಬೇಕು, ಬಟ್ ಶಾಲಾ ತರಗತಿಗಳಲ್ಲಿ ಕಷ್ಟವನ್ನು ಕಲಿಸೋಕ್ಕಾಗುತ್ತಾ? ಏನು ಕಷ್ಟ ಕಲಿಸ್ತಾರೆ? ಅದೇ ಹೋಮ್ವರ್ಕ್ ಮಾಡ್ಕೊಂಬ ಅಂತ ಹೇಳ್ತಾರೆ, ಅದನ್ನು ಮಗ್ ಹೊಡೆದಿದ್ರೆ ಹೇಳಿದರೆ ವೆರಿ ಗುಡ್ ಅಂತಾರೆ. ಹೀಗಿರುವಾಗ ಏನು ನಿಮ್ಮ ಜೀವನಕ್ಕೆ ಹೆಲ್ಪ್ ಆಗುತ್ತೆ? ಜೀವನದಲ್ಲಿ ನಾವು ಎದುರಿಸುತ್ತಿರುವ ಕಷ್ಟಗಳಿಂದ ಕಲಿಯುವ ಪಾಠವನ್ನು ಯಾವ ವಿಶ್ವವಿದ್ಯಾಲಯವೂ ಕೂಡ ಕಲಿಸಲು ಸಾಧ್ಯ ಇಲ್ಲ. ಇಂದು ಭಾರತದ ಬಹುಪಾಲು ಪಾಲಕರು ತಾವು ಪಟ್ಟಿರುವ ಕಷ್ಟಗಳು ತಮ್ಮ ಮಕ್ಕಳಿಗೆ ಆಗಬಾರದು ಎಂದು ಇಚ್ಛಿಸುತ್ತಿರುವುದೇ ಒಂದು ದೊಡ್ಡ ಅಪರಾಧ. ಅವ್ರು ಕಷ್ಟಪಟ್ಟಿದ್ರಿಂದನೇ ಲೈಫ್ ಒಳಗೆ ಮುಂದೆ ಬಂದಿದ್ದಾರೆ, ಬಟ್ ಅವ್ರು ಮರ್ತಿದ್ದಾರೆ. ಓಕೆ, ಯಾವ ಮಗು ಕಷ್ಟದಲ್ಲಿ ಬೆಳೆಯುತ್ತೆ ಆ ಮಗು ಒಂದು ಉತ್ತಮ ನಾಗರಿಕನಾಗಲಿಕ್ಕೆ ಸಾಧ್ಯ ಆಗುತ್ತೆ.
ಓಕೆ, ಸಿಂಪಲ್ ಲಿವಿಂಗ್, ಹೈ ಥಿಂಕಿಂಗ್ ಯಾಕೆ ಕಲಿಸ್ತಾ ಇಲ್ಲ? ಆದರೆ ಈ ಸಮಾಜ ಮತ್ತು ನಮ್ಮ ಕುಟುಂಬ ಮತ್ತು ನಮ್ಮ ಪಾಲಕರು ಈ ರೀತಿ ಮಕ್ಕಳನ್ನು ಬೆಳೆಯಲು ಬಿಡುತ್ತಿಲ್ಲ. ತಾವೇ ಕುಳಿತು ಮಕ್ಕಳ ಭವಿಷ್ಯವನ್ನು ಅನೇಕ ಬಾರಿ ಹಾಳು ಮಾಡ್ತಿರೋದು ಕೂಡ ನಿಜ. ಮಕ್ಕಳಿಗಾಗಿ ಆಸ್ತಿಯನ್ನು ಮಾಡಬಾರದು, ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಗೊತ್ತಿದೆ. ಇದನ್ನು ಅನೇಕ ಸ್ವಾಮೀಜಿಗಳು ಹೇಳಿದ್ದಾರೆ. ನಾನು ಸ್ವಾಮೀಜಿ ಹೇಳಿದ್ದೇನೆ ಕೇಳಿದ್ದು, ಅದನ್ನೇ ಇಲ್ಲಿ ಆ್ಯಡ್ ಮಾಡಿದ್ದೀನಿ. ಮಾತುಗಳನ್ನು ಎಲ್ಲ ಪಾಲಕರಿಗೂ ಕೂಡ ಗೊತ್ತಿದೆ. ಆದರೆ ಆಸ್ತಿ ಮಾಡುವುದರ ಹಿಂದೆ ಎಲ್ಲ ಪಾಲಕರು ಬಿದ್ದಿದ್ದಾರೆ. ಮಕ್ಕಳಿಗೆ ಸರಿಯಾದ ಸಮಯ ನೀಡುತ್ತಿಲ್ಲ, ಸರಿಯಾದ ಸಂಸ್ಕೃತಿ ನೀಡುತ್ತಿಲ್ಲ, ಯಾರ ಜೊತೆ ಹೆಂಗೆ ಬಿಹೇವ್ ಮಾಡಬೇಕಂತ ಹೇಳ್ತಾ ಇಲ್ಲ. ಸೊ ಮಕ್ಕಳಿಗೆ ಯಾರೂ ಜೊತೆಗೆ ಹೇಗೆ ಮಾತಾಡಬೇಕು ಅಂತ ಹೇಳ್ತಾ ಇಲ್ಲ. ಮಕ್ಕಳ ಜೊತೆಗೆ ಮುಕ್ತವಾಗಿ ಪಾಲಕರು ಚರ್ಚೆ ಮಾಡೋದಿಲ್ಲ. ಓಕೆ, ಸೊ ಪಾಲಕರು ಮನಸ್ಸು ಮಾಡೋದಿಲ್ಲ. ಹೀಗೆ ಮುಂದುವರೆದರೆ ಪಠ್ಯ ಪುಸ್ತಕದ ಶಿಕ್ಷಣವನ್ನು ಮಾತ್ರ ಕಲಿತಂಥ ಮಕ್ಕಳು ಸಾಮಾಜಿಕ ಜೀವನದಲ್ಲಿ ವಿಫಲರಾಗುವುದು ಕೂಡ ಖಂಡಿತ. ಓಕೆ, ಅದೇ ಆಗ್ತಾ ಇರೋದು. ಶಿಕ್ಷಣ ವ್ಯಾಪಾರೀಕರಣ ಆಗ್ತಾ ಇರೋದು ಗೈಸ್ ಇವತ್ತು 100%. ಓಕೆ, ಶಿಕ್ಷಣ ವ್ಯಾಪಾರೀಕರಣ 100% ಆಗಿದೆ ಅನ್ನೋದರಲ್ಲಿ ಯಾವುದೇ ಸಂದೇಹವಿಲ್ಲ. ಭಾರತದಲ್ಲಿ ಇಂದು ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ಗಳು ತಲೆ ಎತ್ತುತ್ತಿದ್ದಾವೆ. ಅದೆಷ್ಟೋ ಪಾಲಕರು ಮನೆಯಲ್ಲಿ ತಮ್ಮ ಮಕ್ಕಳಿಗೆ 1 ಗಂಟೆ ಸಮಯ ನೀಡೋದಿಲ್ಲ. ಆದರೆ ಅವ್ರು ಅನ್ಕೋತಿದ್ದಾರೆ 1 ಲಕ್ಷ ಖರ್ಚು ಮಾಡಿ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲಲ್ಲಿ ಹಾಕಿ ಬಂದರೆ ಎಲ್ಲ ಕಲಿಸ್ತಾರೆ ಅಂತ. ನೋ, ನಿಮ್ಮ ಮಕ್ಕಳಿಗೆ ಎಲ್ಲ ಕಲಿಸೋಕ್ಕೆ ಸಾಧ್ಯವೇ ಇಲ್ಲ. ಶಾಲೆ ಮನೆಯೇ ಮೊದಲ ಪಾಠಶಾಲೆ ಅಂತಾರೆ. ಅಂತಾರಾಷ್ಟ್ರೀಯ ಪಬ್ಲಿಕ್ ಶಾಲೆಗೆ ಹಾಕಲು ಇಚ್ಛೆ ಪಡ್ತಿದ್ದಾರೆ. ಸೊ ಶಾಲೆ ಒಳಗೆ ಎಲ್ಲ ಕಲಿಸ್ತಾರೆ ಅನ್ಕೋತಾರೆ. ಪ್ರಾಯೋಗಿಕ ಶಿಕ್ಷಣಕ್ಕೆ ಯಾರೂ ಒತ್ತು ಕೊಡುತ್ತಿಲ್ಲ. ಹೀಗೆ ಮುಂದುವರಿದರೆ ಶಿಕ್ಷಣದ ಗುಣಮಟ್ಟ ಕೂಡ ಕಡಿಮೆ ಆಗಿದೆ, ಆಲ್ರೆಡಿ ಕಡಿಮೆ ಆಗಿದೆ. ಓಕೆ, ಪ್ರತಿ ವರ್ಷವೂ ಬದಲಾದ ಪಠ್ಯಕ್ರಮಕ್ಕೆ ಮಕ್ಕಳು ಹೊಂದಿಕೊಳ್ಳುವ ಅನಿವಾರ್ಯತೆ ಇದೆ. ಪ್ರತಿ ವರ್ಷ ಪುಸ್ತಕಗಳನ್ನು ಬಿಟ್ಟು ಹೊರಗಿನ ಜ್ಞಾನ ಪಡೆಯಲು ಮಕ್ಕಳಿಗೆ ಸಾಧ್ಯವಾಗುತ್ತಿಲ್ಲ. ಚಿಕ್ಕ ವಯಸ್ಸಿನಲ್ಲಿ ದಿನವೊಂದಕ್ಕೆ 10 ಗಂಟೆ ತರಗತಿಗಳನ್ನು ಕೂತಾಗ ಮಕ್ಕಳಿಗೆ ಏನು ಟೈಮ್ ಉಳಿಯುತ್ತೆ? ಓಕೆ, ಸೊ ಆಮೇಲೆ ನನ್ನ ಮಗು ಜಗತ್ತಿನೊಳಗೆ ಇಲ್ಲದೆ ಯಾರದೇ ಇರುವಂಥ ಸ್ಟ್ರಾಂಗ್ ಆಗಿರಬೇಕು, ಬಟ್ ಅದಕ್ಕೆ ಸ್ಪೇಸ್ ಕೂಡ ಕೊಡಬೇಕು. ಜೀವನಕ್ಕೆ ಪಠ್ಯ ಪುಸ್ತಕದ ಹೊರಗೆ ಸಿಗುವ ಅನುಭವಗಳೇ ಹೆಚ್ಚು ಉತ್ತಮವಾಗ್ತವೆ ಹೊರತು ಪುಸ್ತಕದ ಅಪ್ರಾಯೋಗಿಕ ಜ್ಞಾನವಂತೂ ಡೆಫಿನೆಟ್ಲಿ ಉಪಯೋಗ ಆಗುವುದಿಲ್ಲ. ಓಕೆ, ಸೊ ಹೀಗಾಗಿ ಶಾಲೆ ಹೊರಗೆ ಕಲ್ತಿರುವಂಥ ಶಿಕ್ಷಣನೇ ಫೈನಲ್, ಅದು ಅಷ್ಟೇ ನಮಗೆ ಉಪಯೋಗ ಆಗೋದು. ಇವತ್ತು ಶಾಲೆ ಒಳಗೆ ಕಂಠಪಾಠ ಮಾಡಿದ್ದು ನಮಗೆ ಉಪಯೋಗ ಆಗ್ತಾ ಇಲ್ಲ. ಯಾಕಂದರೆ ಇವೆಲ್ಲ ಕಾರಣದಿಂದ. ಓಕೆ, ಹೇಳಿದ್ದೀನಿ. ಕೌಶಲ್ಯಗಳ ಅಭಿವೃದ್ಧಿಯ ಕೊರತೆ ಆಗುತ್ತೆ. ಇನ್ನೂ ಕೆಲವೊಂದು ಪಾಯಿಂಟ್ಸ್ನ ಕೊಡ್ತಿದ್ದೀನಿ. ಆರೋಗ್ಯದ ಬಗ್ಗೆ ಎಷ್ಟು ಮಕ್ಕಳಿಗೆ ಅರಿವಿದೆ ಫ್ರೆಂಡ್ಸ್? ಯಾವ ಫುಡ್ನ ತಿನ್ನಬೇಕು, ಯಾವ ತಿನ್ನಬಾರ್ದು, ಆರೋಗ್ಯದ ಬಗ್ಗೆ ಎಷ್ಟು ಗೊತ್ತಿದೆ? ಸೊ ಗೊತ್ತಿಲ್ಲ ಫ್ರೆಂಡ್ಸ್, ನಮಗೂ ಕೂಡ ಗೊತ್ತಿಲ್ಲ. ಸೊ ಆದ್ದರಿಂದನೇ ಈ ಸಮಸ್ಯೆ ಆಗ್ತಾ ಇದೆ. ಉತ್ತಮ ನಾಗರಿಕರಾಗಲು ಸಾಧ್ಯವೇ ಇಲ್ಲ. ಸಾಮಾಜಿಕ ಪಿಡುಗುಗಳು ಕೂಡ ಇವತ್ತು ಹೆಚ್ಚಿಗೆ ಆಗ್ತಿದ್ದಾವೆ. ಬಟ್ ಎದಕ್ಕಂದರೆ ಪ್ರಾಯೋಗಿಕ ಶಿಕ್ಷಣವನ್ನು ಕೊಡ್ತಾ ಇಲ್ಲ. ಓಕೆ, ಸೊ ಶಾಲೆಯಲ್ಲಿ ಪಠ್ಯಪುಸ್ತಕ ಓದಿದ್ದು ನಮ್ಗೆ ಹೆಲ್ಪ್ ಆಗ್ತಾ ಇಲ್ಲ. ಅದಕ್ಕೇನೆ ಪಠ್ಯಪುಸ್ತಕದ ಹೊರಗೆ ಓದಿದ್ದು ಮಾತ್ರ ಹೆಲ್ಪ್ ಆಗೋದು. ಮಕ್ಕಳಲ್ಲಿ ಆತ್ಮವಿಶ್ವಾಸದ ಕೊರತೆ ಹೆಚ್ಚಾಗ್ತಾ ಇದೆ. ಎಸ್, ಯಾವ ಮಗು ಪ್ರಾಯೋಗಿಕವಾಗಿ ವಿಚಾರ ಮಾಡೋದಿಲ್ಲ ಅವೆಲ್ಲ ಅಂಡರ್ಡಾಗ್ಸ್ ಇರ್ತವೆ. ಓಕೆ, ಅಂದರೆ ಆತ್ಮ ವಿಶ್ವಾಸದಿಂದ ಕೊರತೆಯಿಂದ ಬಳಲ್ತಿರ್ತವೆ. ಇಂಥ ಸಮಸ್ಯೆಗಳಿಂದ ಹೊರಗೆ ಬರಲಿಕ್ಕೆ ಏನು ಕ್ರಮಗಳನ್ನ ಕೈಗೊಳ್ಳಬೇಕು? ವೆರಿ ಇಂಪಾರ್ಟೆಂಟ್ ಗೈಸ್. ಅಂದರೆ ಪಠ್ಯ ಪುಸ್ತಕನೂ ಕೂಡ ಮಕ್ಕಳ ಜೀವನಕ್ಕೆ, ಮಕ್ಕಳಿಗೆ ಉಪಯೋಗ ಆಗುವ ಹಾಗೆ, ನಮ್ಮ ಭವಿಷ್ಯಕ್ಕೆ ಉಪಯೋಗ ಆಗುವ ಹಾಗೆ ಮಾಡಲಿಕ್ಕೆ ಏನೇನು ಕ್ರಮ ತೆಗೆದುಕೊಳ್ಬೇಕು? ಶಿಕ್ಷಕರಿಗೆ ಮೊದಲು ತರಬೇತಿಯನ್ನು ನೀಡಬೇಕು. ಶಿಕ್ಷಕರು ಮೊದಲು ಟ್ರೈನ್ ಮಾಡಬೇಕು ಫ್ರೆಂಡ್ಸ್. ಓಕೆ, ಅಂದಾಗ ಮಾತ್ರ ಮಕ್ಕಳಿಗೆ ಕಲಿಸಲಿಕ್ಕೆ ಸಾಧ್ಯ ಇದೆ. ಅಪ್ಡೇಟ್ ಇರಬೇಕು ಶಿಕ್ಷಕರು. ಓಕೆ, ಏನೂ ಅಪ್ಡೇಟ್ ಇರೋದಿಲ್ಲ. ಓಕೆ, ಪಠ್ಯಕ್ರಮದಲ್ಲಿ ಬದಲಾವಣೆ ತಂದು ಪ್ರಾಯೋಗಿಕ ಶಿಕ್ಷಣಕ್ಕೆ ಒತ್ತು ಕೊಡಬೇಕು. ಶಾಲಾ ಕಾಲೇಜುಗಳಲ್ಲಿ ಪಠ್ಯಕ್ಕಿಂತ ಹೆಚ್ಚಾಗಿ ಸರಿ ತಪ್ಪುಗಳ ಬಗ್ಗೆ ಚರ್ಚೆ ನಡೀಬೇಕು. ನಾವು ಮನುಜರು ಅಂತ ಒಂದು ಪ್ರೋಗ್ರಾಮ್ ಏನು ಕರ್ನಾಟಕ ಸರ್ಕಾರ ಮಾಡಿದೆ. ಸೊ ಅಂಥ ಪ್ರೋಗ್ರಾಮ್ನ ಪ್ರತಿದಿನ 2 ಗಂಟೆ ಆದರೂ ಇಡಬೇಕು. ವಾರಕ್ಕೆ 2 ದಿನ ಇಟ್ಟಿದ್ದಾರೆ, ಬಟ್ ಪ್ರತಿದಿನ ಇಡಬೇಕು ಫ್ರೆಂಡ್ಸ್. ನಾವು ಮನುಷ್ಯರು ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್ ಗೈಸ್. ರೆಸ್ಟ್ ಆಫ್ ದಿ ಥಿಂಗ್ಸ್, ನಾನು ಡಾಕ್ಟರು, ಇಂಜಿನಿಯರು, ಓಕೆ, ನಾನು ಅದು ಇದು ಪಾಲಿಟಿಷಿಯನು, ಅವು ಸೆಕೆಂಡರಿ. ಫಸ್ಟ್ ನಾವು ಮನುಷ್ಯರು. ಓಕೆ, ಎಲ್ಲರೂ ಮನುಷ್ಯರೇ. ನಮ್ಮ ಜೊತೆ ಇರೋರು ಎಲ್ಲರೂ ಮನುಷ್ಯರು. ಎಲ್ಲರಿಗೂ ಕೂಡ ಸಮಸ್ಯೆಗಳಿವೆ, ಎಲ್ಲರಿಗೂ ಕೂಡ ಪಾಸಿಟಿವ್ಸ್ ಇದೆ, ನೆಗೆಟಿವ್ ಇದ್ದಾವೆ ಅಂತ ಯಾಕೆ ತಿಳಿಸ್ತಾ ಇಲ್ಲ? ಪ್ಲೀಸ್ ಟೆಲ್ ಮಿ. ಓಕೆ, ಶಿಕ್ಷಣದ ಮೂಲ ಉದ್ದೇಶನೇ ಹೊಸ ವಿಷಯವನ್ನು ಕಲಿಸೋದು. ಬಟ್ ಯಾರು ಕಲಿಸ್ತಾರೆ ಹೊಸ ವಿಷಯನ? ಇದ್ದಿದ್ದನ್ನು ಎಂಟರ್ಟೈನ್ ಮಾಡಿ ಕಲಿಸಿದ್ರೆ ಸಾಕು. ಎಂಟರ್ಟೈನ್ಮೆಂಟ್ ಆಗಿದೆ ಫ್ರೆಂಡ್ಸ್. ಲೈಂಗಿಕ ಶಿಕ್ಷಣವನ್ನು ಶಿಕ್ಷಣದ ಭಾಗವಾಗಿಸಬೇಕು. ಯಾಕೆ ಆಗಿಸ್ತಾ ಇಲ್ಲ? ಅದಕ್ಕೆ ಭಾಳ ಜನಕ್ಕೆ ಇವತ್ತು ಮಕ್ಕಳಾಗ್ತಿದ್ದಾವೆ, ಬಟ್ ಮಕ್ಕಳನ್ನ ಹೆಂಗೆ ಮ್ಯಾನೇಜ್ ಮಾಡಬೇಕು, ಮಕ್ಕಳಾದ್ಮೇಲೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಪ್ರಾಯೋಗಿಕ ಶಿಕ್ಷಣವನ್ನು ಯಾಕೆ ಕೊಡ್ತಾ ಇಲ್ಲ? ಮಕ್ಕಳು ಯಾಕೆ ಆಗ್ತಿದ್ದಾವೆ, ಹೆಂಗೆ ಆಗ್ತಿದ್ದಾವೆ ಅಂತಲೂ ಗೊತ್ತಿಲ್ಲ. ಸೊ ಮಕ್ಕಳನ್ನ ಯಾಕೆ ಮಾಡಿದ್ದೀವಿ ಅಂತಲೂ ಗೊತ್ತಿಲ್ಲ. ಆದ್ದರಿಂದನೇ ಮಕ್ಕಳ ಭವಿಷ್ಯ ಏನಾಗಬೇಕು, ಮಕ್ಕಳನ್ನ ಹೆಂಗೆ ಬೆಳೆಸಬೇಕು ಅಂತ ಕೂಡ ವಿಚಾರ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಓಕೆ,
ಸೊ ನೈತಿಕ ಶಿಕ್ಷಣವನ್ನು ಕಲಿಸಬೇಕು. ಮನೆಯಿಂದ ಪ್ರಾರಂಭ ಆಗಿ ಶಾಲೆಯಲ್ಲೇ ನೈತಿಕವಾಗಿ ಯಾವ ಮಗು ಸ್ಟ್ರಾಂಗ್ ಆಗಿರ್ತದೆ ಆ ಮಗು ಮುಂದೆ ಹೋಗಿ ಕೂಡ ನೈತಿಕತೆಯನ್ನು ಫಾಲೋ ಮಾಡುತ್ತೆ ಫ್ರೆಂಡ್ಸ್. ಓಕೆ, ಫಾರ್ ಎಕ್ಸಾಂಪಲ್ 12th ಫೇಲ್ ಮೂವಿನ ನೀವೆಲ್ಲ ನೋಡಿರ್ತೀರ, ನೋಡಿಲ್ಲ ಅಂದರೆ ನೋಡಿ. 12th ಫೇಲ್ ಮೂವಿ, ಓಕೆ, ಆ ಮೂವಿ ಒಳಗೆ ಅವ್ನು ಚಿಕ್ಕ ಹುಡುಗ ಇದ್ದಾಗೆ ಅವ್ರ ತಂದೆನ ನೋಡ್ತಾನೆ, ಅವ್ರ ಮನೆ ಪರಿಸ್ಥಿತಿಯನ್ನು ನೋಡ್ತಾನೆ, ಅವ್ನು ಡಿಸೈಡ್ ಮಾಡ್ತಾನೆ ಸೊ ಏನು ಬೇಕಾದಾಗಲಿ ನಾನು ಕಾಪಿ ಮಾಡಿ ಎಕ್ಸಾಮ್ ಬರೆಯೋದಿಲ್ಲ, ಬೇರೆಯವ್ರು ಯಾರು ಬೇಕಾದರೂ ಕಾಪಿ ಮಾಡಿ ಬರೀಲಿ, ನಾನು ಮಾತ್ರ ಮಾಡಿ ಬರೆಯೋದಿಲ್ಲ. ಓಕೆ, ಸೊ ಅದಕ್ಕೆ ಬಿ ದ ಚೇಂಜ್ ಇಫ್ ಯು ವಾಂಟ್ ಟು ಸಿ ಇನ್ ದ ವರ್ಲ್ಡ್. ಸರ್ ಇಷ್ಟೆಲ್ಲ ಸಮಸ್ಯೆ ಹೇಳ್ತಿದ್ರೆ ಏನು ಸೊಲ್ಯೂಷನ್ ಅಂದರೆ ನೀವು ಬದಲಾಗಿ, ದ್ಯಾಟ್ಸ್ ಇಟ್. ನಾಳೆ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರು ಬರ್ತಾರೆ ಅವ್ರಿಗೂ ಕೂಡ ಹೇಳಿ, ಓಕೆ, ಅವ್ರನ್ನೂ ಬದಲಾವಣೆ ಮಾಡಿ. ಆವಾಗ ಸಮಾಜದೊಳಗೆ ಬದಲಾವಣೆ ಬಂದೇ ಬರುತ್ತೆ. ನೀವೇ ಬದಲಾವಣೆ ಆಗಲಿಲ್ಲ ಅಂದರೆ ಎಲ್ಲಿಂದ ಬದಲಾವಣೆ ಬರುತ್ತೆ? 12th ಫೇಲ್ ಮೂವಿಯಲ್ಲಿ ಅವ್ನು ನಿರ್ಧಾರ ಮಾಡ್ತಾನೆ, ಮುಂದೆ ಹೋಗಿ ಕಷ್ಟಪಟ್ಟು ಓದಿ ಕಾಪಿ ಮಾಡದೇ ಇರುವಂಥ ಮನೋಭಾವನ ಇಟ್ಕೊಂಡು IPS ಆಗ್ತಾನೆ. ಸೊ ಮನೋಜ್ ಶರ್ಮಾ ಅಂದರೆ ಇವತ್ತು ದೇಶಾದ್ಯಂತ ಗೊತ್ತಿದೆ, ಮೂವಿ ಕೂಡ ಬಂದಿದೆ. ಸೊ ಎದಕ್ಕಂದರೆ ಹಿ ಚೇಂಜ್ ಹಿಮ್ಸೆಲ್ಫ್. ಭಾರತದಿಂದ ಪ್ರಜಾಪ್ರಭುತ್ವ ಇರುವ ದೇಶದಲ್ಲಿ ಜನರು ಮೊದಲು ಪ್ರಜಾಪ್ರಭುತ್ವದ ಅರ್ಥ ತಿಳಿಯಬೇಕು. ಏನಿದು ಪ್ರಜಾಪ್ರಭುತ್ವದ ಅರ್ಥ? ನಾನು ಒಂದು ಶಾರ್ಟ್ಸ್ ಕೂಡ ಮಾಡಿದ್ದೀನಿ ಫ್ರೆಂಡ್ಸ್, ಇಂಟರ್ನ್ಯಾಷನಲ್ ಪ್ರಜಾಪ್ರಭುತ್ವದ ದಿನ. ನಾನೇನು ಹೇಳ್ತಿದ್ದೀನೋ ಅದನ್ನು ಧೈರ್ಯವಾಗಿ ಹೇಳಬೇಕು. ಇನ್ನೊಬ್ಬರು ಅದಕ್ಕೆ ಎದುರು ಉತ್ತರ ಕೊಡ್ತಾರೆ ಅಂದರೆ ಅದನ್ನು ತಾಳ್ಮೆಯಿಂದ ಕೇಳಬೇಕು. ಆ ಒಂದು ಗುಣ ಡೆಮೊಕ್ರೆಟಿಕ್. ಓಕೆ, ಪ್ರಜಾಪ್ರಭುತ್ವ ಮೂಲ ಗುಣನೇ ಅದೇ ಫ್ರೆಂಡ್ಸ್. ಬಟ್ ಅದು ಆಗ್ತಾ ಇಲ್ಲ. ದೇಶದ ರಾಜಕಾರಣದಲ್ಲಿ ಬದಲಾವಣೆ ಆಗಬೇಕು ಮೊದಲು. ಓಕೆ, ಇವ್ರಿಗೆ ಪ್ರಾಯೋಗಿಕ ಶಿಕ್ಷಣ ಇಲ್ಲ ಅಂದರೆ ಇನ್ನು ಜನ ಏನು ತಗೋತಾರೆ ಗೈಸ್? ಪಠ್ಯ ಪುಸ್ತಕಗಳಿಲ್ಲದೆ ಶಾಲೆಗಳನ್ನು ತೆರೆಯಬೇಕು. ದಿಸ್ ಇಸ್ ವಾಟ್ ಮೈ ಡ್ರೀಮ್ ಗೈಸ್. ಓಕೆ, ಪಠ್ಯ ಪುಸ್ತಕಗಳಿರಬಾರ್ದು, ಪ್ರಾಯೋಗಿಕವಾಗಿ ಆ ಮಕ್ಕಳು ಏನು ಕಲಿತಾರೋ ಅದನ್ನು ಕಲಿಸ್ಬೇಕು. ಎಸ್, ಇದ್ದಾವೆ ನಮ್ಮ ದೇಶದೊಳಗೆ. ಜಿಡ್ಡು ಕೃಷ್ಣಮೂರ್ತಿಯವರ ಎಲ್ಲ ಶಾಲೆಗಳು ಈ ಥರ ಇದ್ದಾವೆ. ಬಟ್ ಜನಕ್ಕೆ ಅರ್ಥ ಆಗೋದಿಲ್ಲ ಫ್ರೆಂಡ್ಸ್ ಭಾಳ ಸರ್ತಿ. ಮಗುವಿನ ಇಚ್ಛಾಶಕ್ತಿಗೆ ಅನುಗುಣವಾಗಿ ತರಬೇತಿ ನೀಡಬೇಕೇ ಹೊರತು ಸರ್ವತೋಮುಖ ಅಭಿವೃದ್ಧಿ ಆಗುವಾಗೆ ಮಾಡಬೇಕೇ ಹೊರತು ನೀವು ಅಂದ್ಕೊಂಡಂಗೆ ಆ ಮಗು ಬೆಳಿಬೇಕು ಅನ್ನೋದಲ್ಲ. ಓಕೆ, ಸೊ ಅದರ ಇಚ್ಛಾಶಕ್ತಿ ಏನಿದೆ, ಹಾಂ ಸರ್ ಅದಕ್ಕೆ ಏನೂ ಇಚ್ಛಾಶಕ್ತಿನೇ ಇಲ್ಲ ಅಂದರೆ ಅದಕ್ಕೂ ನಾವೇ ಕಾರಣ ಫ್ರೆಂಡ್ಸ್. ಅದರ ಹತ್ರ ಏನೂ ಇಚ್ಛಾಶಕ್ತಿ ಮೂಡ್ಸೋಕ್ಕೆ ನಮಗೆ ಸಾಧ್ಯನೇ ಆಗಿಲ್ಲ. ಎದ್ರ ಬಗ್ಗೆನೂ ಸ್ಟೋರಿನೇ ಹೇಳಿಲ್ಲ. ಮಿಸೈಲ್ ಮ್ಯಾನ್ ಸ್ಟೋರಿ ಹೇಳಿಲ್ಲ, ಮೌಂಟೇನ್ ಮ್ಯಾನ್ ಸ್ಟೋರಿ ಹೇಳಿಲ್ಲ, ಮಿಲ್ಕ್ ಮ್ಯಾನ್ ಸ್ಟೋರಿ ಹೇಳಿಲ್ಲ, ಮೆಟ್ರೋ ಮ್ಯಾನ್ ಸ್ಟೋರಿ ಹೇಳಿಲ್ಲ. ಆಮೇಲೆ ಯಾರು ಈ ಭೂಮಿ ಮೇಲೆ ಹುಟ್ಟಿ ಮನುಷ್ಯರ ಬದುಕನ್ನು ಮತ್ತಷ್ಟು ಬೆಟರ್ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ, ಅವ್ರ ಸ್ಟೋರಿನೇ ಹೇಳಿಲ್ಲ. ಅದು ಯಾಕೆ ಬೇರೆ ಆಗಬೇಕು ಅಂತ ಇಷ್ಟಪಡುತ್ತೆ? ಕನ್ನಡದೊಳಗೆ ಒಂದು ಸಾಂಗ್ ಇದೆ, ಎಂದೂ ಮರೆಯದ ಭಾರತ ರತ್ನವು ನೀನಾಗು, ಹಿಂದೂಸ್ತಾನವು ಎಂದೂ ಮರೆಯದ ಭಾರತ ರತ್ನವ ನೀನಾಗು ಅನ್ನೋ ಸಾಂಗ್ನ ನಾವೆಲ್ಲ ಕೇಳ್ತಿದ್ವಿ. ಬಟ್ ಮಕ್ಕಳಿಗೆ ಎಷ್ಟು ಸರ್ತಿ ಅರ್ಥ ಮಾಡಿಸ್ತೀವಿ ಗೈಸ್? ಓಕೆ, ನನಗೆ ಎಷ್ಟು ವರ್ಷ ಆದ ನಂತರ ಆ ಮೀನಿಂಗ್ ಅರ್ಥ ಆಗಿದೆ. ಓಕೆ, ಭೂಮಿ ಮೇಲಿರುವಂಥ ಹಾಹಾಕಾರವನ್ನು ನೀಗಿಸುವ ಭಾರತ ರತ್ನ ನೀನಾಗಬೇಕು ಅಂತ. ಸೊ ಮಕ್ಕಳಿಗೆ ಯಾಕೆ ಹೇಳ್ತಾ ಇಲ್ಲ? ಆ ಮಗುವಿನ ಹತ್ರ ಅಷ್ಟು ಎಬಿಲಿಟಿ ಇದೆ, ಮಗುವಿಲಲ್ಲ ನಮ್ಮ ಹತ್ರನೂ ಎಬಿಲಿಟಿ ಇದೆ, ಬಟ್ ಯಾಕೆ ಮಾಡ್ತಾ ಇಲ್ಲ? ಓಕೆ, ದೋಸ್ ಆರ್ ದ ಕ್ವಶನ್ಸ್. ಶಿಕ್ಷಣ ನಮಗೆ ನಮ್ಮನ್ನು ಮಲಗಿದವ್ರನ್ನ ಬಡ್ದೆಬ್ಬಿಸ್ಬೇಕು, ನಮ್ಮ ಹತ್ರ ಅರಿವನ್ನು ತರಿಸ್ಬೇಕು ಗೈಸ್. ಅರಿವೇ ಗುರು ಅಂತ ಹೇಳ್ತಾರಲ್ವ. ಸೊ ಶಿಕ್ಷಕ ಅದನ್ನು ವಿಚಾರ ಮಾಡೋಕ್ಕೆ ಹಚ್ಚಬೇಕು. ಓಕೆ, ಆ ನಿಟ್ಟಿನಲ್ಲಿ ಐ ಟ್ರೈಡ್ ಮೈ ಬೆಸ್ಟ್ ದಿಸ್ ಎಸ್ಸೆ. ಓಕೆ, ದಿಸ್ ಈಸ್ ಐ ಆಮ್ ಶ್ಯೂರ್ ಲೈಕ್ ನನ್ನ ಲೈಫ್ ಒಳಗೆ ದಿಸ್ ಈಸ್ ದ ಬೆಸ್ಟ್ ಟೈಮ್ ಐ ಸ್ಪೆಂಟ್ ಓಕೆ ಟು ಮೇಕ್ ಎಸ್ಸೆ. ಈ ಎಸ್ಸೆನ ಮಾಡಲಿಕ್ಕೆ ಏನು ಸಮಯ ಕೊಟ್ಟಿದ್ದೀನಿ, ಬೆಸ್ಟ್ ಟೈಮ್ ನಂದು ಅಂತ ಅನ್ಕೋತೀನಿ. ಯಾರು ಕಂಪ್ಲೀಟಾಗಿ ಎಸ್ಸೆನ ಕೇಳಿದಿರಾ, ಐ ಹೋಪ್ ನಿಮಗೂ ಕೂಡ ಇದು ಬೆಸ್ಟ್ ಟೈಮ್ ಆಗಿರುತ್ತೆ ಅಂತ ನನ್ನ ಉದ್ದೇಶ. ಲೆಟ್ಸ್ ಕಮ್ ಟು ನಾವು ಕನ್ಕ್ಲೂಷನ್. ಹೀಗೆ ಶಾಲೆ ಮುಗಿದ ನಂತರ ನಮ್ಮ ಹತ್ತಿರ ಉಳಿಯುವುದೇ ನಿಜವಾದ ಶಿಕ್ಷಣ. ಭಾರತದಲ್ಲಿ ಪ್ರಾಯೋಗಿಕ ಶಿಕ್ಷಣಕ್ಕೆ ಮಹತ್ವ ನೀಡಿದರೆ ಮಾತ್ರ ಶಿಕ್ಷಣ ಪದ್ಧತಿಯಲ್ಲಿ ಮತ್ತು ಜೀವನದಲ್ಲಿ ಬದಲಾವಣೆ ಆಗೋಕ್ಕೆ ಸಾಧ್ಯ, ಆಡಳಿತದಲ್ಲಿ ಬದಲಾವಣೆ ಆಗೋಕ್ಕೆ ಸಾಧ್ಯ, ಕರಪ್ಷನ್ ಇಲ್ಲಕ್ಕೆ ಸಾಧ್ಯ, ರೇಪ್ ಕೇಸ್ಗಳು ಕಡಿಮೆ ಆಗೋಕ್ಕೆ ಸಾಧ್ಯ, ಆಮೇಲೆ ಭ್ರಷ್ಟಾಚಾರ ನಿಲ್ಲಕ್ಕೆ ಸಾಧ್ಯ. ಇಲ್ಲಾಂದರೆ ಈವನ್ ವರದಕ್ಷಿಣೆ ತಗೊಳ್ಳೋದನ್ನು ನಿಲ್ಸಕ್ಕೆ ಸಾಧ್ಯ, ಇಲ್ಲಾಂದರೆ ಇಂಪಾಸಿಬಲ್ ಗೈಸ್. ಓಕೆ, ಸೊ ಮಕ್ಕಳು ನಮ್ಮ ದೇಶದ ಆಸ್ತಿಯಾಗಿದ್ದು ಅವರನ್ನು ನಮ್ಮ ದೇಶಕ್ಕೆ ಬೇಕಾದ ಹಾಗೆ ತರಬೇತಿ ನೀಡುವುದು ಮತ್ತು ಸೊ ಸರಿ ದಾರಿಗೆ ನಡೆಸುವುದು ಸರ್ಕಾರದ ಕೈಯಲ್ಲಿದೆ. ಅಷ್ಟೇ ಅಲ್ಲ, ತಂದೆ ತಾಯಿ, ಸರ್ಕಾರ, ಈ ಸಮಾಜದ ಕೈಯೊಳಗಿದೆ. ಆದ್ದರಿಂದ ಆದಷ್ಟು ಬೇಗ ನೋಡಿ, ಇವತ್ತು ಏನಾಗ್ತಾ ಇದೆ, ಹೊಸ ಶಿಕ್ಷಣ ನೀತಿಯನ್ನು ಸರಿಯಾಗಿ ಜಾರಿಗೆ ತರಬೇಕು. ಎಲ್ಲರೂ ಹೊಸ ಶಿಕ್ಷಣ ನೀತಿಯನ್ನು ತಿಳ್ಕೋಬೇಕು. ಶಿಕ್ಷಕರಾದವರು ಮೊದಲು ತಿಳ್ಕೋಬೇಕು, ಪಾಲಕರಾದವರು ತಿಳ್ಕೋಬೇಕು, ಅದು ನಂತರ ಮಕ್ಕಳಿಗೆ ತಿಳಿಸ್ಬೇಕು. ಇವತ್ತು ನಮ್ಮ ದೇಶದೊಳಗೆ ಬ್ರೇನ್ ಡ್ರೈನ್ ಆಗ್ತಾ ಇದೆ. ಓಕೆ, ಯಾರು ಕೂಡ ನಮ್ಮ ದೇಶದೊಳಗೆ ಇರೋಕ್ಕೆ ಇಷ್ಟಪಡೋದಿಲ್ಲ. ಯಾರಿಗೆ ಉತ್ತಮ ಶಿಕ್ಷಣ ಪಡೆದಿದೆಯೋ, ಯಾರಿಗೆ ಕ್ಲಾಸ್ ರೂಮ್ಗಳು ಸರಿಯಾಗಿ ಉಪಯೋಗ ಆಗಿದೆಯೋ ಅವರು IIT ಒಳಗೆ ಓದ್ತಿದ್ದಾರೆ. ಗೂಗಲಲ್ಲೋ, ಓಕೆ, ಫೇಸ್ಬುಕ್ಕಲ್ಲೋ, ವಾಟ್ಸಪ್ಪಲ್ಲೋ, ಅಮೇರಿಕಾದೊಳಗೆ ಹೋಗೋ, ಇಂಗ್ಲೆಂಡ್ ಒಳಗೆ ಹೋಗೋ, ಜರ್ಮನಿ ಒಳಗೆ ಹೋಗೋ
ಉದ್ಯೋಗವನ್ನು ಪಡ್ಕೋತಿದ್ದಾರೆ. ಇಲ್ಲಿ ಉಳಿದವರೆಲ್ಲ ದೇಶಕ್ಕೆ ಹೊರೆ ಅನ್ನೋ ಹಾಗೆ ಸಮಾಜನೂ ಹೇಳುತ್ತೆ. ನೀವು ಕೂಡ ಒಪ್ಕೊಂಡ್ಬಿಡ್ತೀರ. ಯಾವ ಕೆಲಸ ನೀವು ಮಾಡ್ತಿದ್ರೋ ಅದು ಶ್ರೇಷ್ಠವಾದ ಕೆಲಸ ಅಂತ ಎಲ್ಲಿವರೆಗೂ ತಿಳ್ಕೊಳ್ಳೋದಿಲ್ಲ ಅಲ್ಲಿವರೆಗೂ ಬದಲಾವಣೆ ಬರೋದಿಲ್ಲ. ಇವತ್ತಿನ ಭಾರತದಲ್ಲಿ 140 ಕೋಟಿ ಜನಸಂಖ್ಯೆ ಇರೋದೇ ನಿಮಗೆ ಜಾಸ್ತಿ ಉದ್ಯೋಗ ಅವಕಾಶ ಇರೋದು ಅಂತ ನನಗನ್ಸುತ್ತೆ ಫ್ರೆಂಡ್ಸ್. ಧಾರವಾಡದಲ್ಲಿ ಯಾರು ಬೆಲ್ಲದ ಚಾ, ಓಕೆ, ಗಲ್ಪಿ ಚಾ, ಸೊ ಯಾರು ಬರೀ ಟೀ ಶಾಪ್ಗಳನ್ನು ಇಟ್ಕೊಂಡಿದ್ದಾರೆ, ಐ ಆಮ್ ಶೋರ್ ದೇ ಆರ್ ಅರ್ನಿಂಗ್ 10,000 rupees ಪರ್ ಡೇ. ಓಕೆ, 10,000 ರೂಪಾಯಿನ ಅರ್ನ್ ಮಾಡ್ತಾರೆ ಅವರು ಈಸಿಯಾಗಿ. 10,000 ರೂಪಾಯಿನ ಗಳಿಸ್ತಿದ್ದಾರೆ. ಬಟ್ ಇಂಥ ಯಾವ ಉದ್ಯೋಗ ಅವಕಾಶಗಳು ಮಾಡೋದು ತಪ್ಪು, ನಾನು ಶಿಕ್ಷಣ ಪಡೆದಿದ್ದೀನಿ, ನಾನು ಅದನ್ನು ಪಡೆದಿದ್ದೀನಿ ಅಂತ ಯಾರು ವಿಚಾರ ಮಾಡ್ತಿದ್ದಾರೆ, ಅನ್ಎಂಪ್ಲಾಯ್ ಆಗಿ ಸ್ಕ್ಯಾಮ್ ಆದರೂ, ಓಕೆ, ಏನು ಬೇಕಾದಾದರೂ ಕೂಡ ನೀವು ಟ್ರ್ಯಾಪ್ ಆಗ್ತೀರಾ. ಬಟ್ ಯಾಕೆ ಉದ್ಯೋಗ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ ಅನ್ನುವಂಥ ಮನೋಭಾವ ಇಲ್ಲ. ಶಾಲೆ ನಂತರ ಏನು ವಿಚಾರ ಮಾಡ್ತಿರೋ ಅದು ಮಾತ್ರ ನಿಮಗೆ ಇಂಥ ಉದ್ಯೋಗಗಳನ್ನ ಮಾಡಲಿಕ್ಕೂ ಕೂಡ ಧೈರ್ಯ ಕೊಡೋದು ಫ್ರೆಂಡ್ಸ್. ಓಕೆ, ಸಾಲು ಮರದ ತಿಮ್ಮಕ್ಕ ಯಾವ ಶಾಲೆಗೆ ಹೋಗಿದ್ದಾರೆ, ಎಷ್ಟೊಂದು ಟ್ರೀಗಳನ್ನು ಹಚ್ಚಿದ್ದಾರೆ ಗೈಸ್. ಓಕೆ, ಸೊ ಇದನ್ನು ಒಂದು ಸ್ವಲ್ಪ ವಿಚಾರ ಮಾಡಿ ಫ್ರೆಂಡ್ಸ್. ಸೊ ಸರಿಯಾದ ರೀತಿಯಲ್ಲಿ ಇವು ಹೊಸ ಶಿಕ್ಷಣ ನೀತಿಯನ್ನು ಜಾರಿಗೆ ತರುವುದರ ಮೂಲಕ ಭಾರತ ಶಿಕ್ಷಣ ವ್ಯವಸ್ಥೆಯಲ್ಲಿ ಪ್ರಾಯೋಗಿಕವಾಗಿ ವಿಚಾರ ಮಾಡುವ ಹಾಗೆ ಮಾಡಿದರೆ ಯುವಕರು ನಿರುದ್ಯೋಗದ ಸಮಸ್ಯೆಯಿಂದ ಬಳಲುವುದಿಲ್ಲ ಮತ್ತು ಕೌಶಲ್ಯ ಅಭಿವೃದ್ಧಿಗೆ ಪ್ರಾಮುಖ್ಯತೆ ನೀಡ್ತಾರೆ. ಸೊ ಇದೆಲ್ಲ ಆದರೆ 2047 ಹೊತ್ತಿಗೆ ಭಾರತವನ್ನು ಒಂದು ವಿಕಸಿತ ದೇಶವನ್ನಾಗಿ ಮಾಡಲು ಸರ್ಕಾರದ ಈ ನಿರ್ಧಾರಗಳು ಪ್ರಮುಖ ಪಾತ್ರ ವಹಿಸ್ತವೆ. ಓಕೆ, ಭಾಳ ಜನ ಹೇಳ್ತಾರೆ ಭಾರತ ವಿಶ್ವಗುರು ಆಗ್ತಾ ಇದೆ ಅಂತ. ನೋ ಫ್ರೆಂಡ್ಸ್, ಆಗ್ತಾ ಇಲ್ಲ. ಆ್ಯಂಡ್ ಅಂಥವೆಲ್ಲ ವಿಚಾರ ಮಾಡಬಾರ್ದು. ಎಸ್, ಆಗಲಿ ಅಂತ ಬಯಸೋಣ. ಇವನ್ ಐ ವಿಶ್ ಮೈ ಕಂಟ್ರಿ ಶುಡ್ ಬಿ ವಿಶ್ವಗುರು. ಬಟ್ ಅದಕ್ಕೆ ಬೇಕಾದಂಥ ಕೆಲಸವನ್ನು ನಾವೆಲ್ಲ ಮಾಡ್ತಿದ್ದೀವ ಅಂತ ನಾವು ಕ್ವಶನ್ ಮಾರ್ಕ್. ಓಕೆ, ಸೊ ಯಾವ ದೇಶದಲ್ಲಿ ಪ್ರಾಯೋಗಿಕ ಶಿಕ್ಷಣವನ್ನು ನೀಡೋದಿಲ್ಲ, ಯಾವ ದೇಶದಲ್ಲಿ ಆವಿಷ್ಕಾರಗಳನ್ನು ಹೇಗೆ ಮಾಡಬೇಕು, ಆವಿಷ್ಕಾರಗಳು ಯಾಕೆ ಇಂಪಾರ್ಟೆಂಟ್ ಅಂತ ಹೇಳೋದಿಲ್ಲ, ಯಾವ ದೇಶದಲ್ಲಿ ನೀವು ಪಡೆದುಕೊಂಡಂಥ ಒಂದು ಸೇವೆಗೆ ಗ್ರ್ಯಾಟಿಟ್ಯೂಡ್ ಇಲ್ಲ, ಕೃತಜ್ಞತಾ ಭಾವ ಇಲ್ಲ, ಸೊ ಅದನ್ನು ಕಲಿಸ್ತಾ ಇಲ್ಲ, ಯಾವ ದೇಶದಲ್ಲಿ ನೈತಿಕ ಶಿಕ್ಷಣವನ್ನು ಕೊಡ್ತಾ ಇಲ್ಲ, ಅದುವೇ ನಮ್ಮ ಸ್ಟ್ರೆಂತ್ ಆಗಿತ್ತು, ಆ ದೇಶ ಹೆಂಗೆ ವಿಕಸಿತ, ಯಾವ ಥರ ವಿಶ್ವಗುರು ಆಗೋಕ್ಕೆ ಸಾಧ್ಯ ಫ್ರೆಂಡ್ಸ್? ಯಾವ ದೇಶದಲ್ಲಿ ಸರಿಯಾಗಿ ಅಪ್ಡೇಟ್ ಆಗಿ ಮಕ್ಕಳನ್ನ ವಿಚಾರ ಮಾಡಿ ಹಚ್ಚೋಕ್ಕೆ ವಿಚಾರ ಮಾಡುವಂಥ ಶಿಕ್ಷಕರಿಲ್ಲ, ಎಲ್ಲಿಂದ ಇದು ವಿಶ್ವಗುರು ಆಗೋಕ್ಕೆ ಸಾಧ್ಯ? ಥಿಂಕ್ ಪ್ರಾಕ್ಟಿಕಲಿ. ಯಾರೋ ಹೇಳ್ತಾರೆ ಅಂತಲ್ಲ, ನೀವು ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡಿ ಫ್ರೆಂಡ್ಸ್. ಸೊ ಐ ವಿಶ್ ಆ್ಯಂಡ್ ಹೋಪ್ ಆಲ್ ದಿ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್. ಸೊ ಐ ಹೋಪ್ ಈ ಒಂದು ಪ್ರಬಂಧವನ್ನು ನಾನು ಮುಗಿಸಿದ್ದೀನಿ, ನಿಮಗೆ ಉಪಯೋಗ ಆಗಿದೆ ಅಂತ. ಉಪಯೋಗ ಆದಲ್ಲಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅದನ್ನು ನೋಡಿ ಬಹಳಷ್ಟು ಜನ ಪ್ರಬಂಧವನ್ನು ನೋಡ್ತಿರ್ತಾರೆ. ಯಾಕಂದರೆ ನನ್ನ ವಿಡಿಯೋಗಳು ಲಾಂಗ್ ಇರ್ತವೆ. ವಿಡಿಯೋ ಎಷ್ಟು ಅವರ್ ಇದೆ ಅಂತ ನೋಡಿ ಅರ್ಧ ಜನ ವಿಡಿಯೋ ನೋಡೋದನ್ನು ಬಿಡ್ತಾರೆ. ದಟ್ ಈಸ್ ನಾಟ್ ಮೈ ಪ್ರಾಬ್ಲಮ್, ನನ್ನ ಪ್ರಾಬ್ಲಮ್ ಅಲ್ಲ ಗೈಸ್. ನಾ ಹೇಳುವಂಥ ವಿಷಯವನ್ನು ಡೀಟೇಲಾಗಿ ಹೇಳಿದರೆ ಮಾತ್ರ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ಇಲ್ಲ ಮೇಲಿಂದ ಹೇಳೋಕ್ಕೆ ನನಗೆ ಬರೋದು ಇಲ್ಲ. ಅದು ನನಗೆ ಅನಿಸುತ್ತೆ ಅದು ವೇಸ್ಟ್. ಎದಕ್ಕೆ ಕಲಿಬೇಕಾಗಿದೆ ಅಷ್ಟೇ ಯಾಕೆ ಕಲಿಬೇಕಾಗಿದೆ, ಅದು ಎದಕ್ಕೆ ಉಪಯೋಗ ಆಗುತ್ತೆ? ಹೋಲಿಸ್ಟಿಕ್ ಆಗಿ ನಿಮ್ಮ ವಿಚಾರ ಶಕ್ತಿಯೊಳಗೆ ಬದಲಾವಣೆ ಬರಬೇಕು. ಒಂದೇ ಕ್ಲಾಸ್ ನೋಡಿದರೂ ಕೂಡ ಸೊ ನೀವು ವಿಚಾರ ಮಾಡೋಕ್ಕೆ ಹತ್ತಬೇಕು. ಅದು ಒಂದೇ ನನ್ನ ಮೂಲ ಉದ್ದೇಶ ಆಗಿರುತ್ತೆ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಬಾಯ್. ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ.